ರಾತ್ರಿ 12:15ಕ್ಕೆ ನನ್ನ ಮೊಬೈಲ್ ಜೋರಾಗಿ ಕಂಪಿಸಲು ಶುರುವಾಯಿತು. ಸ್ಕ್ರೀನ್ ಮೇಲೆ ಅಪರಿಚಿತ ನಂಬರ್ ಒಂದು ಮಿನುಗುತ್ತಿತ್ತು. ಕಳೆದ 1 ತಿಂಗಳಿನಿಂದ ನನ್ನ ಮಗ ಆರವ್ ಬಗ್ಗೆ ಯಾವುದೇ ಸುಳಿವಿರಲಿಲ್ಲ. ಅಷ್ಟರಲ್ಲಿ ಅವನದ್ದೇ ತರಹದ ತುಂಡರಿಸಿದ ಅಸ್ಪಷ್ಟ ಧ್ವನಿ ನನ್ನ ಕಿವಿಯಲ್ಲಿ ಮೊಳಗಿತು. ಅಪ್ಪ, ಅಮ್ಮನನ್ನು ಈಗಲೇ ಎಬ್ಬಿಸಿ. ಈಗಲೇ, ಇದೇ ಕ್ಷಣದಲ್ಲಿ ಇಬ್ಬರೂ ಮನೆಯಿಂದ ಹೊರಗೆ ಹೋಗಿ, ಬೇಗ ಮಾಡಿ. ಅವಳು ಇಂದು ರಾತ್ರಿ ನಿಮ್ಮಿಬ್ಬರನ್ನು ಜೀವಂತವಾಗಿ ಸುಟ್ಟು ಹಾಕುತ್ತಾಳೆ. ವಿಡಿಯೋವನ್ನು ಮುಂದುವರಿಸುವ ಮೊದಲು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ನೀಡಿ. ನೀವಿಂತಹ ನೈಜ ಜೀವನದ ಪ್ರೇರಿತ ಕಥೆಗಳನ್ನು ಕೇಳಲು ಇಷ್ಟಪಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ನೀವು ಯಾವ ನಗರದಿಂದ ಈ ಕಥೆಯನ್ನು ಕೇಳುತ್ತಿದ್ದೀರಿ ಎಂದು ಬರೆಯಿರಿ. ನಿಮ್ಮ ಲೊಕೇಶನ್ ಓದಿದಾಗ ನಿಜಕ್ಕೂ ಮನಸ್ಸಿಗೆ ಧೈರ್ಯ ಸಿಗುತ್ತದೆ. ಆ ಕ್ಷಣದಲ್ಲಿ ಯಾರೂ ನನ್ನ ಎದೆಯ ಮಧ್ಯಭಾಗದಲ್ಲಿ ಮಂಜುಗಡ್ಡೆಯ ದಪ್ಪ ಸೆರಳನ್ನ ಚುಚ್ಚಿದಂತೆ ಭಾಸವಾಯಿತು. ಆರವ್, ನಾನು ಮೆಲ್ಲಗೆ ಪಿಸುಗುಟ್ಟಿದೆ. ಮಗನೇ, ನೀನೆಲ್ಲಿದ್ಯಾ? ನೀನು ಆರಾಮಾಗಿದ್ಯಾ ತಾನೆ? ಅತ್ತ ಕಡೆಯಿಂದ ಕೇವಲ ವೇಗವಾದ ಉಸಿರಾಟದ ಶಬ್ದ ಕೇಳಿಬಂತು. ನಂತರ ಮತ್ತೆ ಅದೇ ಗಾಬರಿಯಾದ ಪಿಸು ಮಾತು. ಅಪ್ಪ, ಸಮಯವಿಲ್ಲ. ಅಮ್ಮನನ್ನು ಎಬ್ಬಿಸಿ. ಪಾಸ್ಪೋರ್ಟ್, ಜಮೀನಿನ ಕಾಗದಗಳು, ಯಾವೆಲ್ಲ ಮುಖ್ಯ ಫೈಲ್ಗಳಿವೆಯೋ ಅವುಗಳನ್ನು ತೆಗೆದುಕೊಳ್ಳಿ ಮತ್ತು ಲೈಟ್ ಹಾಕದೆ ಮನೆಯಿಂದ ಹೊರಬನ್ನಿ. ನೀವಿಬ್ರು ಗಾಢ ನಿದ್ರೆಯಲ್ಲಿದ್ದೀರಿ ಅಂತ ಅವಳು ತಿಳಿಯುತ್ತಿದ್ದಾಳೆ. ಇಂದು ರಾತ್ರಿ ಮನೆ ಸುಟ್ಟು ಹೋಗುತ್ತದೆ, ನಿಮ್ಮಿಬ್ಬರ ಸಮೇತ. ಪ್ಲೀಸ್ ಅಪ್ಪ, ನನ್ನನ್ನು ನಂಬಿ. ನಂತರ ಇದ್ದಕ್ಕಿದ್ದಂತೆ ಕರೆ ಕಡಿತವಾಯಿತು. ಹಲೋ, ಆರವ್. ಸ್ಕ್ರೀನ್ ಮೇಲೆ ಕಾಲ್ ಎಂಡೆಡ್ ಎಂದು ಬಂತು. ನಾನು ತಕ್ಷಣ ವಾಪಸ್ ಕರೆ ಮಾಡಲು ಪ್ರಯತ್ನಿಸಿದೆ. ಈ ನಂಬರ್ ಅಸ್ತಿತ್ವದಲ್ಲಿಲ್ಲ ಎಂಬ ತಣ್ಣನೆಯ ರೆಕಾರ್ಡೆಡ್ ಧ್ವನಿ ಕಿವಿಗೆ ಬಿತ್ತು. ಒಂದು ಕ್ಷಣ ನನ್ನ ಮೆದುಳು ಹೇಳಿತು, ಇದು ಕನಸು, ಕೆಟ್ಟ ಕನಸು. ನೀನೊಬ್ಬ ನಿವೃತ್ತ ನ್ಯಾಯಾಧೀಶ. ನಿನ್ನ ಮೆದುಳು ದಣಿದಿದೆ. ನೀನು ಅತಿಯಾಗಿ ಯೋಚಿಸ್ತಿದ್ಯಾ. ಆದರೆ 30 ವರ್ಷ ನ್ಯಾಯಾಲಯದಲ್ಲಿ ಕುಳಿತು ಒಂದು ವಿಷಯ ಕಲಿತಿದ್ದೆ. ಹಲವು ಬಾರಿ ಭಯ ಸುಳ್ಳು ಹೇಳುತ್ತದೆ, ಆದರೆ ಹೊಟ್ಟೆಯೊಳಗಿನ ತುಡಿತ ಎಂದಿಗೂ ಸುಳ್ಳು ಹೇಳೋದಿಲ್ಲ. ಆ ಕ್ಷಣದಲ್ಲಿ ನನ್ನ ಹೊಟ್ಟೆಯಲ್ಲಿ ಉಂಟಾದ ಆ ತುಡಿತ ಕೂಗಿ ಹೇಳುತ್ತಿತ್ತು, ಓಡು, ಈಗಲೇ ಓಡು. ನಾನು ಗೋಡೆಯ ಮೇಲಿದ್ದ ಗಡಿಯಾರದ ಕಡೆ ನೋಡಿದೆ. 12:20. ಈ ಸಮಯದಲ್ಲಿ ಇಡೀ ಓಣಿಯೇ ಮಲಗಿತ್ತು. ಹೊರಗೆ ಸಣ್ಣ ಗಾಳಿ ಬೀಸುತ್ತಿತ್ತು. ಕಿಟಕಿ ಪರದೆಗಳು ಮೆಲ್ಲನೆ ಅಲುಗಾಡುತ್ತಿದ್ದವು. ನಾನೊಂದು ಸೆಕೆಂಡ್ ಕೂಡ ವ್ಯರ್ಥ ಮಾಡಲಿಲ್ಲ. ನಾನು ಮೆಲ್ಲನೆ ಕೋಣೆಯಿಂದ ಹೊರಬಂದೆ. ಯಾವಾಗಲೂ ಶಬ್ದ ಮಾಡುತ್ತಿದ್ದ ಆ 3ನೇ ಮರದ ಹಲಗೆಯನ್ನು ಜಾಗರೂಕತೆಯಿಂದ ತಪ್ಪಿಸಿ ತುಳಿಯುತ್ತಾ ಮೆಟ್ಟಿಲುಗಳ ಮೂಲಕ ಮೇಲಿದ್ದ ನಮ್ಮ ಬೆಡ್ರೂಮ್ ಕಡೆಗೆ ಹೋದೆ. ಬಾಗಿಲು ಅರ್ಧ ತೆರೆದಿತ್ತು. ಒಳಗೆ ನನ್ನ ಹೆಂಡತಿ ಸುಷ್ಮಾ ಗಾಢ ನಿದ್ರೆಯಲ್ಲಿದ್ದಳು. ಕಣ್ಣುಗಳ ಕೆಳಗೆ ಕಪ್ಪು ವರ್ತುಲಗಳು. ಕಳೆದ 30 ದಿನಗಳ ಪ್ರತಿಯೊಂದು ಹನಿ ಕಣ್ಣೀರು ಆ ವರ್ತುಲಗಳಲ್ಲಿ ಇಳಿದಂತಿತ್ತು. ನನ್ನ ಮಗ ಆರವ್ ನಾಪತ್ತೆಯಾಗಿ 1 ತಿಂಗಳು ಕಳೆದಿತ್ತು. ಯಾವುದೇ ಅಪಘಾತದ ಸುದ್ದಿ ಇಲ್ಲ, ಫೋನ್ ಇಲ್ಲ. ಹಣಕ್ಕಾಗಿ ಯಾವುದೇ ಬೆದರಿಕೆ ಕರೆಯೂ ಇರಲಿಲ್ಲ. ಅಂದು ಬೆಳಗ್ಗೆ ಸೈಟ್ನಲ್ಲಿ ಮೀಟಿಂಗ್ ಇದೆ ಅಂತ ಹೇಳಿ ಹೋದವನು ಮತ್ತೆ ಮರಳಿ ಬರಲೇ ಇಲ್ಲ. ಪೊಲೀಸರು FIR ದಾಖಲಿಸಿದರು. ನಗರದ ಮೂಲೆ ಮೂಲೆಯಲ್ಲಿ ವಿಚಾರಣೆ ನಡೆಯಿತು. CCTVಗಳನ್ನು ಪರಿಶೀಲಿಸಲಾಯಿತು. ಆದರೆ ಫಲಿತಾಂಶ ಶೂನ್ಯ. ಮತ್ತು ಈ 30 ದಿನಗಳಲ್ಲಿ ನಮ್ಮ ಸೊಸೆ ರಿಯಾ ನಮ್ಮದೇ ಮನೆಯ ಗೆಸ್ಟ್ ರೂಮ್ನಲ್ಲಿ ಬಂದು ನೆಲೆಸಿದ್ದಳು. ಕೈಯಲ್ಲಿ 2 ಸೂಟ್ ಕೇಸ್, ಮುಖದಲ್ಲಿ ಕಣ್ಣೀರು, ಧ್ವನಿಯಲ್ಲಿ ದುಃಖ ಮತ್ತು ಪ್ರತಿ 2 ದಿನಕ್ಕೊಮ್ಮೆ ಅದೇ ಪ್ರಶ್ನೆ, ಅಪ್ಪಾಜಿ, ವಿಮೆಯ ಫೈಲ್ಗಳು ಎಲ್ಲಿಟ್ಟಿದ್ದೀರಿ? ಒಂದು ವೇಳೆ ಆರವ್ ಸಿಗದಿದ್ರೆ? ನನಗೆ ಏನು ಅರ್ಥವಾಗುತ್ತಿಲ್ಲ. ನಾನು ಆವಾಗಲೇ ಗಮನಿಸಿದ್ದೆ, ಅವಳ ಕಣ್ಣಲ್ಲಿ ಕಣ್ಣೀರಿರುತ್ತಿತ್ತು. ಆದರೆ ನಿಜವಾಗಿಯೂ ಕುಸಿದು ಹೋದ ಮನುಷ್ಯನ ಕಣ್ಣಿನಲ್ಲಿರುವ ಆ ಶೂನ್ಯತೆ ಅಲ್ಲಿ ಇರಲಿಲ್ಲ. ಅವಳು ಸರಿಯಾದ ಜಾಗದಲ್ಲಿ ಅಳುತ್ತಿದ್ದಳು. ಆದರೆ ಅವಳ ದೃಷ್ಟಿ ಮಾತ್ರ ಆಗಾಗ ತಪ್ಪು ಜಾಗದಲ್ಲಿ ನೆಲೆಸುತ್ತಿತ್ತು. ತಿಜೋರಿ, ಅಲ್ಮೇರಾ, ನನ್ನ ಸ್ಟಡಿ ರೂಮ್ನ ಕೀಲಿ ಕೈಗಳ ಮೇಲೆ. ಆದರೆ ಆ ರಾತ್ರಿ ಆ 1 ನಿಮಿಷದ ಫೋನ್ ಕರೆ ನನ್ನೊಳಗಿದ್ದ ಪ್ರತಿಯೊಂದು ಸಂಶಯವನ್ನು ಬೆಂಕಿಯಂತೆ ಸುಟ್ಟು ಹಾಕಿತು. ನಾನು ಹಾಸಿಗೆಯ ಹತ್ತಿರ ಹೋಗಿ ಸುಷ್ಮಾಳ ಬಾಯಿಯ ಮೇಲೆ ಮೆಲ್ಲಗೆ ಕೈ ಇಟ್ಟೆ. ಅವಳು ದಬಕ್ಕನೆ ಎದ್ದಳು. ಅವಳ ಕಣ್ಣುಗಳು ಪೂರ್ತಿ ತೆರೆದುಕೊಂಡವು. ಗಾಬರಿಯಾಗಬೇಡ. ನಾನು ಅವಳ ಕಿವಿಯ ಹತ್ತಿರ ಪಿಸುಗುಟ್ಟಿದೆ. ನಾನಿದ್ದೇನೆ. ಈಗ ನನ್ನ ಮಾತನ್ನು ಗಮನವಿಟ್ಟು ಕೇಳು. ಈಗಲೇ ಏನೂ ಪ್ರಶ್ನೆ ಕೇಳದೆ ಬಟ್ಟೆ ಬದಲಿಸು ಮತ್ತು ಮುಖ್ಯ ಕಾಗದ ಪತ್ರಗಳನ್ನು ತೆಗೆದುಕೊಳ್ಳಲು ನನಗೆ ಸಹಾಯ ಮಾಡು. ನಾವೀಗಲೇ ಮನೆ ಬಿಟ್ಟು ಹೋಗಬೇಕು. ರಾಘವ್, ಏನಾಯಿತು? ಆರವ್ ಫೋನ್ ಮಾಡಿದ್ದ. ನಾನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದೆ, ಅವನು ಬದುಕಿದ್ದಾನೆ ಸುಷ್ಮಾ, ಮತ್ತು ಅವನು ಹೇಳಿದ್ದಾನೆ, ಇಂದು ರಾತ್ರಿ ಈ ಮನೆ ಸುಟ್ಟು ಹೋಗುತ್ತದೆ ನಮ್ಮ ಜೊತೆಗೆ. ಒಂದು ಕ್ಷಣ ಅವಳ ಕಣ್ಣಲ್ಲಿ ನಿರೀಕ್ಷೆ ಮಿಂಚಿತು. ಅವನು ಬದುಕಿದ್ದಾನೆ. ಮರುಕ್ಷಣವೇ ಅದೇ ಕಣ್ಣುಗಳು ಭಯದಿಂದ ಅರಳಿದವು. ಮನೆ ಸುಡುತ್ತದೆ. ನಾನೆಲ್ಲವನ್ನು ವಿವರಿಸುತ್ತೇನೆ. ನಾನವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಈಗ ಬರೀ ನನ್ನ ಮೇಲೆ ನಂಬಿಕೆ ಇಡು. ಎಷ್ಟು ಸಾಧ್ಯವೋ ಅಷ್ಟು ಶಾಂತವಾಗಿರಬೇಕು. ಹಲವು ವರ್ಷಗಳ ಹಿಂದೆ ನಾನು ಜಿಲ್ಲಾ ನ್ಯಾಯಾಧೀಶನಾಗಿದ್ದಾಗ ರಾತ್ರಿ ವೇಳೆ ಪೊಲೀಸರು ಯಾವುದಾದ್ರೂ ಕೇಸಿನ ಸಂಬಂಧ ಮನೆಗೆ ಬರುತ್ತಿದ್ದರು. ಆ ಸಮಯದಲ್ಲಿ ಸುಷ್ಮಾ ಎಂದಿಗೂ ಗಾಬರಿಯಾಗುತ್ತಿರಲಿಲ್ಲ.
ಇಂದು ಕೂಡ ಅವಳು ಕೇವಲ 2 ದೀರ್ಘ ಉಸಿರು ತೆಗೆದುಕೊಂಡಳು ಮತ್ತು ನೇರವಾಗಿ ಎದ್ದು ಅಲ್ಮೇರಾದ ಕಡೆಗೆ ನಡೆದಳು. ಪಾಸ್ಪೋರ್ಟ್, ಜಮೀನಿನ ಪೇಪರ್ಗಳು, ಆರವ್ನ ಫೈಲ್ಗಳು, ನಿಮ್ಮ ರಿಟೈರ್ಮೆಂಟ್ನ ದಾಖಲೆಗಳೆಲ್ಲ ತಿಜೋರಿಯಲ್ಲೇ ಇವೆ ಎಂದು ಅವಳು ತನ್ನನ್ನು ತಾನು ಸಮಾಧಾನಪಡಿಸಿಕೊಳ್ಳುತ್ತಾ ಹೇಳಿದಳು. ನಾನು ತೆಗೆಯುತ್ತೇನೆ. ಕೆಳಗೆ ಗೆಸ್ಟ್ ರೂಮ್ನಲ್ಲಿ ನಮ್ಮ ಸೊಸೆ ರಿಯಾ ಬಹುಶಃ ಗಾಢ ನಿದ್ರೆಯಲ್ಲಿದ್ದಳು. ಕನಿಷ್ಠ ಪಕ್ಷ ಮೇಲ್ನೋಟಕ್ಕಂತೂ ಹಾಗೆ ಅನ್ನಿಸ್ತಿತ್ತು. ಸಂಜೆಯಷ್ಟೇ ಅವಳು ಸುಷ್ಮಾಳ ಹೆಗಲ ಮೇಲೆ ತಲೆ ಇಟ್ಟು ಅಳುತ್ತಾ ಹೇಳಿದಳು, ಅಮ್ಮ, ನೀವಿಲ್ಲದೆ ನಾನು ಒಡೆದು ಹೋಗುತ್ತೇನೆ. ಇನ್ನು ಕೆಲವು ದಿನ ಇಲ್ಲೇ ಇರಲು ಬಿಡಿ. ಆದರೆ ಈಗ ನನ್ನ ಮಗ ಹೇಳ್ತಿದ್ದ, ಅದೇ ಸೊಸೆ ನಮ್ಮನ್ನ ಬೆಂಕಿಗೆ ದೂಡಲಿದ್ದಾಳೆ ಎಂದು. ನಾನು ಬೇಗನೆ ತಿಜೋರಿಯ ಕಡೆಗೆ ಹೋಗಿ ಅಂಕಿಗಳನ್ನು ತಿರುಗಿಸಿದೆ. ಲೋಹದ ಸಣ್ಣದೊಂದು ಕ್ಲಿಕ್ ಶಬ್ದ ನನ್ನ ಕಿವಿಗೆ ಬಾಂಬ್ ಸಿಡಿದಂತೆ ಕೇಳಿಸಿತು. ಆದರೆ ಮನೆ ಇನ್ನೂ ನಿಶ್ಶಬ್ದವಾಗಿತ್ತು. ಒಳಗಿದ್ದ ಫೈಲ್ಗಳು, ಕೆಲವು ಮುಖ್ಯ ಆಭರಣಗಳು, ಸಿಕ್ಕಷ್ಟು ನಗದು ನೋಟುಗಳು, ಏನೆಲ್ಲ ಕೈಗೆ ಸಿಕ್ಕಿತೋ ಎಲ್ಲವನ್ನೂ ಒಂದು ದೊಡ್ಡ ಚರ್ಮದ ಬ್ಯಾಗ್ನಲ್ಲಿ ತುಂಬಿದೆವು. ಹೆಚ್ಚು ಸಾಮಾನು ಎತ್ತಬೇಡ, ನಾನು ಸುಷ್ಮಾಳಿಗೆ ಹೇಳಿದೆ. ನಾವೆಲ್ಲೋ ರಾತ್ರಿ ಕಳೆಯಲು ಹೋಗುತ್ತಿದ್ದೇವೆ ಅಂತ ಅನ್ನಿಸ್ಬೇಕು. ಯಾರಾದರೂ ನೋಡಿದ್ರೂ ಅನುಮಾನ ಬರಬಾರ್ದು. ಯಾರಾದರೂ ಅಂದರೆ ರಿಯಾ? ಸುಷ್ಮಾಳ ಧ್ವನಿ ಸಣ್ಣಗೆ ನಡುಗಿತು. ನಾನು ಯಾವುದೇ ಉತ್ತರ ನೀಡಲಿಲ್ಲ. ಕೆಲವು ಬಾರಿ ಮೌನವು ಹೌದು ಎನ್ನುವುದಕ್ಕಿಂತ ಹೆಚ್ಚು ಅಪಾಯಕಾರಿಯಾಗಿರುತ್ತದೆ. ನಾವಿಬ್ಬರೂ ಲೈಟ್ ಹಾಕದೆ ಮೆಟ್ಟಿಲುಗಳನ್ನಿಳಿಯಲಾರಂಭಿಸಿದೆವು. ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡುತ್ತಿದ್ದೆವು. ಕೆಳಗೆ ಡ್ರಾಯಿಂಗ್ ರೂಮ್ನಲ್ಲಿ ನಮ್ಮ ಜೊತೆ ಕಳೆದ ಇಷ್ಟು ವರ್ಷಗಳ ನೆನಪುಗಳು ಕತ್ತಲಲ್ಲಿ ಮಲಗಿದ್ದವು. ಗೋಡೆಯ ಮೇಲಿದ್ದ ಆರವ್ನ ಬಾಲ್ಯದ ಫೋಟೋ, ನನ್ನ ಗೌನ್, ಸುಷ್ಮಾಳಿಗೆ ಇಷ್ಟವಾದ ಶೋ ಪೀಸ್, ನಾನು ಪ್ರತಿ ರಾತ್ರಿ ಚಹಾ ಕುಡಿಯುತ್ತಿದ್ದ ಆ ಕಾಫಿ ಮಗ್ ಇಂದು ಮೊದಲ ಬಾರಿಗೆ ಅನಿಸಿತು. ಈ ಮನೆ ಗೋಡೆ ಮತ್ತು ಸಾಮಾನುಗಳಿಗಿಂತ ಹೆಚ್ಚಾಗಿ ಒಂದು ಜೀವಂತ ದೇಹದಂತಿದೆ ಮತ್ತು ಯಾರೋ ಅದರ ನರಗಳೊಳಗೆ ವಿಷ ತುಂಬುತ್ತಿದ್ದಾರೆ ಎಂದು. ನಾವು ನೇರವಾಗಿ ಹಿಂಬದಿಯ ಬಾಗಿಲಿನ ಮೂಲಕ ಗ್ಯಾರೇಜ್ ತಲುಪಿದೆವು. ಗಾಡಿ ಕೀ? ಸುಷ್ಮಾ ಪಿಸುಗುಟ್ಟುತ್ತಾ ಕೇಳಿದಳು. ನನ್ನ ಹತ್ರ ಇದೆ, ನಾನು ಜೇಬು ತಡವರಿಸುತ್ತಾ ಹೇಳಿದೆ. ಆದರೆ ಇಂಜಿನ್ ಈಗಲೇ ಸ್ಟಾರ್ಟ್ ಮಾಡೋದು ಬೇಡ. ಹೊರಗಿನ ಮೇನ್ ಗೇಟ್ ಆಟೋಮ್ಯಾಟಿಕ್ ಆಗಿತ್ತು. ಬಟನ್ ಒತ್ತಿದ ಕೂಡಲೇ ದೊಡ್ಡ ಶಬ್ದದೊಂದಿಗೆ ತೆರೆಯುತ್ತಿತ್ತು. ನಾನು ಹಾಗೆ ಮಾಡಿದ್ದರೆ ಅರ್ಧ ಓಣಿಯ ಎಚ್ಚರವಾಗುತ್ತಿತ್ತು ಮತ್ತು ಯಾರೂ ನಮಗಿಂತ ಮುಂಚೆ ಎಚ್ಚರವಾಗಬಾರ್ದೋ ಅವಳೇ ಮೊದಲು ಎಚ್ಚರವಾಗುತ್ತಿದ್ದಳು. ಅದೇ ರಿಯಾ. ನಾನು ಮೇಲಿನ ರೇಲಿಂಗ್ ಕಡೆಗೆ ಒಮ್ಮೆ ಕಣ್ಣಾಡಿಸಿದೆ. ಎಲ್ಲಿಯೂ ಯಾವುದೇ ಚಲನವಲನವಿರಲಿಲ್ಲ. ನಂತರ ಮೆಲ್ಲಗೆ ಹೋಗಿ ಗೇಟ್ನ ಹಳೆಯ ಮ್ಯಾನ್ಯುಯಲ್ ಹ್ಯಾಂಡಲ್ ಹಿಡಿದೆ. ಕೆಳಕ್ಕೆ ಎಳೆದೆ. ಕಬ್ಬಿಣದ ಸರಪಳಿ ಸಣ್ಣಗೆ ಸದ್ದು ಮಾಡಿತು. ಗೇಟ್ ಯಾವುದೇ ಶಬ್ದವಿಲ್ಲದೆ ಮೇಲೆ ಏರತೊಡಗಿತು. ಹಳೆಯ ಅನುಭವ ಮತ್ತು ಹಳೆಯ ಭಯ ಎರಡೂ ಆ ಕ್ಷಣದಲ್ಲಿ ಕೆಲಸಕ್ಕೆ ಬಂದವು. ನೀನು ಡ್ರೈವರ್ ಸೀಟಿನಲ್ಲಿ ಕುಳಿತುಕೋ, ನಾನು ಸುಷ್ಮಾಳಿಗೆ ಹೇಳಿದೆ. ಆದರೆ ಇಂಜಿನ್ ಚಾಲೂ ಮಾಡಬೇಡ. ನಾನು ಹಿಂದಿನಿಂದ ಗಾಡಿಯನ್ನು ಮೆಲ್ಲಗೆ ತಳ್ಳುತ್ತೇನೆ. ನಾವು ಇಳಿಜಾರಿನಲ್ಲಿದ್ದೇವೆ. ಗಾಡಿ ತನ್ನಷ್ಟಕ್ಕೆ ತಾನೇ ಕೆಳಕ್ಕೆ ಹೋಗುತ್ತದೆ. ಸುಷ್ಮಾ ಯಾವುದೇ ಪ್ರಶ್ನೆ ಕೇಳಲಿಲ್ಲ. ಅವಳು ಹೋಗಿ ಸೀಟಿನಲ್ಲಿ ಕುಳಿತಳು. ಬ್ಯಾಗನ್ನು ತನ್ನ ಮಡಿಲಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡಳು. ನಾನು ಗಾಡಿಯ ಹಿಂದೆ ಕೈಯಿಟ್ಟೆ. ದೀರ್ಘವಾಗಿ ಉಸಿರಾಡಿ ಸಣ್ಣಗೆ ತಳ್ಳಿದೆ. ನಮ್ಮ ಹಳೆಯ ಸೆಡಾನ್ ಕಾರು ಮೆಲ್ಲನೆ ಹಿಂದಕ್ಕೆ ಸರಿಯತೊಡಗಿತು. ಟೈರ್ಗಳು ಕಾಂಕ್ರೀಟ್ ಮೇಲೆ ಉಜ್ಜುವ ಸಣ್ಣ ಶಬ್ದ ಕೇಳಿಸಿತು. ಆದರೆ ರಾತ್ರಿಯ ಗಾಳಿ ಮತ್ತು ದೂರದಿಂದ ಕೇಳಿಬರುತ್ತಿದ್ದ ನಾಯಿಯ ಬೊಗಳುವಿಕೆಯಲ್ಲಿ ಆ ಶಬ್ದ ಅಡಗಿ ಹೋಯಿತು. ನಾವು ಗೇಟ್ನ ಗೆರೆಯನ್ನು ದಾಟುತ್ತಿದ್ದಂತೆಯೇ ನಾನು ಒಂದು ಕ್ಷಣ ನಿಂತೆ. ರೂಢಿಯಂತೆ ನಾನು ರಿಯರ್ ವ್ಯೂ ಮಿರರ್ ಕಡೆಗೆ ನೋಡಿದೆ. ಗಾಡಿ ಎಲ್ಲಿಯೂ ಗೇಟ್ಗೆ ತಾಗುತ್ತಿಲ್ಲ ತಾನೆ ಎಂದು ಪರೀಕ್ಷಿಸಲು. ಮತ್ತು ಅಷ್ಟರಲ್ಲಿ ಆ ಸಣ್ಣ ಕನ್ನಡಿಯಲ್ಲಿ ನನ್ನ ಪ್ರಪಂಚವೇ ತಲೆ ಕೆಳಗಾಯಿತು. ಮನೆಯ ಸೈಡ್ ಭಾಗದಿಂದ, ಅಂದರೆ ನನ್ನ ಸ್ಟಡಿ ರೂಮ್ ಇದ್ದ ಕಡೆಯಿಂದ ಒಂದು ನೆರಳು ಹೊರ ಬರ್ತಿತ್ತು. ಕಪ್ಪು ಬಣ್ಣದ ಬಟ್ಟೆ, ಹಿಂದೆ ಕಟ್ಟಿದ ಕೂದಲು, ಕೈಯಲ್ಲಿ ಪೆಟ್ರೋಲ್ ಪಂಪ್ನಲ್ಲಿ ಸಿಗುವಂಥ ಕೆಂಪು ಪ್ಲಾಸ್ಟಿಕ್ನ ದೊಡ್ಡ ಡಬ್ಬಿ. ಅದು ರಿಯಾ ಆಗಿದ್ದಳು, ನನ್ನ ಸೊಸೆ. ಅವಳು ನೇರವಾಗಿ ಗೋಡೆಯ ಹತ್ತಿರ ಹೋದಳು. ಜಾಗರೂಕತೆಯಿಂದ ಅತ್ತ ಇತ್ತ ನೋಡಿದಳು. ನಂತರ ಡಬ್ಬಿಯ ಮುಚ್ಚಳ ತೆರೆದಳು. ಅದರ ತೀಕ್ಷ್ಣ ವಾಸನೆ ನನ್ನ ಮೂಗಿಗೆ ಬಡಿಯಿತು. ಮಣ್ಣಿನ ಎಣ್ಣೆ ಅಥವಾ ಪೆಟ್ರೋಲ್, ಏನೋ ಒಂದು ಖಂಡಿತವಾಗಿಯೂ ಇತ್ತು. ಬಹಳ ನಿಧಾನವಾಗಿ ನಿರಾಳವಾಗಿ ಹಿಟ್ಟು ಕಲಸುವಾಗ ನೀರು ಹಾಕುವಂತೆ ಅವಳು ಗೋಡೆಯ ಅಂಚಿನುದ್ದಕ್ಕೂ ಆ ದ್ರವವನ್ನು ಸುರಿಯಲಾರಂಭಿಸಿದಳು. ಅವಳ ಮುಖದಲ್ಲಿ ಯಾವುದೇ ಆತುರವಿಲ್ಲ, ಭಯವೂ ಇಲ್ಲ. ಕೇವಲ ಒಬ್ಬ ಕೆಲಸಗಾರ ತನ್ನ ಕೆಲಸದಲ್ಲಿ ತೋರುವಷ್ಟೇ ಏಕಾಗ್ರತೆ ಅವಳ ಮುಖದಲ್ಲಿತ್ತು. ನನ್ನ ಬೆರಳುಗಳು ಸ್ಟೇರಿಂಗ್ ಮೇಲೆ ಬಿಗಿಯಾದವು. ಗಾಡಿಯ ಮುಖ ಈಗ ರಸ್ತೆಯ ಕಡೆಗಿತ್ತು. ಆದರೆ ನನ್ನ ಕಣ್ಣುಗಳು ಮಾತ್ರ ಕನ್ನಡಿಯಲ್ಲಿ ನೆಲೆಸಿದ್ದವು. ಸುಷ್ಮಾ ಮೆಲ್ಲಗೆ ಕೇಳಿದಳು, ರಾಘವ್, ಏನನ್ನ ನೋಡ್ತಿದ್ದೀರಿ? ಹಲುಬಬೇಡ, ನಾನು ಬಹುತೇಕ ಶಬ್ದವಿಲ್ಲದೆ ಹೇಳಿದೆ. ಮತ್ತು ನೋಡಬೇಡ, ತಲೆ ಕೆಳಗೆ ಮಾಡಿಕೊ. ರಿಯಾ ಮೆಲ್ಲಗೆ ನಮ್ಮ ಸ್ಟಡಿ ರೂಮ್ನ ಕಿಟಕಿ ಫ್ರೇಮ್ನ ಕೆಳಗಿನ ಗೋಡೆಯ ಜೊತೆಗೆ ಪೆಟ್ರೋಲ್ನ ದಪ್ಪ ಲೈನನ್ನು ನಿರ್ಮಿಸುತ್ತಿರುವುದನ್ನು ನಾನು ನೋಡಿದೆ. ಎಲ್ಲಿಂದ ಮರದ ಹಳೆಯ ಭೀಮ್ ಶುರುವಾಗುತ್ತದೆಯೋ ಸರಿಯಾಗಿ ಅಲ್ಲಿಗೆ ಪೆಟ್ರೋಲ್ ಸುರಿಯಲಾಗುತ್ತಿತ್ತು. ನನಗೆ ತಿಳಿದಿತ್ತು,
ಒಂದು ಸಣ್ಣ ಕಿಡಿ ಸಾಕು, ಆ ಭೀಮ್ ಬೆಂಕಿ ಹತ್ತಿಕೊಳ್ಳುತ್ತದೆ ಮತ್ತು ಕೆಲವೇ ನಿಮಿಷಗಳಲ್ಲಿ ಇಡೀ ಕೋಣೆ ಒಲೆಯಂತಾಗುತ್ತದೆ. ಅವಳು ಆ ಲೈನನ್ನು ಹರಡುತ್ತಾ ಮನೆಯ ಮುಖ್ಯ ದ್ವಾರದವರೆಗೆ ತಂದಳು. ಯಾರೋ ಪೂಜೆಯ ತಟ್ಟೆಯನ್ನು ಹಿಡಿದು ಹೋಗುವಂತೆ ಅಷ್ಟೇ ಗಮನವಿಟ್ಟು ಕೆಲಸ ಮುಗಿಸಿ ಹಿಂದೆ ಸರಿದು ತನ್ನ ಕೆಲಸವನ್ನು ನೋಡತೊಡಗಿದಳು. ಒಬ್ಬ ಕಲಾವಿದ ತನ್ನ ಪೇಂಟಿಂಗನ್ನು ನೋಡುವ ಹಾಗೆ. ನನ್ನ ಎದೆಯೊಳಗೆ ಬೆಂಕಿ ಹೊತ್ತಿಕೊಂಡಿತ್ತು. ಆದರೆ ನಾನು ಕದಲಲಿಲ್ಲ. ನಾನು ಗಾಡಿಯನ್ನು ನ್ಯೂಟ್ರಲ್ನಲ್ಲೇ ಇಟ್ಟಿದ್ದೆ. ಮೆಲ್ಲನೆ ಬ್ರೇಕ್ ಬಿಡುತ್ತಾ ಅದನ್ನು ರಸ್ತೆಯ ಕಡೆಗೆ ಹಿಂದಕ್ಕೆ ಚಲಿಸುವಂತೆ ಮಾಡಿದೆ. ನಾವು ಸ್ವಲ್ಪ ದೂರ ಬಂದಾಗ ಕಾಲೋನಿಯ ಲೈಟಿನ ಬೆಳಕು ಹಿಂದೆ ಸರಿಯಿತು ಮತ್ತು ಚಂದಿರನ ಸಣ್ಣ ಬೆಳಕು ನಮ್ಮ ಸುತ್ತ ಹರಡಿತು. ರಸ್ತೆಗೆ ಬರುತ್ತಿದ್ದಂತೆಯೇ ನಾನು ಮೊದಲ ಬಾರಿಗೆ ಇಗ್ನಿಷನ್ ತಿರುಗಿಸಿದೆ. ಇಂಜಿನ್ ಸಣ್ಣಗೆ ಕೆಮ್ಮುತ್ತಾ ಜೀವ ತಳೆದಂತಾಯಿತು. ಈಗ ಹೇಳಬಲ್ಲಿರ? ಸುಷ್ಮಾಳ ಧ್ವನಿ ನಡುಗುತ್ತಿತ್ತು. ಏನಾಗಿದೆ? ರಿಯಾ ಎಲ್ಲಿದ್ದಾಳೆ? ನಾನು ರಸ್ತೆಯ ತಿರುವಿನವರೆಗೆ ಗಾಡಿಯನ್ನು ತಲುಪಿಸಿದೆ. ಅಲ್ಲಿ ಒಂದು ದೊಡ್ಡ ಬೇಲಿಯ ಹಿಂದೆ ಕಾರನ್ನು ನಿಲ್ಲಿಸಿದೆ. ಅಲ್ಲಿಂದ ನಮ್ಮ ಮನೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆದರೆ ನಮ್ಮನ್ನು ಯಾರೂ ನೋಡಲು ಸಾಧ್ಯವಿರಲಿಲ್ಲ. ರಿಯಾ, ನಾನು ದೀರ್ಘವಾಗಿ ಉಸಿರಾಡುತ್ತಾ ಹೇಳಿದೆ. ಅವಳು ಮನೆಯ ಸುತ್ತ ಪೆಟ್ರೋಲ್ ಸುರಿಯುತ್ತಿದ್ದಾಳೆ. ಸುಷ್ಮಾ ಒಂದು ಕ್ಷಣ ನನ್ನನ್ನು ನೋಡಿದಳು. ನಂತರ ಮನೆಯ ಕಡೆಗೆ ನೋಡಿ ಸುಮ್ಮನೆ ಸೀಟಿನ ಮೇಲೆ ಕುಸಿದು ಬಿದ್ದಳು. ಅವಳ ತುಟಿಗಳು ನೀಲಿಗಟ್ಟತೊಡಗಿದವು. ಅವಳು ನಮ್ಮನ್ನು ಕೊಂದು ಬಿಡುತ್ತಾಳೆ. ಅವಳ ಆಸೆಯೂ ಅದೇ. ನಾನು ಹಲ್ಲು ಕಡಿಯುತ್ತಾ ಹೇಳಿದೆ. ಆದರೆ ಇಂದು ನಾವು ಅವಳ ಸ್ಕ್ರಿಪ್ಟ್ನಂತೆ ನಡೆಯಲು ಬಿಡೋದಿಲ್ಲ. ನಾನು ನನ್ನ ಮೊಬೈಲ್ ತೆಗೆದು ತುರ್ತು ಸಂಖ್ಯೆಗೆ ಕರೆ ಮಾಡಿದೆ. ಈಗ ನಿನ್ನ ಹೆಸರನ್ನು ಹೇಳಬೇಡ, ನನ್ನ ಮೆದುಳಿನಲ್ಲಿದ್ದ ನ್ಯಾಯಾಧೀಶ ಹೇಳಿದ. ಕೇವಲ ಬೆಂಕಿಯ ಬಗ್ಗೆ ಮಾಹಿತಿ ಕೊಡು. ಮಿಕ್ಕ ವಿಷಯಗಳಿಗೆ ಆಮೇಲೆ ಸಮಯ ಸಿಗುತ್ತದೆ. ನಾನು ಒಂದು ಸಣ್ಣ ಸಂದೇಶವನ್ನು ರವಾನಿಸಿದೆ. ಫುಲಾ ಕಾಲೋನಿ, ಫುಲಾ ಮನೆ ನಂಬರ್. ಯಾರೋ ಮನೆಯ ಸುತ್ತಲೂ ಪೆಟ್ರೋಲ್ ಸುರಿಯುತ್ತಿದ್ದಾರೆ. ಬೇಗ ಫೈರ್ ಬ್ರಿಗೇಡ್ ಕಳುಹಿಸಿ. ಅತ್ತ ಕಡೆಯಿಂದ ಉತ್ತರ ಬಂತು. ತಂಡ ಹೊರಟಿದೆ. ನಾನು ಕರೆ ಕಡಿತಗೊಳಿಸಿದೆ. ಕೆಲವು ಸೆಕೆಂಡುಗಳ ನಂತರ ನಾವು ನೋಡಿದೆವು. ರಿಯಾ ತನ್ನ ಜೇಬಿನಿಂದ ಒಂದು ಸಣ್ಣ ಲೈಟರ್ ತೆಗೆದಳು. ಅವಳು 2 ಬಾರಿ ಅದನ್ನು ಹಚ್ಚಲು ಪ್ರಯತ್ನಿಸಿದಳು. 3ನೇ ಬಾರಿಗೆ ಸಣ್ಣದೊಂದು ನೀಲಿ ಹಳದಿ ಜ್ವಾಲೆ ಎದ್ದಿತು. ಆ ಜ್ವಾಲೆಯನ್ನು ಅವಳು ಪೆಟ್ರೋಲ್ನಿಂದ ಕೂಡಿದ್ದ ಗೆರೆಯ ತುದಿಗೆ ಹಚ್ಚಿದಳು. ಒಂದು ಕ್ಷಣ ಎಲ್ಲವೂ ನಿಂತು ಹೋದಂತೆ ಭಾಸವಾಯಿತು. ನಂತರ ಇದ್ದಕ್ಕಿದ್ದಂತೆ ಆರ್ಭಟಿಸುವ ಬೆಂಕಿ ಪೆಟ್ರೋಲನ್ನು ಆವರಿಸಿಕೊಂಡಿತು. ಮೊದಲು ಅದು ಒಂದು ಸಣ್ಣ ಪಟ್ಟಿಯಂತೆ ಗೋಡೆಯ ಕೆಳಗೆ ಸಾಗಿತು. ನಂತರ ವೇಗವಾಗಿ ಹರಡತೊಡಗಿತು. ಕೆಲವೇ ಸೆಕೆಂಡುಗಳಲ್ಲಿ ನಮ್ಮ ಸ್ಟಡಿ ರೂಮ್ನ ಕಿಟಕಿಯ ಕೆಳಗಿನ ಭಾಗ ಉರಿಯತೊಡಗಿತು. ನಂತರ ಕಿಟಕಿಯ ಪರದೆಗಳು ಬೆಂಕಿ ಹತ್ತಿಕೊಂಡವು. ಹೇ ಭಗವಂತ! ಸುಷ್ಮಾಳ ಬಾಯಿಂದ ದಬಕ್ಕನೆ ಕಿರುಚಾಟ ಹೊರಬಂತು. ನಾನು ಕೇವಲ ನೋಡುತ್ತಾ ನಿಂತಿದ್ದೆ. ಬೆಂಕಿ ಮೇಲೆ ಮೇಲೆ ಏರುತ್ತಲೇ ಇತ್ತು. ಮರದ ಬೀಮ್ಗಳ ಮಧ್ಯದಿಂದ ಹೊಗೆ ಏಳಲಾರಂಭಿಸಿತು. ಗಾಜಿನ ಹಿಂದೆ ಇದ್ದ ಆ ಸ್ಟಡಿ ರೂಮ್, ಎಲ್ಲಿ ನಾನು 100 ಫೈಲ್ಗಳನ್ನು ಓದಿದ್ದೆನೋ, ತೀರ್ಪುಗಳನ್ನು ಬರೆದಿದ್ದೆನೋ, ಆರೋನೊಂದಿಗೆ ಕುಳಿತು ಚೆಸ್ ಆಡಿದ್ದೆನೋ, ಎಲ್ಲವೂ ಈಗ ಬೆಂಕಿಯ ಜ್ವಾಲೆಗಳ ಹಿಂದೆ ಮರೆಯಾಗುತ್ತಿತ್ತು. ರಿಯಾ ಒಮ್ಮೆಯೂ ಮೇಲಿನ ಕಿಟಕಿಯ ಕಡೆಗೆ ನೋಡಲಿಲ್ಲ. ಅವಳು ಲೈಟರ್ ಆರಿಸಿದಳು. ಪೆಟ್ರೋಲ್ನ ಖಾಲಿ ಡಬ್ಬಿಯನ್ನು ಎತ್ತಿಕೊಂಡು ಬಹಳ ನಿರಾಳವಾಗಿ ತನ್ನ ಕಾರಿನ ಕಡೆಗೆ ನಡೆದಳು. ಹೆಡ್ಲೈಟ್ ಹಾಕದೆ ಗಾಡಿ ಸ್ಟಾರ್ಟ್ ಆಯಿತು. ನಿಧಾನಗತಿಯಲ್ಲಿ ಅವಳು ಕಾಲೋನಿಯಿಂದ ಹೊರಬಂದಳು. ಬಹುಶಃ ನಾವಿಬ್ಬರು ಮಲಗಿದ್ದೇವೆ ಮತ್ತು ಇನ್ನು ಕೆಲವು ನಿಮಿಷಗಳಲ್ಲಿ ಇಬ್ಬರು ದುರದೃಷ್ಟಕರ ವೃದ್ಧರು ಬೆಂಕಿಯಲ್ಲಿ ಬೆಂದು ಸಾಯುತ್ತಾರೆ ಎಂಬ ಪೂರ್ಣ ನಂಬಿಕೆ ಅವಳಿಗಿತ್ತು. ಅವಳು ಹೋದ ಸುಮಾರು ಅರ್ಧ ನಿಮಿಷದ ನಂತರ ನಾನು ಕಾರಿನ ಲೈಟ್ಗಳನ್ನು ಆರಿಸಿದೆ. ಆದರೆ ಇಂಜಿನ್ ಚಾಲು ಇಟ್ಟಿದ್ದೆ. ನಾವಲ್ಲೇ ಬೇಲಿಯ ಹಿಂದೆ ಅಡಗಿ ಕುಳಿತಿದ್ದೆವು. ಸ್ವಲ್ಪ ಹೊತ್ತಿನಲ್ಲಿ ದೂರದಿಂದ ಫೈರ್ ಬ್ರಿಗೇಡ್ನ ಶಬ್ದ ಕೇಳಿಸತೊಡಗಿತ್ತು. ನಮ್ಮ ಮನೆ ಈಗ ನಿಜವಾಗಿ ಉರಿಯುತ್ತಿತ್ತು. ಮೇಲಿದ್ದ ನಮ್ಮ ಬೆಡ್ರೂಮ್, ಎಲ್ಲಿ 1 ಗಂಟೆಯ ಹಿಂದೆ ನಾವು ಮಲಗುವ ಆಲೋಚನೆ ಮಾಡುತ್ತಿದ್ದೆವೋ, ಅದು ಬೆಂಕಿಯ ಲಹರಿಗಳಲ್ಲಿ ಸಿಲುಕಿತು. ಒಂದು ಕಿಟಕಿಯ ಗಾಜು ಇದ್ದಕ್ಕಿದ್ದಂತೆ ಸದ್ದಿನೊಂದಿಗೆ ಒಡೆಯಿತು. ಗಾಜಿನ ಚೂರುಗಳು ಕೆಳಗೆ ಬಿದ್ದವು. ನಾವಲ್ಲೇ ಇರುತ್ತಿದ್ದೆವು. ರಾಘವ್, ಸುಷ್ಮಾ ಬಿಕ್ಕಳಿಸುತ್ತಾ ಹೇಳಿದಳು. ನಾವಲ್ಲೇ ಇರುತ್ತಿದ್ದೆವು. ಒಂದು ವೇಳೆ ಆರವ್ನ ಫೋನ್ ಬರದೇ ಇದ್ದಿದ್ದರೆ? ನನ್ನ ಗಂಟಲಲ್ಲೂ ಏನೋ ಸಿಕ್ಕಿಕೊಂಡಂತಾಯಿತು. ಮಗ ತನ್ನ ನರಕದಿಂದ ಹೇಗೋ ನಮ್ಮನ್ನು ಉಳಿಸ್ತಿದ್ದಾನೆ. ನಾನು ಹೇಳಿದೆ, ಇದರರ್ಥ ಅವನು ಬದುಕಿದ್ದಾನೆ. ಅವನು ಬದುಕಿದ್ದಾನೆ ಎಂದರೆ ನಮ್ಮ ಕತೆ ಮುಗಿದಿಲ್ಲ ಸುಷ್ಮಾ, ಈಗಷ್ಟೇ ಶುರುವಾಗಿದೆ. ಗ್ಯಾರೇಜ್ ಮುಂಭಾಗದಿಂದ ಹಾದು ಹೋಗುತ್ತಿದ್ದ ಫೈರ್ ಬ್ರಿಗೇಡ್ ಗಾಡಿಗಳ ಕೆಂಪು ಮತ್ತು ನೀಲಿ ದೀಪಗಳು ಹೊಗೆಯೊಂದಿಗೆ ಬೆರೆಯುತ್ತಿರುವುದನ್ನು ನಾನು ನೋಡಿದೆ. ನಾವಲ್ಲಿ ಹೆಚ್ಚು ಹೊತ್ತು ನಿಲ್ಲಲು ಸಾಧ್ಯವಿರಲಿಲ್ಲ. ಯಾರಾದರೂ ನಮ್ಮ ಕಾರನ್ನು ಗುರುತಿಸಿದರೆ ಅಥವಾ ಫೈರ್ ಬ್ರಿಗೇಡ್ನವರು ನನ್ನನ್ನು ನೋಡಿಬಿಟ್ಟರೆ ನಾವು ಬದುಕಿದ್ದೇವೆ ಎಂಬ ವಿಷಯ ನೇರವಾಗಿ ರಿಯಾಳಿಗೆ ತಲುಪಿಬಿಡುತ್ತಿತ್ತು. ನಾವು ಹೊರಡಬೇಕಿತ್ತು. ನಾನು ಮೆಲ್ಲಗೆ ಹೇಳಿದೆ, ಸದ್ಯಕ್ಕೆ ನಾವು ಸತ್ತಿದ್ದೇವೆ. ಈ ಪ್ರಪಂಚಕ್ಕೆ, ನೆರೆಹೊರೆಯವರಿಗೆ ಅಷ್ಟೇ ಯಾಕೆ, ರಿಯಾಳಿಗೂ ಸಹ. ನಾವು ಆರವನನ್ನು ತಲುಪಬೇಕೆಂದರೆ ನಾವೇ ಭೂತಗಳಾಗಬೇಕು. ಎಲ್ಲಿಗೆ ಹೋಗೋಣ? ನಗರದ ಹೊರಗೆ ಯಾವುದಾದ್ರೂ ಸಣ್ಣ ಲಾಡ್ಜ್ನಲ್ಲಿ ನಗದು ಹಣ ಕೊಟ್ಟು ರೂಮ್ ಪಡೆಯೋಣ. ಸುಳ್ಳು ಹೆಸರಿನಲ್ಲಿ ಎಂಟ್ರಿ ಕೊಡೋಣ.
ಯಾವುದೇ ಗುರುತಿಲ್ಲ, ಯಾವುದೇ ಸಂಬಂಧಿಕರಿಲ್ಲ, ಗೆಳೆಯರಿಲ್ಲ. ಕೇವಲ ನೀನು, ನಾನು ಮತ್ತು ಈ ಫೈಲ್ಗಳು. ನಾನು ರಿಯರ್ ವ್ಯೂ ಮಿರರ್ನಲ್ಲಿ ಕೊನೆಯ ಬಾರಿಗೆ ನನ್ನ ಮನೆಯನ್ನು ನೋಡಿದೆ. ಬೆಂಕಿ ಈಗ ಚಾವಣಿಯವರೆಗೆ ತಲುಪಿತ್ತು. ಜ್ವಾಲೆಗಳು ಆಕಾಶವನ್ನು ಮುಟ್ಟಲು ಯತ್ನಿಸುತ್ತಿದ್ದವು. 30 ವರ್ಷಗಳ ದಾಂಪತ್ಯ, 25 ವರ್ಷಗಳ ಪೋಷಕತ್ವ ಮತ್ತು ನನ್ನ ಇಡೀ ವೃತ್ತಿ ಜೀವನದ ನೆನಪುಗಳು ನೆಲೆಸಿದ್ದ ಆ ಮನೆ ಇಂದು ಬೂದಿಯಾಗುತ್ತಿತ್ತು. ಆದರೆ ಆ ಬೂದಿಯಿಂದಲೇ ಒಂದು ಹೊಸ ವಿಷಯ ಹುಟ್ಟಲಿತ್ತು, ನ್ಯಾಯ. ನಾನು ಗಾಡಿಯ ಸ್ಟೇರಿಂಗ್ ತಿರುಗಿಸಿ ಕಾಲೋನಿಯಿಂದ ಹೊರಬಂದೆ. ಸುಮಾರು ಅರ್ಧ ಗಂಟೆಯ ನಂತರ ನಾವು ಹೈವೇಯಲ್ಲಿದ್ದೆವು. ಸುಷ್ಮಾ ಸುಮ್ಮನಿದ್ದಳು. ಆದರೆ ಅವಳ ಕೈಗಳು ಒಂದನ್ನೊಂದು ಎಷ್ಟು ಜೋರಾಗಿ ಹಿಡಿದುಕೊಂಡಿದ್ದವು ಎಂದರೆ ಬೆರಳುಗಳು ಬಿಳುಚಿಕೊಂಡಿದ್ದವು. ಅವಳು ಮೆಲ್ಲನೆ ಕೇಳಿದಳು, ಈಗ ಏನಾಗುತ್ತದೆ? ಈಗ ನಾನು ಹೇಳಿದೆ, ನ್ಯಾಯಾಧೀಶ ರಾಘವ್ ಮೆಹ್ರಾ ಅಲ್ಲ, ಆರವ್ನ ತಂದೆ ಮಾತನಾಡುತ್ತಾನೆ. ಸಿಸ್ಟಮ್ ಮೇಲೆ ನಂಬಿಕೆ ಇಡುವ ಮನುಷ್ಯನಲ್ಲ, ತನ್ನ ಮಗನಿಗಾಗಿ ಸಿಸ್ಟಮ್ ಕೆಲಸ ಮಾಡುವಂತೆ ಮಾಡುವ ತಂದೆ. ತಡರಾತ್ರಿ ನಾವು ನಗರದ ಹೊರವಲಯದ ಒಂದು ಸಣ್ಣ ಹಳೆಯ ಲಾಡ್ಜ್ನಲ್ಲಿ ತಂಗಿದೆವು. ಹೊರಗೆ ಮಿನುಗುವ ಬಲ್ಬ್ನ ಹಳದಿ ಬೆಳಕು, ಅರ್ಧ ಅಕ್ಷರಗಳು ಅಳಿಸಿ ಹೋಗಿದ್ದ ಒಡೆದ ಬೋರ್ಡ್. ನಾನು ರಿಸೆಪ್ಷನ್ಗೆ ಹೋದೆ. ಅಲ್ಲಿ ಕುಳಿತಿದ್ದ ಮುದಿ ಮನುಷ್ಯ ಹೆಚ್ಚು ಪ್ರಶ್ನೆ ಕೇಳದೆ ಕೇಳಿದ, ಹೆಸರು? ನಾನು ಒಂದು ಕ್ಷಣ ಯೋಚಿಸಿದೆ. ನಂತರ ಹೇಳಿದೆ, ಜಿತೇಂದ್ರ ಶರ್ಮಾ. ಸುಷ್ಮಾ ನನ್ನ ಕಡೆ ನೋಡಿದಳು. ಆ ಕ್ಷಣದಿಂದ ನಮ್ಮ ಹಳೆಯ ಜೀವನ ನಿಜವಾಗಿಯೂ ಕೊನೆಗೊಂಡಿದೆ ಎಂಬುದು ನಮ್ಮಿಬ್ಬರಿಗೂ ತಿಳಿದಿತ್ತು. ಕೋಣೆ ಸಣ್ಣದಾಗಿತ್ತು. ಒಂದು ಫ್ಯಾನ್, ಹಳೆಯ ಬೆಡ್ಶೀಟ್, ಗೋಡೆಯ ಮೇಲೆ ಮಸುಕಾದ ದೇವರ ಫೋಟೋ. ಆದರೆ ಆ ರಾತ್ರಿ ನಮಗೆ ಆ ಜಾಗ ಯಾವುದೇ ಅರಮನೆಗಿಂತ ಕಡಿಮೆ ಇರಲಿಲ್ಲ. ಯಾಕಂದರೆ ನಾವು ಬದುಕಿದ್ದೆವು. ಬಾಗಿಲು ಮುಚ್ಚಿದ ತಕ್ಷಣ ಸುಷ್ಮಾ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ನಮ್ಮ ಮನೆ, ನಮ್ಮೆಲ್ಲ ವಸ್ತುಗಳು, ನಮ್ಮ ಸರ್ವಸ್ವವು ಸುಟ್ಟು ಹೋಯಿತು ರಾಘವ್. ನಾನು ಮೊದಲ ಬಾರಿಗೆ ಕುಳಿತುಕೊಳ್ಳಲು ಅವಕಾಶ ಮಾಡಿಕೊಂಡೆ. ಬ್ಯಾಗನ್ನು ನೆಲದ ಮೇಲಿಟ್ಟೆ. ಅವಳ ಕಡೆ ನೋಡಿ ಕೇಳಿದೆ, ಅದರಲ್ಲೇನಿತ್ತು? ಕೆಲವು ಕಾಗದಗಳು, ಸ್ವಲ್ಪ ಹಣ, ಕೆಲವು ಆಭರಣಗಳು, 2 ಪಾಸ್ಪೋರ್ಟ್, ಅಷ್ಟೇ ತಾನೆ. ಎಲ್ಲವೂ ಸುಟ್ಟಿಲ್ಲ. ನಾನು ಮೆಲ್ಲನೆ ಹೇಳಿದೆ, ನಮ್ಮ ಅತಿ ದೊಡ್ಡ ಆಸ್ತಿ ಈಗಲೂ ಬದುಕಿದೆ, ನಮ್ಮ ಮಗ. ಅವನೆಲ್ಲ ಉಸಿರಾಡುತ್ತಿರುವವರೆಗೂ ನಾನು ಕೂಡ ಉಸಿರಾಡುತ್ತೇನೆ ಅವನಿಗಾಗಿ. ನಾನು ಬ್ಯಾಗ್ನಿಂದ ನನ್ನ ಹಳೆಯ ರಿಜಿಸ್ಟರ್ ತೆಗೆದೆ. ಅದು ಅದೇ ಕಪ್ಪು ಚರ್ಮದ ನೋಟ್ಬುಕ್ ಆಗಿತ್ತು. ಇದರಲ್ಲಿ ನಾನು ನನ್ನ ವಿಶೇಷ ಕೇಸ್ಗಳ ನೋಟ್ಸ್ ಬರೆಯುತ್ತಿದ್ದೆ. ನಾನು ಅದನ್ನು ತೆರೆದು ಮೊದಲ ಸಾಲು ಬರೆದೆ. ದಿನ 30, ರಾತ್ರಿ 12:43. ಆರವ್ನ ಕರೆ, ಎಚ್ಚರಿಕೆ, ಮನೆಯ ಮೇಲೆ ಬೆಂಕಿಯ ದಾಳಿ, ಶಂಕಿತ ವ್ಯಕ್ತಿ ರಿಯಾ. ಕಣ್ಣೀರು ಒರೆಸಿಕೊಳ್ಳುತ್ತಾ ಸುಷ್ಮಾ ಕೇಳಿದಳು, ನೀವಿನ್ನೂ ಜಡ್ಜ್ ತರಹ ನೋಟ್ಸ್ ಬರೆಯುತ್ತಿದ್ದೀರಾ? ಇಂದಿನಿಂದ ಈ ನೋಟ್ಸ್ ಕೇವಲ ಒಬ್ಬ ಜಡ್ಜ್ನದ್ದಲ್ಲ, ಒಬ್ಬ ತಂದೆಯದ್ದು ಕೂಡ. ನಾನು ಹೇಳಿದೆ, ನಾವು ನ್ಯಾಯಾಲಯದಲ್ಲಿ ನಿಂತು ಸತ್ಯ ಹೇಳುವಾಗ ಮತ್ತು ಇಷ್ಟು ವರ್ಷ ಅಪರಾಧಿಗಳನ್ನು ನೋಡಿದಂತೆಯೇ ರಿಯಾಳನ್ನು ನೋಡುವ ದಿನ ಈ ಪ್ರತಿಯೊಂದು ಸಾಲು ಕೆಲಸಕ್ಕೆ ಬರುತ್ತದೆ. ನಾವು ಅಲ್ಲಿಯವರೆಗೆ ತಲುಪಿದರೆ. ಸುಷ್ಮಾಳ ಧ್ವನಿ ಬಹಳ ಕ್ಷೀಣವಾಗಿತ್ತು. ನಾನವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದೆ, ನಾವು ತಲುಪುತ್ತೇವೆ. ಯಾಕಂದರೆ ಇಂದು ರಾತ್ರಿ ನಮ್ಮನ್ನು ಉರಿಯದಂತೆ ಯಾರು ಉಳಿಸಿದ್ದಾನೋ ಅವನು ನಮ್ಮನ್ನು ಸೋಲಲು ಬಿಡೋದಿಲ್ಲ. ನಾನು ಗಡಿಯಾರ ನೋಡಿದೆ. ರಾತ್ರಿ 2 ಆಗಿತ್ತು. ಹೊರಗಿನ ರಸ್ತೆಯಲ್ಲಿ ಟ್ರಕ್ಗಳ ಮಧ್ಯೆ ಬರುತ್ತಿದ್ದ ಹೆಡ್ಲೈಟ್ನ ಬೆಳಕು ಕೋಣೆಯ ಗೋಡೆಗಳ ಮೇಲೆ ಚಲಿಸುತ್ತಿತ್ತು. ನಾನು ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ಸುಟ್ಟು ಹೋದಂತಿದ್ದ ಕಾಲ್ ಹಿಸ್ಟ್ರಿ ನೋಡಿದೆ. ಆ ಅಪರಿಚಿತ ನಂಬರ್ ಈಗಲೂ ಅಲ್ಲಿ ಒಂಟಿಯಾಗಿ ಬಿದ್ದಿತ್ತು. ವಾಪಸ್ ಕಾಲ್ ಮಾಡಿದರೆ ಅದೇ ಹಳೆಯ ಧ್ವನಿ ಬರುತ್ತಿತ್ತು. ಈ ನಂಬರ್ ಅಸ್ತಿತ್ವದಲ್ಲಿಲ್ಲ. ಆರವ್ ಎಲ್ಲಿದ್ದ, ಯಾವ ಸ್ಥಿತಿಯಲ್ಲಿದ್ದ, ಯಾರ ಹತ್ರ ಇದ್ದ ಮತ್ತು ಅವನ ಪ್ರತಿಯೊಂದು ಮಾತಿನ ಮಧ್ಯೆ ತುಂಡರಿಸುತ್ತಿದ್ದ ಆ ಉಸಿರಾಟದ ಹಿಂದೆ ಯಾವ ನರಕ ಅಡಗಿತ್ತು, ನನಗೆ ಏನೂ ತಿಳಿದಿರಲಿಲ್ಲ. ಆದರೆ ಇಷ್ಟಂತೂ ಸ್ಪಷ್ಟವಾಗಿತ್ತು, ನನ್ನ ಸೊಸೆ ರಿಯಾ ಒಬ್ಳೇ ಈ ಆಟವಾಡುತ್ತಿರಲಿಲ್ಲ. ಅವಳ ಹಿಂದೆ ಬೆಂಕಿ, ಇನ್ಶೂರೆನ್ಸ್ ಮತ್ತು ದುರಾಸೆ, ಈ 3ರ ಬಗ್ಗೆ ಚೆನ್ನಾಗಿ ತಿಳಿದಿರುವ ವ್ಯಕ್ತಿ ಯಾರೋ ಇದ್ದರು. ನಾಳೆ ಬೆಳಗ್ಗೆ ನಾನು ಮೊದಲ ಫೋನ್ ಮಾಡುತ್ತೇನೆ, ನಾನು ಮೆಲ್ಲನೆ ಹೇಳಿದೆ. ನಿವೃತ್ತಿಯಾಗುವ ಮೊದಲು ಕ್ರೈಮ್ ಬ್ರಾಂಚ್ನಲ್ಲಿದ್ದ ನನ್ನ ಹಳೆಯ ಗೆಳೆಯನಿಗೆ. ಅವನಿಗೆ ಕೇವಲ ಕೇಸ್ ಮಾತ್ರವಲ್ಲ, ಪೂರ್ತಿ ಸತ್ಯವನ್ನೇ ಹೇಳುತ್ತೇನೆ. ನಂತರ ನಾವಿಬ್ಬರೂ ಸೇರಿ ಎಂತಹ ಬಲೆಯನ್ನು ಹೆಣೆಯುತ್ತೇವೆ ಎಂದರೆ ಅದರಲ್ಲಿ ರಿಯಾಳ ಪ್ರತಿಯೊಂದು ಉಸಿರು ಎಣಿಸಲ್ಪಡುತ್ತದೆ. ನಾನು ನೋಟ್ಬುಕ್ ಮುಚ್ಚಿದೆ, ಆದರೆ ಮನಸ್ಸು ತೆರೆದೇ ಇತ್ತು. ಬರಲಿರುವ ಹೋರಾಟದ ಕಲ್ಪನೆ ನನಗಿತ್ತು. ನಾನು ಹೆಣೆಯುತ್ತಿರುವ ಈ ಬಲೆಯ ಒಂದು ತುದಿಯಲ್ಲಿ ನನ್ನ ಮಗನೇ ಸಿಲುಕಿರುತ್ತಾನೆ ಮತ್ತು ಇನ್ನೊಂದು ತುದಿಯಲ್ಲಿ ನನ್ನ ಸೊಸೆ ನಗುತ್ತಿರುತ್ತಾಳೆ ಎಂಬುದು ಆಗ ನನಗೆ ತಿಳಿದಿರಲಿಲ್ಲ. ಬೆಳಗಿನ ಮೊದಲ ಬೆಳಕು ಕೋಣೆಯ ಅರ್ಧ ಒಡೆದ ಕಿಟಕಿಯಿಂದ ಒಳಗೆ ಬರುತ್ತಿತ್ತು. ಆದರೆ ನಮಗೆ ರಾತ್ರಿ ಇನ್ನೂ ಮುಗಿದಿರಲಿಲ್ಲ. ಫ್ಯಾನ್ ಮೆಲ್ಲನೆ ತಿರುಗುತ್ತಿತ್ತು. ರಸ್ತೆಯಲ್ಲಿ ಹಾದು ಹೋಗುತ್ತಿದ್ದ ಟ್ರಕ್ಗಳ ಶಬ್ದ ಆಗಾಗ ಗೋಡೆಗಳಿಗೆ ಬಡಿದು ಕೋಣೆಯೊಳಗೆ ಬರುತ್ತಿತ್ತು. ಸುಷ್ಮಾ ಅಳುತ್ತಾ ಯಾವಾಗ ನಿದ್ರಿಸಿದಳು ಎಂಬುದು ಅವಳಿಗೆ ತಿಳಿಯಲಿಲ್ಲ. ನಾನಿಡೀ ರಾತ್ರಿ ಎಚ್ಚರವಿದ್ದೆ. ಒಮ್ಮೆ ಮಗನ ಮುಖ ಕಣ್ಣ ಮುಂದೆ ಬರುತ್ತಿತ್ತು, ಮಗದೊಮ್ಮೆ ಉರಿಯುತ್ತಿರುವ ಮನೆಯ ಚಿತ್ರ. ಬೆಳಗ್ಗೆ 5 ಗಂಟೆಯ ಸುಮಾರಿಗೆ ಅವಳು ಕಣ್ಣು ಬಿಟ್ಟಾಗ ಮೊದಲು ನನ್ನನ್ನೇ ನೋಡಿದಳು. ನೀವಿನ್ನೂ ಎಚ್ಚರವಿದ್ದೀರಾ? ಅವಳು ದಣಿದ ಧ್ವನಿಯಲ್ಲಿ ಕೇಳಿದಳು.
ಇಂದು ಮಲಗುವ ದಿನವಲ್ಲ. ನಾನು ಸಣ್ಣಗೆ ನಗಲು ಪ್ರಯತ್ನಿಸುತ್ತಾ ಹೇಳಿದೆ, ಇಂದು ಆರಂಭದ ದಿನ. ನಾನು ನನ್ನ ಹಳೆಯ ಫೋನ್ ಎತ್ತಿಕೊಂಡೆ. ಅದರಲ್ಲಿ ಎಷ್ಟೋ ವರ್ಷಗಳಿಂದ ನಾನು ಕರೆ ಮಾಡದ ಕೆಲವು ನಂಬರ್ಗಳಿದ್ದವು. ಆದರೆ ಕರೆ ಮಾಡಿದರೆ ಖಂಡಿತವಾಗಿಯೂ ಸ್ವೀಕರಿಸ್ತಾರೆ ಎಂಬ ನಂಬಿಕೆ ನನಗಿತ್ತು. ಒಂದು ಹೆಸರಿನ ಮೇಲೆ ನನ್ನ ಬೆರಳು ಬಂದು ನಿಂತಿತು. ಓಂಕಾರ್ ಪಾಟೀಲ್. ಒಂದು ಕಾಲದಲ್ಲಿ ನಗರದ ಕ್ರೈಮ್ ಬ್ರಾಂಚ್ನಲ್ಲಿ ಚುರುಕಾದ ಇನ್ಸ್ಪೆಕ್ಟರ್ ಆಗಿದ್ದವರು. ನನ್ನ ಕೋರ್ಟ್ನಲ್ಲಿ ಹಲವು ದೊಡ್ಡ ಕೇಸ್ಗಳಲ್ಲಿ ಸಾಕ್ಷಿ ನೀಡಿದ್ದರು. ಈಗ ನಿವೃತ್ತರಾಗಿ ಒಂದು ಸಣ್ಣ ಸೆಕ್ಯೂರಿಟಿ ಕನ್ಸಲ್ಟೆನ್ಸಿ ನಡೆಸುತ್ತಿದ್ದರು. ನಾನು ನಂಬರ್ ಡಯಲ್ ಮಾಡಿದೆ. 2 ಬಾರಿ ಬೆಲ್ ಹೋಯಿತು. 3ನೇ ಬಾರಿ ಯಾರೋ ನಿದ್ರೆಯ ಮಂಪರಿನಲ್ಲಿ ಹೇಳಿದರು, ಹಲೋ, ಯಾರು? ಓಂಕಾರ್, ನಾನು ರಾಘವ್ ಮಾತನಾಡುತ್ತಿದ್ದೇನೆ. ಅತ್ತ ಕಡೆಯಿಂದ ಕೆಲವು ಸೆಕೆಂಡ್ ಮೌನವಿತ್ತು. ಮೆದುಳು ಪೂರ್ತಿಯಾಗಿ ಎಚ್ಚರಗೊಳ್ಳಲು ಪ್ರಯತ್ನಿಸುತ್ತಿರುವಂತೆ ಭಾಸವಾಯಿತು. ನಂತರ ಇದ್ದಕ್ಕಿದ್ದಂತೆ ಅವರ ಧ್ವನಿ ಬದಲಾಯಿತು. ಅರೆ ಮೆಹ್ರಾ ಸಾಹೇಬ್ರೆ, ಇಷ್ಟು ವರ್ಷಗಳ ನಂತರ ಎಲ್ಲವೂ ಸರಿ ಇದೆಯಲ್ವಾ? ಇಷ್ಟು ಮುಂಜಾನೆ ಎಲ್ಲವೂ ಸರಿಯಾಗಿದ್ದರೆ ನಿಮಗೆ ಫೋನ್ ಮಾಡುತ್ತಿರಲಿಲ್ಲ. ನಾನು ಹೇಳಿದೆ, ನಾನು ನಿಮ್ಮನ್ನು ಭೇಟಿಯಾಗಬೇಕು, ಈಗಲೇ. ಒಬ್ಬರೇ ಇರಬೇಕು, ಬೇರೆ ಯಾರೂ ಇರಬಾರ್ದು. ಓಂಕಾರ್ ಮತ್ತೇನು ಪ್ರಶ್ನೆ ಕೇಳದೆ ಹೇಳಿದರು, ಜೂನಾ ಬಜಾರ್ ಹತ್ತಿರ ಆ ಹಳೆಯ ಚಹಾದಂಗಡಿ ಇದೆಯಲ್ಲ, ಎಲ್ಲಿ ನೀವು ಯಾವಾಗಲೂ ಕಡಿಮೆ ಸಕ್ಕರೆ ಮತ್ತು ಹೆಚ್ಚು ಶುಂಠಿ ಹಾಕಿದ ಚಹಾ ಕುಡಿಯುತ್ತಿದ್ದರೋ ಅಲ್ಲಿಗೆ ಬನ್ನಿ. ಅರ್ಧ ಗಂಟೆಯಲ್ಲಿ ಅಲ್ಲೇ ಇರುತ್ತೇನೆ. ನಾನು 15 ನಿಮಿಷದಲ್ಲಿ ತಲುಪುತ್ತೇನೆ. ನಾನು ಉತ್ತರಿಸಿದೆ. ನಾನು ಫೋನ್ ಡಿಸ್ಕನೆಕ್ಟ್ ಮಾಡಿ ಸುಷ್ಮಾಳ ಕಡೆ ತಿರುಗಿದೆ. ನಾನೀಗಲೇ ಭೇಟಿಯಾಗಿ ಬರುತ್ತೇನೆ. ನಾನು ಹೇಳಿದೆ, ನೀನಿಲ್ಲೇ ಇರು, ಬಾಗಿಲನ್ನು ಒಳಗಿನಿಂದ ಲಾಕ್ ಮಾಡಿಕೊ. ಯಾರಾದರೂ ಅಪರಿಚಿತರು ಬಂದರೆ ತೆರಿಬೇಡ. ಒಂದು ವೇಳೆ ನಾನು 3-4 ಗಂಟೆಯಾದರೂ ಬರೆದಿದ್ದರೆ ಗಾಬರಿ ಆಗಬೇಡ, ಕೇವಲ ಕಾಯಿ. ನೀವೊಬ್ಬರೇ ಹೋಗ್ತೀರಾ? ಅವಳು ಆತಂಕದಿಂದ ಕೇಳಿದಳು. ಹೌದು. ನಾನು ತಲೆ ಅಲ್ಲಾಡಿಸಿದೆ. ಎಷ್ಟು ಕಡಿಮೆ ಜನರಿಗೆ ನಮ್ಮ ಬಗ್ಗೆ ತಿಳಿಯುತ್ತದೋ ಅಷ್ಟು ಒಳ್ಳೆಯದು. ಮೋಡ ಸರಿಯಾದ ಜಾಗದಲ್ಲಿ ಒಡೆದರೆ ಮಾತ್ರ ಮಳೆ ಕೆಲಸಕ್ಕೆ ಬರುತ್ತದೆ, ಎಲ್ಲೆಂದರಲ್ಲಿ ಬಂದರೆ ಆಗಲ್ಲ. ಅವಳು ಮೆಲ್ಲನೆ ನನ್ನ ಕೈ ಹಿಡಿದುಕೊಂಡಳು. ಒಂದು ಮಾತು ಕೊಡಿ, ಯಾವುದೇ ಅಪಾಯಕಾರಿ ಕೆಲಸ ಮಾಡುವ ಮೊದಲು ನೆನಪಿಟ್ಟುಕೊಳ್ಳಿ, ನಿಮಗೆ ಕೇವಲ ಮಗ ಮಾತ್ರವಲ್ಲ, ಒಬ್ಬ ಹೆಂಡತಿಯೂ ಇದ್ದಾಳೆ. ವಾಪಸ್ ಬದುಕಿ ಬನ್ನಿ. ನಾನವಳ ಕಣ್ಣಲ್ಲಿ ಕಣ್ಣಿಟ್ಟೆ. ನಾನು ಮಾತು ಕೊಡುತ್ತೇನೆ, ಇನ್ನು ನಮ್ಮ ಕೆಲಸ ಮುಗಿದಿಲ್ಲ. ನಾನು ಹೋರಾಡದೆ ಸಾಯುವವನಲ್ಲ. ಲಾಡ್ಜ್ನಿಂದ ಹೊರಬರುವಾಗ ನಾನು ಸುತ್ತಲೂ ಕಣ್ಣಾಡಿಸಿದೆ. ಯಾರೂ ಪರಿಚಿತ ಮುಖಗಳಿರಲಿಲ್ಲ. ನಾನು ಆಟೋ ಹತ್ತಿ ಜೂನಾ ಬಜಾರ್ ಕಡೆಗೆ ಹೊರಟೆ. ನಗರ ಇನ್ನೂ ಪೂರ್ತಿಯಾಗಿ ಎಚ್ಚರಗೊಂಡಿರಲಿಲ್ಲ. ತರಕಾರಿ ಮಾರುವವರು ತಮ್ಮ ಗಾಡಿಗಳನ್ನು ಜೋಡಿಸುತ್ತಿದ್ದರು. ಹಾಲು ಮಾರುವವರು ಸೈಕಲ್ ಮೇಲೆ ಟಿನ್ ಡಬ್ಬಿಗಳನ್ನು ತೂಗಾಡಿಸುತ್ತಾ ಸಾಗುತ್ತಿದ್ದರು. ಹಳೆಯ ಚಹಾದಂಗಡಿಯ ಹೊರಗೆ 2-3 ವೃದ್ಧರು ಈಗಾಗಲೇ ಕುಳಿತಿದ್ದರು. ಅಂಥ ಜನರಿಗೆ ಮುಂಜಾನೆಯ ಮೊದಲ ಚಹಾ ಇಲ್ಲದೆ ದಿನದ ಆರಂಭವೇ ಅಪೂರ್ಣವೆನಿಸುತ್ತದೆ. ನಾನು ಸುತ್ತಲೂ ಕಣ್ಣಾಡಿಸಿದೆ. ಸ್ವಲ್ಪ ಹೊತ್ತಿನಲ್ಲೇ ಬಿಳಿ ಬಣ್ಣದ ಕಾಟನ್ ಶರ್ಟ್ ಮತ್ತು ಜೀನ್ಸ್ ಧರಿಸಿದ ಸ್ವಲ್ಪ ದಪ್ಪಗಿನ ಮೀಸೆಯಿದ್ದ ಮನುಷ್ಯನೊಬ್ಬ ನನ್ನ ಕಡೆಗೆ ಕೈ ಬೀಸಿದ. ಮೆಹ್ರಾ ಸಾಹೇಬ್ರೆ. ನಾನು ಮುಂದೆ ಹೋಗಿ ಅವನನ್ನು ಭೇಟಿಯಾದೆ. ಇಷ್ಟು ವರ್ಷಗಳ ನಂತರವೂ ಅವನ ಕಣ್ಣುಗಳಲ್ಲಿದ್ದ ಚುರುಕುತನ ಕಡಿಮೆಯಾಗಿರಲಿಲ್ಲ. ನೀವೀಗಲೂ ಮೊದಲಿನಂತೆ ಕಾಡುತ್ತಿದ್ದೀರಿ, ಅವನು ನಗುತ್ತಾ ಹೇಳಿದ. ಬರೀ ತಲೆಯಲ್ಲಿ ಸ್ವಲ್ಪ ಬಿಳಿ ಬಣ್ಣ ಹೆಚ್ಚಾಗಿದೆ ಅಷ್ಟೆ, ಮತ್ತು ನಿನ್ನ ಹೊಟ್ಟೆಯೂ ಸ್ವಲ್ಪ ಹೆಚ್ಚು ದುಂಡಗಾಗಿದೆ. ನಾನು ಮೊದಲ ಬಾರಿಗೆ ಮೆಲ್ಲಗೆ ನಗುತ್ತಾ ಅಂದೆ. ಆದರೆ ಮುಂದಿನ ಕ್ಷಣವೇ ನಮ್ಮ ಮುಖಗಳು ಗಂಭೀರವಾದವು. ಏನಾಯಿತು? ಓಂಕಾರ್ ನೇರವಾಗಿ ವಿಷಯಕ್ಕೆ ಬರುತ್ತಾ ಕೇಳಿದ. ನಿಮ್ಮ ಧ್ವನಿ ಕೇಳಿದರೆ ಇದು ಕೇವಲ ಒಂದು ಸಮಸ್ಯೆಯಲ್ಲ, ಒಂದು ಯುದ್ಧದಂತಿದೆ ಅನ್ನಿಸ್ತಿತ್ತು. ನಾನು ದೀರ್ಘವಾಗಿ ಉಸಿರಾಡಿದೆ. 1 ತಿಂಗಳ ಹಿಂದೆ ನನ್ನ ಮಗ ಆರವ್ ನಾಪತ್ತೆಯಾದ. ಪೊಲೀಸರು ತಮ್ಮ ಕಡೆಯಿಂದ ಪ್ರಯತ್ನ ಮಾಡಿದ್ರು, ಆದರೆ ಏನೂ ಸಿಗಲಿಲ್ಲ. ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ಅಪರಿಚಿತ ನಂಬರ್ನಿಂದ ಫೋನ್ ಬಂತು. ಅದೇ ಧ್ವನಿ, ದುರ್ಬಲವಾದ ಮತ್ತು ಒಡೆದ ಧ್ವನಿ. ಆದರೆ ನನ್ನ ಮಗ, ಅವನು ಕೇವಲ ಇಷ್ಟೇ ಹೇಳಿದ, ಅಮ್ಮನನ್ನು ಎಬ್ಬಿಸಿ ಈಗಲೇ ಮನೆಯಿಂದ ಹೊರಗೆ ಹೋಗಿ, ಇಂದು ರಾತ್ರಿ ಮನೆ ಸುಟ್ಟು ಹೋಗುತ್ತದೆ. ಓಂಕಾರ್ನ ಕಣ್ಣುಗಳು ಕಿರಿದಾದವು. ಮತ್ತೆ ಮನೆ ಸುಟ್ಟಿತಾ? ಹೌದು, ನಾನು ನಿಧಾನವಾಗಿ ಹೇಳಿದೆ. ಮತ್ತು ಬೆಂಕಿ ಹಚ್ಚಿದವಳು ನನ್ನ ಸ್ವಂತ ಸೊಸೆ. ನಾನವನಿಗೆ ರಾತ್ರಿಯ ಎಲ್ಲ ಘಟನೆಗಳನ್ನು ವಿವರಿಸಿದೆ. ನಾವು ಹೇಗೆ ಶಬ್ದ ಮಾಡದೆ ಮನೆ ಬಿಟ್ಟೆವು, ನಾನು ಹೇಗೆ ರಿಯರ್ ವ್ಯೂ ಮಿರರ್ನಲ್ಲಿ ರಿಯಾ ಪೆಟ್ರೋಲ್ ಸುರಿಯುವುದನ್ನು ನೋಡಿದೆ, ಅವಳು ಹೇಗೆ ಲೈಟರ್ನಿಂದ ಬೆಂಕಿ ಹಚ್ಚಿದಳು, ಮತ್ತು ನಾವು ಹೇಗೆ ದೂರದಿಂದ ನಮ್ಮ ಮನೆ ಸುಡುವುದನ್ನು ನೋಡುತ್ತಾ ನಿಂತಿದ್ದೆವು ಎಂಬೆಲ್ಲ ವಿಷಯಗಳನ್ನು ಹೇಳಿದೆ. ಓಂಕಾರ್ ಕೇಳಿಸಿಕೊಳ್ಳುತ್ತಿದ್ದ. ಅವನು ಆಳವಾಗಿ ಯೋಚನೆ ಮಾಡುವಾಗ ಹಳೆಯ ರೂಢಿಯಂತೆ ಅವನ ಬೆರಳು ಕಪ್ಪಿನ ಅಂಚಿನ ಮೇಲೆ ಆಡುತ್ತಿತ್ತು. ಸೊಸೆಯ ಹೆಸರೇನು? ಅವನು ಕೇಳಿದ. ರಿಯಾ. ನಾನು ಹೇಳಿದೆ. ಆರವ್ ಜೊತೆ ಅವಳ ಮದುವೆಯಾಗಿ 6 ವರ್ಷಗಳಾಗಿವೆ. ಮೇಲ್ನೋಟಕ್ಕೆ ಎಲ್ಲವೂ ಚೆನ್ನಾಗಿ ಕಾಣುತ್ತಿತ್ತು. ಆದರೆ ಕಳೆದ 1 ವರ್ಷದಿಂದ ನಾನವಳ ಕಣ್ಣಲ್ಲಿ ಬೇರೆಯದೇನನ್ನೋ ನೋಡ್ತಿದ್ದೆ. ದುರಾಸೆ ಮತ್ತು ಬೇಗ ಶ್ರೀಮಂತರಾಗಬೇಕೆಂಬ ವಿಚಿತ್ರ ತಳಮಳ. ಬೇರೆ ಯಾರಾದರೂ ವ್ಯಕ್ತಿ ಇದ್ದಾನಾ? ಓಂಕಾರ್ ನೇರವಾಗಿ ಕೇಳಿದ. ನಾನು ತಲೆ ಅಲ್ಲಾಡಿಸಿದೆ.
ಖಚಿತವಾಗಿ ಗೊತ್ತಿಲ್ಲ, ಆದರೆ ಅನುಮಾನವಿದೆ. ಆರು ನಾಪತ್ತೆಯಾಗುವ 2 ದಿನಗಳ ಮೊದಲು ಇದ್ದಕ್ಕಿದ್ದಂತೆ ಹೇಳಿದ್ದ, ಡ್ಯಾಡ್, ರಿಯಾಳಿಗೆ ಒಬ್ಬ ಹೊಸ ಕಾಂಟ್ರಾಕ್ಟರ್ ಸಿಕ್ಕಿದ್ದಾನೆ. ಅವನವಳಿಗೆ ಇನ್ವೆಸ್ಟ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಹೇಳ್ತಿದ್ದಾನೆ. ಆ ಸಮಯದಲ್ಲಿ ನಾನದನ್ನು ಲಘುವಾಗಿ ತೆಗೆದುಕೊಂಡೆ. ಈಗ ಅನ್ನಿಸ್ತಿದೆ ಅದೇ ದಾರವೇ ಅತ್ಯಂತ ಮುಖ್ಯವಾದದ್ದು ಅಂತ. ಪೊಲೀಸರಿಗೆ ನೀವೇನಾದರೂ ಹೇಳಿದ್ದೀರಾ? ಅವನು ಮುಂದಿನ ಪ್ರಶ್ನೆ ಕೇಳಿದ. ಫೈರ್ ಬ್ರಿಗೇಡ್ಗೆ ಅನಾಮಧೇಯ ಕರೆ ಮಾಡಿದ್ದೆ, ಇದರಿಂದ ಬೆಂಕಿ ಸಮಯಕ್ಕೆ ಸರಿಯಾಗಿ ನಿಯಂತ್ರಣಕ್ಕೆ ಬರಲಿ ಅಂತ. ಆದರೆ ಹೆಸರು ಹೇಳಲಿಲ್ಲ. ಈಗ ನಾನು ನೇರವಾಗಿ ಪೊಲೀಸರ ಬಳಿ ಹೋಗಿ ನನ್ನ ಸೊಸೆ ನಮ್ಮನ್ನು ಸುಡಲು ಪ್ರಯತ್ನಿಸಿದ್ಲು ಅಂತ ಹೇಳಿದರೆ ಅವರು ಮೊದಲು ನನ್ನನ್ನು ಹುಚ್ಚ ಅಂತ ತಿಳಿಯುತ್ತಾರೆ, ಅಥವಾ ಅವರು ರಿಯಾ ಮುಂದೆ ಎಲ್ಲವನ್ನೂ ಬಗೆದು ಬಿಡುತ್ತಾರೆ. ಒಂದು ವೇಳೆ ಅವಳು ನಿಜವಾಗಿಯೂ ನನ್ನ ಮಗನನ್ನು ಎಲ್ಲಿಯಾದರೂ ಒತ್ತೆಯಾಗಿ ಇಟ್ಟಿದ್ದರೆ ಅವಳು ಮಾಡುವ ಮೊದಲ ಕೆಲಸವೇನು? ಸಾಕ್ಷಿಯನ್ನು ನಾಶಪಡಿಸೋದು. ಓಂಕಾರ್ ತಾನೇ ಉತ್ತರಿಸಿದ. ಅಂದರೆ ನಿಮ್ಮ ಮಗನನ್ನು? ಅದಕ್ಕಾಗಿ ನನಗೆ ಮೊದಲು ಸಾಕ್ಷ್ಯ ಬೇಕು, ನಾನು ಹೇಳಿದೆ. ಕೇವಲ ಪೊಲೀಸರ ಮುಂದೆ ಮಾತ್ರವಲ್ಲ, ನ್ಯಾಯಾಲಯದಲ್ಲೂ ಗಟ್ಟಿಯಾಗಿ ನಿಲ್ಲುವಂಥ ಸಾಕ್ಷ್ಯ ಬೇಕು. ನಾನು ನ್ಯಾಯಾಧೀಶನಾಗಿದ್ದವನು ಓಂಕಾರ್. ಅರೆಬರೆ ಕೇಸ್ಗಳು ಹೇಗೆ ಸೋಲುತ್ತವೆ ಎಂಬುದು ನನಗೆ ತಿಳಿದಿದೆ. ಓಂಕಾರ್ ಸುಮ್ಮನಾದ. ಅವನು ಚಹಾದ ಕೊನೆಯ ಗುಟುಕು ಕುಡಿದು ಗ್ಲಾಸನ್ನು ಮೇಜಿನ ಮೇಲಿಟ್ಟ. ಸರಿ, ಅವನು ಮೆಲ್ಲಗೆ ಹೇಳಿದ. ಈಗ ಈ ಕೇಸ್ ಕ್ರೈಮ್ ಬ್ರಾಂಚ್ನದ್ದಲ್ಲ, ಓಂಕಾರ್ ಪಾಟೀಲ್ನದ್ದು. ಮತ್ತು ಮೆಹ್ರಾ ಸಾಹೇಬ್ರೆ, ನೀವು ಕೇವಲ ಒಬ್ಬ ತಂದೆಯಲ್ಲ, ನನ್ನ ಹಳೆಯ ನ್ಯಾಯಾಧೀಶರು ಕೂಡ. ನಾನು ನಿಮ್ಮನ್ನು ನಿರಾಸೆಗೊಳಿಸೋದಿಲ್ಲ. ಮೊದಲು ನಾವು ಏನು ಮಾಡಬೇಕು? ನಾನು ಕೇಳಿದೆ. ಆಗ ಅವನು ಹೇಳಿದ, ಮೊದಲು ರಿಯಾ ಎಲ್ಲಿದ್ದಾಳೆ ಅಂತ ಪತ್ತೆ ಹಚ್ಚಬೇಕು. ನಿಮ್ಮ ಸೊಸೆ ನೀವಿಬ್ರು ಬೆಂಕಿಯಲ್ಲಿ ಬೆಂದು ಸತ್ತಿದ್ದೀರಿ ಅಂತ ಯೋಚಿಸ್ತಿರ್ಬೋದು ಅಲ್ವಾ? ನಾನು ಹೇಳಿದೆ, ಬಹುಶಃ ನಾವಲ್ಲಿಂದ ನೇರವಾಗಿ ಹೊರಬಂದೆವು. ನೆರೆಹೊರೆಯವರು ಏನು ಯೋಚಿಸುತ್ತಿದ್ದಾರೆಂದು ನನಗೆ ಗೊತ್ತಿಲ್ಲ. ಅವಳು ಇದುವರೆಗೆ ಯಾರಿಗೂ ಕಾಲ್ ಮಾಡಿಲ್ಲವೆಂದರೆ ಈಗ ಅವಳು ರಿಲ್ಯಾಕ್ಸ್ ಮೋಡ್ನಲ್ಲಿರುತ್ತಾಳೆ. ಓಂಕಾರ್ ಹೇಳಿದ. ಅವಳು ದುಃಖದ ಮೋಡ್ನಲ್ಲಿರೋದಿಲ್ಲ. ಅವಳು ಶಾಪಿಂಗ್ ಮಾಡಲು ಪೂರ್ತಿ ತಯಾರಾಗಿ ಲವಲವಿಕೆಯಿಂದ ಇರುತ್ತಾಳೆ. ಒಂದು ವೇಳೆ ಅವಳ ಹಿಂದೆ ಯಾರಾದರೂ ಕಾಂಟ್ರಾಕ್ಟರ್ ಅಥವಾ ಸಂಗಾತಿ ಇದ್ದರೆ ಈಗ ಅವರಿಬ್ಬರೂ ತಮ್ಮ ಯಶಸ್ಸಿನ ಮುಂದಿನ ಯೋಜನೆಯನ್ನು ರೂಪಿಸುತ್ತಿರುತ್ತಾರೆ. ಇಲ್ಲೇ ನಾವವರನ್ನು ಹಿಡಿಬೇಕು. ಅವನು ತನ್ನ ಜೇಬಿನಿಂದ ಹಳೆಯ ಸ್ಮಾರ್ಟ್ ಫೋನ್ ತೆಗೆದು 2-3 ನಂಬರ್ಗೆ ಫೋನ್ ಆಯಿಸಿದ. ವೀರು, ಓಂಕಾರ್ ಮಾತನಾಡುತ್ತಿದ್ದೇನೆ. ಹೌದು, ಹಳೆಯ ಕೇಸ್ನ ಓಂಕಾರ್. ಕೇಳು, ಇಂದು ನಗರದಲ್ಲಿ ಒಂದು ಕೊಲೆ ಕೇಸಲ್ಲ, ಕೊಲೆಯಾಗೋದ್ರಿಂದ ಬಚಾವಾದ ಕೇಸಿದೆ. ಲೊಕೇಶನ್ ಕಳುಹಿಸುತ್ತಿದ್ದೇನೆ. ನಿನ್ನ 2 ಹುಡುಗರನ್ನ ಕರೆದುಕೊಂಡು ತಕ್ಷಣ ಅಲ್ಲಿಗೆ ತಲುಪು. ಆದರೆ ದೂರವಿರಲಿ. ಕೇವಲ ಗಾಡಿ ಮತ್ತು ಜನರ ಓಡಾಟವನ್ನು ಗಮನಿಸಿ. ಯಾರಾದರೂ ವಿಡಿಯೋ ರೆಕಾರ್ಡ್ ಮಾಡಲು ಸಾಧ್ಯವಾದರೆ ಇನ್ನೂ ಒಳ್ಳೆಯದು. ವಿವರಗಳನ್ನು ನಾನು ಆಮೇಲೆ ನೀಡುತ್ತೇನೆ. ನಾನು ಅವನ ಕಡೆ ನೋಡಿದೆ. ನೀನು ಯಾರ ಲೊಕೇಶನ್ ನೀಡಿದೆ? ನಿಮ್ಮ ಹಳೆಯ ಮನೆಯದ್ದು, ಅವನು ಹೇಳಿದ. ಒಂದು ವೇಳೆ ಬೆಂಕಿ ಹತ್ತಿಕೊಂಡಿದ್ದರೆ ಫೈರ್ ಬ್ರಿಗೇಡ್, ಪೊಲೀಸ್, ನೆರೆಹೊರೆಯವರು ಎಲ್ಲರೂ ಅಲ್ಲಿರ್ತಾರೆ. ಮತ್ತು ಇಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ನಟನೆ ಮಾಡುವವರು ಯಾರು? ಆ ಪಾಪದ ವಿಧವೆಯಂತಿರುವ ಸೊಸೆ. ರಿಯಾ ಅಲ್ಲಿ ಏನು ಮಾಡ್ತಿದ್ದಾಳೆ, ಯಾರ ಜೊತೆ ಮಾತನಾಡ್ತಿದ್ದಾಳೆ, ಎಲ್ಲಿಗೆ ಹೋಗ್ತಿದ್ದಾಳೆ ಎಂಬುದನ್ನು ನಾವು ನೋಡಬೇಕು. ಅದಕ್ಕಿಂತ ಮೊದಲು ಅವಳು ಯಾವುದಾದ್ರೂ ಕಾಲ್ ಮಾಡಿದ್ದಾಳೆ, ಫೋನ್ ರೆಕಾರ್ಡ್ ಸಿಗಬಹುದಾ? ನಾನು ಕೇಳಿದೆ. ನೇರವಾಗಿ ಟೆಲಿಕಾಂನಿಂದ ಸಿಗೋದಿಲ್ಲ, ಅವನು ಹೆಗಲು ಹಾರಿಸಿದ. ಆದರೆ ನಮ್ಮ ಹಳೆಯ ನಗರದಲ್ಲಿ ಕೆಲವು ಉಪಕಾರಗಳ ಬಾಕಿ ಇದೆ. ಪ್ರಯತ್ನಿಸುತ್ತೇನೆ. ಸದ್ಯಕ್ಕೆ ನಾವು ಅವಳಿಗೆ ತಿಳಿಯದಂತೆ ದೂರದಿಂದಲೇ ಅವಳನ್ನು ಹಿಂಬಾಲಿಸಬೇಕು. ಮುಂದಿನ 2 ಗಂಟೆಗಳು ಬಹಳ ನಿಧಾನವಾಗಿ ಕಳೆದವು. ನಾನು ಮತ್ತು ಓಂಕಾರ್ ಅವನ ಸಣ್ಣ ಕಚೇರಿಯಲ್ಲಿ ಕುಳಿತೆವು. ಒಂದು ಕೋಣೆ, 2 ಕುರ್ಚಿಗಳು, ಒಂದು ಹಳೆಯ ಮೇಜು, ಗೋಡೆಯ ಮೇಲೆ ಭಾರತದ ನಕ್ಷೆ. ಎದುರಿನ ಡೆಸ್ಕ್ ಮೇಲೆ 3 ಸ್ಕ್ರೀನ್ಗಳಿದ್ದವು. ಅವುಗಳಲ್ಲಿ 2 ಈಗ ಆಫ್ ಆಗಿದ್ದವು. ಸುಷ್ಮಾಳನ್ನು ನೀನು ಸುರಕ್ಷಿತ ಜಾಗದಲ್ಲಿ ಇಟ್ಟಿರುವುದು ಒಳ್ಳೆಯದಾಯಿತು, ಅವನು ಹೇಳಿದ. ಯಾಕಂದ್ರೆ ಒಂದು ವೇಳೆ ರಿಯಾಳಿಗೆ ನೀವಿಬ್ಬರು ಬದುಕಿದ್ದೀರಿ ಎಂಬ ಸಣ್ಣ ಸುಳಿವು ಸಿಕ್ಕರೂ ಅವಳು ನೇರವಾಗಿ ಪ್ಲಾನ್ ಬಿಗೆ ಹೋಗ್ತಾಳೆ. ಮತ್ತು ಪ್ಲಾನ್ ಬಿಯಲ್ಲಿ ಅತಿ ಮೊದಲು ಒತ್ತೆಯಾಳಿನ ಉಸಿರು ನಿಲ್ಲುತ್ತದೆ. ನಾನು ಪ್ರತಿ 5 ನಿಮಿಷಕ್ಕೊಮ್ಮೆ ಮೊಬೈಲ್ ಸ್ಕ್ರೀನ್ ನೋಡ್ತಿದ್ದೆ. ಯಾವುದಾದ್ರೂ ಪವಾಡ ಅಲ್ಲಿಂದಲೇ ಸಂಭವಿಸುತ್ತದೆ ಎಂಬಂತೆ. 2 ಗಂಟೆಯ ನಂತರ ಸ್ಕ್ರೀನ್ ಮೇಲೆ ಒಂದು ವಾಟ್ಸಪ್ ಕಾಲ್ ಬಂತು, ವೀರು ಹೆಸರಿನಿಂದ. ಓಂಕಾರ್ ಅದನ್ನು ಸ್ವೀಕರಿಸಿ ಸ್ಪೀಕರ್ ಆನ್ ಮಾಡಿದ. ಹಾ ಹೇಳು, ಓಂಕಾರ್ ಅಂದ. ಸಾಹೇಬ್ರೆ, ಬೆಂಕಿ ಬಹಳ ದೊಡ್ಡದಾಗಿ ಹತ್ತಿಕೊಂಡಿತ್ತು. ಅತ್ತ ಕಡೆಯಿಂದ ಯಾವುದೋ ಯುವಕನ ಧ್ವನಿ ಕೇಳಿಸಿತು. ಆದರೆ ಫೈರ್ ಬ್ರಿಗೇಡ್ನವರು ನಿಯಂತ್ರಣಕ್ಕೆ ತಂದರು. ನೆರೆಹೊರೆಯವರು ಹೇಳ್ತಿದ್ದಾರೆ, ಒಳಗಿದ್ದ ವೃದ್ಧ ದಂಪತಿಗಳು ಬಹುಶಃ ಬದುಕಿಲ್ಲ ಅಂತ. ನೀವು ಹೇಳಿದಂತೆ ಯಾರೂ ನನ್ನನ್ನು ಗುರುತಿಸಲಿಲ್ಲ. ನಾನು ದೂರವೇ ಇದ್ದೆ. ನನ್ನ ಹೃದಯ ಒಂದು ಕ್ಷಣ ಮತ್ತೆ ಕುಸಿಯಿತು. ಈ ಪ್ರಪಂಚಕ್ಕೆ ನಾನು ಮತ್ತು ಸುಷ್ಮಾ ನಿಜಕ್ಕೂ ಸತ್ತು ಹೋಗಿದ್ದೆವು. ರಿಯಾ, ಓಂಕಾರ್ ಕೇಳಿದ. ಸಾಹೇಬ್ರೆ, ಅದೇ ಇಲ್ಲಿ ತಮಾಷೆಯ ವಿಷಯ, ವೀರು ಹೇಳಿದ. ಸೊಸೆ ಮೊದಲು ಬಂದು ಸಿಕ್ಕಾಪಟ್ಟೆ ಅತ್ತು ಕೂಗಾಡಿದ್ರು, ಅಪ್ಪ ಅಮ್ಮ ಅಂತ. ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ಸುಮ್ಮನಾದ್ರು. ಪೊಲೀಸರ ಹತ್ತಿರ ಹೇಳ್ತಿದ್ರು, ಮಾವನವರು ಇನ್ಶೂರೆನ್ಸ್ ಮತ್ತು ಪ್ರಾಪರ್ಟಿ ಕಾಗದಗಳನ್ನು ಯಾವಾಗಲೂ ಅಡಗಿಸಿಡುತ್ತಿದ್ರು. ಅವರಿಗೆ ಏನೂ ಗೊತ್ತಿಲ್ಲ, ಅವರು ಬಡಪಾಯಿ, ಈಗ ಒಬ್ಬಂಟಿಯಾಗಿದ್ದಾರೆ ಅಂತ. ನಾನು ಹಲ್ಲು ಕಡಿಯುತ್ತಾ ಕುಳಿತಿದ್ದೆ. ನಂತರ ಸಾಹೇಬ್ರೆ, 1 ಗಂಟೆ ಕಾಲ ಅಲ್ಲೇ ಕುಳಿತು ಎಲ್ಲರ ಮೇಲೆ ಕಣ್ಣಿಟ್ಟಿದ್ದರು. ಆಮೇಲೆ ಇದ್ದಕ್ಕಿದ್ದಂತೆ ಎಲ್ಲೋ ಹೋಗುವ ಆತುರ ಶುರುವಾಯಿತು.
ಈಗಷ್ಟೇ 15-20 ನಿಮಿಷಗಳ ಮೊದಲು ಅವಳು ತನ್ನ ಕಾರಿನಲ್ಲಿ ಹೊರಟಿದ್ದಾಳೆ. ನಾನು ಅವಳ ಹಿಂದೆ ಇದ್ದೇನೆ. ಲೊಕೇಶನ್ ಕಳುಹಿಸು. ಓಂಕಾರ್ ತಕ್ಷಣ ಹೇಳಿದ. ಮೊಬೈಲ್ಗೆ ಒಂದು ಪಿನ್ ಬಂತು. ನಗರದ ದೊಡ್ಡ ಮಾಲ್ ಒಂದರ ಹತ್ತಿರವಿದ್ದ ಪಾಶ್ ಕಾಫಿ ಶಾಪ್ ಅದು. ಕ್ಲಾಸಿಕ್. ಓಂಕಾರ್ ಮೆಲ್ಲನೆ ಪಿಸುಗುಟ್ಟಿದ. ನಗರದ ಅರ್ಧದಷ್ಟು ಅಫೇರ್ಗಳು ಮತ್ತು ಸಂಚುಗಳು ಅಲ್ಲಿಯೇ ಬೇಯುತ್ತವೆ. ಅದೇ ಕಾಫಿ ಶಾಪ್ಗಳಲ್ಲಿ. ನಾವು ಬೇಗನೆ ಹೊರಗೆ ನಿಂತಿದ್ದ ನನ್ನ ಗಾಡಿ ಹತ್ತಿ ಆ ಕಡೆಗೆ ಹೊರಟೆವು. ನೀನ್ ಯಾಕೆ ಸ್ವತಃ ಬರುತ್ತಿದ್ಯಾ? ನಾನು ಕೇಳಿದೆ. ಯಾಕಂದ್ರೆ ಈಗ ಇದು ಬರೀ ಸ್ಟ್ರಿಂಗ್ ಆಪರೇಷನ್ ಅಲ್ಲ, ನನ್ನ ಸ್ವಂತ ಜಡ್ಜ್ ಸಾಹೇಬ್ರ ಕೇಸ್, ಓಂಕಾರ್ ಹೇಳಿದ. ಮತ್ತು ನಾನು ಕಣ್ಣಾರೆ ನೋಡದೆ ಯಾರನ್ನೂ ನಂಬೋದಿಲ್ಲ. ಕಾಫಿ ಶಾಪ್ನ ಪಾರ್ಕಿಂಗ್ ಸ್ವಲ್ಪ ದೂರದಲ್ಲೇ ಕಾಣಿಸ್ತಿತ್ತು. ನಾವು ಗಾಡಿಯನ್ನು ಸ್ವಲ್ಪ ಹಿಂದೆ ಮರಗಳ ಮರೆಯಲ್ಲಿ ನಿಲ್ಲಿಸಿದೆವು. ಓಂಕಾರ್ ಡ್ರಾಯರ್ನಿಂದ ಸಾಮಾನ್ಯ ಕನ್ನಡಕದಂತೆ ಕಾಣುವ ಒಂದು ಸಣ್ಣ ಕ್ಯಾಮರಾ ತೆಗೆದ. ಇದೇನು? ನಾನು ಕೇಳಿದೆ. ತಂತ್ರಜ್ಞಾನವು ಕೂಡ ಕೆಲವು ಬಾರಿ ದೇವರಂತೆ ಕೆಲಸ ಮಾಡುತ್ತದೆ, ಅವನು ಕಣ್ಣು ಮಿಟುಕಿಸುತ್ತಾ ಹೇಳಿದ. ನಾನು ಒಳಗೆ ಹೋಗಿ ಸುಮ್ಮನೆ ಚಹಾ ಕುಡಿಯುತ್ತೇನೆ ಮತ್ತು ನಿಮ್ಮ ಸೊಸೆ ಯಾರ ಜೊತೆ ಎಷ್ಟು ಸಿಹಿಯಾಗಿ ಮಾತನಾಡುತ್ತಿದ್ದಾಳೆ ಅಂತ ನೋಡುತ್ತೇನೆ. ಸದ್ಯಕ್ಕೆ ಅಪಾಯವಿಲ್ಲ, ಅವನಂದ. ಈಗವಳು ತನ್ನನ್ನು ತಾನು ವಿಜೇತೆ ಅಂತ ಭಾವಿಸ್ತಿದ್ದಾಳೆ. ಯಾವ ವಿಜೇತ ತನ್ನನ್ನು ಸುರಕ್ಷಿತ ಅಂತ ನಂಬುತ್ತಾನೋ ಅವನೇ ಅತಿ ದೊಡ್ಡ ತಪ್ಪು ಮಾಡುತ್ತಾನೆ. ಅವನು ಆ ಕನ್ನಡಕ ಧರಿಸಿಕೊಂಡು ಒಳಗೆ ಹೋದ. ನಾನು ಗಾಡಿಯಲ್ಲಿ ಕುಳಿತು ಎಲ್ಲವನ್ನೂ ಅನುಭವಿಸ್ತಿದ್ದೆ. ತಳಮಳ, ಕೋಪ, ಭಯ, ಭರವಸೆ ಎಲ್ಲವೂ ಒಟ್ಟಿಗೆ. 15-20 ನಿಮಿಷಗಳ ನಂತರ ಓಂಕಾರ್ ವಾಪಸ್ ಬಂದ. ಅವನ ಮುಖದಲ್ಲಿ ಆ ನಗುವಿತ್ತು. ಯಾವುದೋ ದೊಡ್ಡ ಆರೋಪಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾಗ ನಾನು ಈ ಹಿಂದೆ ಅವನ ಮುಖದಲ್ಲಿ ನೋಡಿದ್ದ ನಗು. ನಾನು ಉಸಿರು ಬಿಗಿ ಹಿಡಿದು ಕೇಳಿದೆ, ನಿಮ್ಮ ಸೊಸೆ ಒಬ್ಳೇ ಇಲ್ಲ? ಅವನು ಕಾರಿನಲ್ಲಿ ಕುಳಿತ ತಕ್ಷಣ ಹೇಳಿದ. ಅವಳೊಬ್ಬ ಪುರುಷನ ಜೊತೆ ಕುಳಿತಿದ್ದಾಳೆ. ಸುಮಾರು 35 ವರ್ಷ ವಯಸ್ಸು. ದೇಹ ಕಾಂಟ್ರಾಕ್ಟರ್ನಂತಿದೆ. ಕೈಗಳಲ್ಲಿ ಸಿಮೆಂಟ್ ಮತ್ತು ಮಣ್ಣಿನ ಗುರುತುಗಳಿವೆ. ಬಟ್ಟೆಗಳು ಪರವಾಗಿಲ್ಲ, ಆದರೆ ನಡಿಗೆಯಲ್ಲಿ ಗೂಂಡಾಗಿರಿ ಇದೆ. ಇಬ್ರು ಒಂದೇ ಫೈಲ್ ನೋಡ್ತಿದ್ರು. ರಿಯಾ ಪದೇ ಪದೇ ಒಂದೇ ಕಡೆ ಬೆರಳಿಟ್ಟು ತೋರಿಸ್ತಿದ್ಲು. ಬಹುಶಃ ಪ್ರಾಪರ್ಟಿ ಕಾಗದಗಳಿರಬೇಕು. ಮತ್ತು ನಗುತ್ತಿದ್ರೂ ಕೂಡ. ಯಾವುದೋ ಪಾರ್ಟಿಯ ಪ್ಲಾನಿಂಗ್ ಮಾಡುತ್ತಿರುವಂತೆ. ನನ್ನ ಮುಷ್ಟಿಗಳು ತಾನಾಗಿಯೇ ಬಿಗಿಯಾದವು. ಏನಾದರೂ ಕೇಳಿಸ್ತಾ? ನಾನು ಕೇಳಿದೆ. ಸ್ವಲ್ಪ ಸ್ವಲ್ಪ, ಅವನು ಹೇಳಿದ. ನಿಮ್ಮ ಸೊಸೆ ಹೇಳ್ತಿದ್ಲು, ಈಗ ದಾರಿ ಸುಗಮವಾಗಿದೆ. ಆ ಪೇಪರ್ ಸಿಕ್ಕರೆ ಸಾಕು, ಆಮೇಲೆ ನೋಡಿ 7 ವರ್ಷ ಕಾಯುವ ಅಗತ್ಯವೂ ಇರೋದಿಲ್ಲ ಎಂದು. ಆ ಕಾಂಟ್ರಾಕ್ಟರ್ ನಗುತ್ತಾ ಅಂದ. ನೀನು ಹೇಳಿದೆಯಲ್ಲ, ನಾನೆಲ್ಲವನ್ನೂ ನಿಭಾಯಿಸುತ್ತೇನೆ ಎಂದು. ಒಬ್ಬ ಮುದಿ ಜಡ್ಜ್ ಮತ್ತು ಅವನ ಕಾಯಿಲೆಯ ಹೆಂಡತಿ ಇಬ್ರು ಈಗ ಬೂದಿಯಾಗಿರ್ತಾರೆ. ನನ್ನ ಕಿವಿಯಲ್ಲಿ ಸ್ಫೋಟದಂಥ ಶಬ್ದ ಕೇಳಿಸತೊಡಗಿತು. ಕಾಂಟ್ರಾಕ್ಟರ್ ಹೆಸರು. ನಾನು ನನ್ನನ್ನು ನಿಯಂತ್ರಿಸಿಕೊಳ್ಳುತ್ತಾ ಕೇಳಿದೆ. ವೇಟರ್ಗೆ ಟಿಪ್ ನೀಡುವಾಗ ಅವನು ಬಿಲ್ ಮೇಲೆ ಸಹಿ ಮಾಡಿದ. ಓಂಕಾರ್ ನಗುತ್ತಾ ಹೇಳಿದ. ಬಹುಶಃ ಅವನಿಗೆ ತನ್ನ ಗುರುತನ್ನ ಎಲ್ಲೆಡೆ ಬಿಟ್ಟು ಹೋಗುವ ಹವ್ಯಾಸವಿದೆ. ಹೆಸರು ಬರೆದಿದ್ದಾನೆ, ಕರಣ್ ಸಿಂಗ್ ಬಿಲ್ಡರ್ಸ್. ಈ ನಗರದಲ್ಲಿ ಇಂತಹ 10 ಜನ ಇರ್ಬೋದು. ಆದರೆ ನಮ್ಮ ಹತ್ತಿರ ಅವನ ಮುಖದ ವಿಡಿಯೋ ಇದೆ, ಅದು ಸಾಕು. ಈಗ ಅಸಲಿ ಕೆಲಸ ಶುರುವಾಗುತ್ತದೆ. ಯಾವ ಕೆಲಸ? ಈಗ ನಾವು ಅವರನ್ನು ಹಿಂಬಾಲಿಸುತ್ತೇವೆ, ಓಂಕಾರ್ ಅಂದ. ಆದರೆ ಕೇವಲ ಕಾರಿನಿಂದಲ್ಲ, ಮೇಲಿನಿಂದಲೂ ಕೂಡ. ಮೇಲಿನಿಂದ? ನನಗೆ ಅರ್ಥವಾಗಲಿಲ್ಲ. ಡ್ರೋನ್, ಅವನು ಹೇಳಿದ. ನನ್ನ ಆಫೀಸ್ನಲ್ಲಿ ಒಬ್ಬ ಹುಡುಗ ಪಾರ್ಟ್ ಟೈಮ್ ಕೆಲಸ ಮಾಡ್ತಾನೆ, ವಿಜಯ್. ಮೊದಲು ಮದುವೆ ವಿಡಿಯೋ ಮಾಡ್ತಿದ್ದ. ಈಗ ನಮಗಾಗಿ ಗುಪ್ತವಾಗಿ ಸರ್ವೇಲೆನ್ಸ್ ಮಾಡುತ್ತಾನೆ. ಅವನ ಡ್ರೋನ್ ಮೋಡಗಳಿಗಿಂತಲೂ ನಿಶಬ್ದವಾಗಿರುತ್ತದೆ. ಯಾವುದೇ ಶಬ್ದವಿಲ್ಲ, ಕೇವಲ ಕಣ್ಣುಗಳು. ನಾವು ಕಾಫಿ ಶಾಪ್ನಿಂದ ಸ್ವಲ್ಪ ದೂರ ಗಾಡಿಯಲ್ಲಿ ಕುಳಿತು ಕಾದೆವು. ಅರ್ಧ ಗಂಟೆಯ ನಂತರ ರಿಯಾ ಮತ್ತು ಕರಣ್ ಹೊರ ಬಂದರು. ರಿಯಾ ಮುಖದಲ್ಲಿ ಅದೇ ದುಃಖದ ಮುಖವಾಡವಿತ್ತು. ಸ್ವಲ್ಪ ಹೊತ್ತಿನ ಹಿಂದೆ ಬೆಂಕಿಯಲ್ಲಿ ಸುಟ್ಟ ಮನೆಯ ಮುಂದೆ ಇದ್ದಂತೆಯೇ. ಆದರೆ ಈ ಬಾರಿ ಅವಳ ಕಣ್ಣಲ್ಲಿ ಒಂದು ಹೊಳಪಿತ್ತು. ಒಳಗಿನಿಂದ ಗೆಲುವನ್ನು ಸಂಭ್ರಮಿಸುತ್ತಿರುವಂತೆ. ಅವಳು ಕರಣ್ನ ಕೈಯನ್ನು ಮೆಲ್ಲಗೆ ಮುಟ್ಟಿ ನಕ್ಕಳು. ನಂತರ ತನ್ನ ಕಾರಿನಲ್ಲಿ ಕುಳಿತಳು. ಕರಣ್ ಇನ್ನೊಂದು ಗಾಡಿ ಹತ್ತಿದ, ಹಳೆಯ SUV. ಓಂಕಾರ್ ಫೋನ್ ಮಾಡಿದ. ವೀರು, ನೀನು ಕರಣ್ ಗಾಡಿಯ ಹಿಂದೆ ಹೋಗು. ನಾನು ಸೊಸೆ ಮೇಡಮ್ ಅವರನ್ನು ನೋಡಿಕೊಳ್ತೇನೆ. ಇಬ್ಬರ ಲೊಕೇಶನ್ ನನಗೆ ಲೈವ್ ಕಳಿಸ್ತೀರು. ಯಾರೂ ಹೀರೋ ಆಗಬೇಡಿ, ಕೇವಲ ಅಂತರ ಕಾಯ್ದುಕೊಳ್ಳಿ. ಮುಂದಿನ 2-3 ಗಂಟೆಗಳು ಒಂದು ವಿಚಿತ್ರ ಓಟದಲ್ಲಿ ಕಳೆದವು. ರಿಯಾ ನಗರದ ಬೇರೆ ಬೇರೆ ಮೂಲೆಗಳಿಗೆ ಹೋದಳು. ಮೊದಲು ಒಂದು ಬ್ಯಾಂಕ್, ನಂತರ ಇನ್ಶೂರೆನ್ಸ್ ಆಫೀಸ್, ಆಮೇಲೆ ಯಾವುದೋ ವಕೀಲರ ಕಚೇರಿಯ ಹೊರಗೆ ಸ್ವಲ್ಪ ಹೊತ್ತು ನಿಂತಳು. ಪ್ರತಿಯೊಂದು ಕಡೆಯಿಂದ ಹೊರಬರುವಾಗಲೂ ಅವಳ ಮುಖದಲ್ಲಿ ಒಂದು ವಿಚಿತ್ರ ತೃಪ್ತಿ ಇರುತ್ತಿತ್ತು. ಒಂದೊಂದು ಆಫೀಸ್ನಿಂದ ಹೊರಬಂದಾಗಲೂ ಅವಳು ತನ್ನ ಪ್ಲಾನ್ನ ಒಂದೊಂದು ಮೆಟ್ಟಿಲು ಏರುತ್ತಿರುವಂತೆ ಭಾಸವಾಗುತ್ತಿತ್ತು. ನಾನು ಕಾರಿನಲ್ಲಿ ಕುಳಿತು ಪ್ರತಿಯೊಂದು ಲೊಕೇಶನ್ ಅನ್ನು ಒಂದು ಸಣ್ಣ ಕಪ್ಪು ನೋಟ್ಬುಕ್ನಲ್ಲಿ ಬರೆದುಕೊಂಡೆ. ಸಮಯ, ಜಾಗ, ಮುಂದಿನ ಬೋರ್ಡ್ ಏನಿದೆ, ಒಳಗೆ ಎಷ್ಟು ಹೊತ್ತು ಇದ್ಲು ಎಲ್ಲವನ್ನು. ಸಂಜೆ ಹತ್ತಿರವಾಗುತ್ತಿದ್ದಂತೆ ರಿಯಾ ಕಾಲೋನಿಯ ಕಡೆಗೆ ಮರಳಿದಳು. ಬಹುಶಃ ಅಳುವ, ಬಡಿಯುವ ಮತ್ತು ವಿಧಿವಿಧಾನಗಳ ನಾಟಕ ಮುಂದುವರಿಸಲು. ಇತ್ತ ಕರಣ್ನ ಗಾಡಿ ನಗರದಿಂದ ಹೊರಬಂದಿತ್ತು. ಹೈವೇ ಕಡೆಗೆ ಹೋಗುವಾಗ ವೀರುನ ಧ್ವನಿ ಫೋನ್ನಲ್ಲಿ ಸ್ವಲ್ಪ ಜೋರಾಯಿತು. ಸಾಹೇಬ್ರೆ, ಇವನು ನಗರ ಬಿಟ್ಟು ಹೋಗ್ತಿದ್ದಾನೆ, ಪಕ್ಕದ ಹಳ್ಳಿಗಳ ಕಡೆಗೆ. ಅಂತರ ಕಾಯ್ದುಕೋ. ಓಂಕಾರ್ ಅವನಿಗೆ ತಿಳಿ ಹೇಳಿದ. ಅವನೆಲ್ಲಾದರೂ ನಿರ್ಜನ ಪ್ರದೇಶದಲ್ಲಿ ಗಾಡಿ ನಿಲ್ಲಿಸಿದ ಕೂಡಲೇ ಅಲ್ಲಿಂದ ಲೊಕೇಶನ್ ಕಳುಹಿಸು.
ಮುಂದಿನ ಕೆಲಸ ನಮ್ಮದು. ಸಂಜೆ ಕತ್ತಲಾಗುತ್ತಿದ್ದಂತೆ ನಾವು ಮತ್ತೆ ಓಂಕಾರ್ನ ಆಫೀಸ್ಗೆ ಮರಳಿದೆವು. ಸುಸ್ತು ಮೂಳೆಗಳವರೆಗೆ ಇಳಿದಿತ್ತು. ಆದರೆ ಕಣ್ಣುಗಳಲ್ಲಿ ನಿದ್ರೆಯ ಸುಳಿವೇ ಇರಲಿಲ್ಲ. ಅಷ್ಟರಲ್ಲಿ ಸ್ಕ್ರೀನ್ ಮೇಲೆ ಹೊಸ ಲೊಕೇಶನ್ ಒಂದು ಕಾಣಿಸಿಕೊಂಡಿತು. ನಗರದಿಂದ ಸುಮಾರು 60 ಕಿಲೋಮೀಟರ್ ದೂರದ ಒಂದು ಸಣ್ಣ ಹಳ್ಳಿಯ ಹತ್ತಿರ. ಸುತ್ತಲೂ ಗದ್ದೆಗಳು, ಮಧ್ಯದಲ್ಲಿ ಒಂದು ಒಂಟಿ ಫಾರ್ಮ್ ಹೌಸ್. ಇಲ್ನೋಡಿ, ಓಂಕಾರ್ ನಕ್ಷೆಯನ್ನ ಝೂಮ್ ಮಾಡಿ ಹೇಳಿದ. ಈ ಜಾಗವನ್ನು ನಾನು ಮೊದಲೇ ನೋಡಿದ್ದೇನೆ, 2 ವರ್ಷಗಳ ಹಿಂದೆ ಒಂದು ಸ್ಮಗ್ಲಿಂಗ್ ಕೇಸ್ನಲ್ಲಿ. ಆವಾಗ ಇದು ಖಾಲಿ ಬಿದ್ದಿತ್ತು. ಆದರೆ ಈಗ ಅವನು ಸ್ಕ್ರೀನ್ ಬದಲಿಸಿ ಇನ್ನೊಂದು ವಿಂಡೋ ತೆರೆದ. ಡ್ರೋನ್ ಕ್ಯಾಮೆರಾದ ಲೈವ್ ಫೀಡ್. ವಿಜಯ್ ಈಗಾಗಲೇ ಡ್ರೋನ್ ಹಾರಿಸಿದ್ದ. ಮಸುಕಾದ ಆಕಾಶದ ಕೆಳಗೆ ಇಣುಕುತ್ತಿದ್ದ ಕ್ಯಾಮರಾದ ಕಣ್ಣುಗಳಲ್ಲಿ ಆ ಫಾರ್ಮ್ ಹೌಸ್ ಸ್ಪಷ್ಟವಾಗಿ ಕಾಣುತ್ತಿತ್ತು. ತಗಡಿನ ಚಾವಣಿ, ಒಡೆದ ಗೋಡೆಗಳು, ಸುತ್ತಲೂ ಮುಳ್ಳಿನ ಬೇಲಿಗಳು. ಒಂದು ಕಡೆ ಹಳೆಯ ಹ್ಯಾಂಡ್ ಪಂಪ್, ಇನ್ನೊಂದು ಕಡೆ ಟೆಂಪೋ ತರಹದ ವಾಹನ ನಿಂತಿತ್ತು. ಅಲ್ಲೇ ಕರಣ್ ಚಲಾಯಿಸುತ್ತಿದ್ದ ಆ ಹಳೆಯ SUV ಕೂಡ ಇತ್ತು. ಕರಣ್ ಒಳಗಿದ್ದಾನೆ. ವಿಜಯ್ನ ಧ್ವನಿ ಸ್ಪೀಕರ್ನಲ್ಲಿ ಕೇಳಿಸಿತು. ಅವನು ಗಾಡಿಯನ್ನು ಹೊರಗೆ ಪಾರ್ಕ್ ಮಾಡಿ ನೇರವಾಗಿ ಒಳಗೆ ಹೋದ. ಕಳೆದ ಅರ್ಧ ಗಂಟೆಯಿಂದ ಯಾರೂ ಹೊರಗೆ ಬಂದಿಲ್ಲ. ಕಿಟಕಿಗಳು? ನಾನು ಸ್ಕ್ರೀನ್ನಿಂದ ಕಣ್ಣು ತೆಗೆಯದೆ ಕೇಳಿದೆ. ಹೆಚ್ಚಿನವುಗಳಿಗೆ ಇಟ್ಟಿಗೆಗಳನ್ನು ಜೋಡಿಸಲಾಗಿದೆ ಸಾಹೇಬ್ರೆ ಎಂದು ವಿಜಯ್ ಹೇಳಿದ. ಬರೀ ಒಂದು ಸಣ್ಣ ಹಿಂಬದಿಯ ಕಿಟಕಿ ಮಾತ್ರ ತೆರೆದಿದೆ. ಅದರ ಮೇಲೂ ದಪ್ಪನೆಯ ಕಬ್ಬಿಣದ ಗ್ರಿಲ್ ಇದೆ. ಓಂಕಾರನು ಡ್ರೋನ್ ಅನ್ನು ಹಿಂಬದಿಯ ಕಡೆಗೆ ತಿರುಗಿಸಿದನು. ಸ್ಕ್ರೀನ್ ಮೇಲೆ ಮನೆಯ ಹಿಂಭಾಗವು ಕಾಣಿಸತೊಡಗಿತು. ನಿಜವಾಗಿ ಒಂದು ಸಣ್ಣ ಕಿಟಕಿ. ಅದರಿಂದ ಸಣ್ಣದಾದ ಹಳದಿ ಬೆಳಕು ಹೊರಬರುತ್ತಿತ್ತು. ನಾನು ಅರಿಯದೆಯೇ ನನ್ನ ಉಸಿರನ್ನು ಬಿಗಿ ಹಿಡಿದೆ. ಹೆಚ್ಚು ಕೆಳಕ್ಕೆ ಒಯ್ಯಬೇಡ. ಓಂಕಾರ್ ವಿಜಯ್ಗೆ ಎಚ್ಚರಿಕೆ ನೀಡಿದ. ಯಾರಾದರೂ ಕೇಳಿಸಿಕೊಂಡ್ರೆ ಡ್ರೋನ್ ಮೇಲೆ ಫೈರ್ ಕೂಡ ಮಾಡಬಹುದು. ಕೇವಲ ಒಳಗಿನ ಚಟುವಟಿಕೆಗಳು ನಮಗೆ ತಿಳಿಯುವಷ್ಟು ಸಮೀಪದಲ್ಲಿ ಇಟ್ಟುಕೋ. ನಾವು ಮೂವರು ಕೆಲವು ನಿಮಿಷಗಳ ಕಾಲ ಸುಮ್ಮನೆ ಸ್ಕ್ರೀನ್ ನೋಡುತ್ತಾ ಕುಳಿತೆವು. ಫಾರ್ಮ್ ಹೌಸ್ ಹೊರಗಿನಿಂದ ಸಂಪೂರ್ಣವಾಗಿ ಶಾಂತವಾಗಿತ್ತು. ಯಾರೋ ಅರ್ಧಕ್ಕೆ ಬಿಟ್ಟು ಹೋದ ಮನೆಯಂತೆ ಅದು ಕಾಣುತ್ತಿತ್ತು. ಆದರೆ ಆ ಸಣ್ಣ ಕಿಟಕಿ ಸತತವಾಗಿ ಉರಿದು ಆರುತ್ತಿರುವಂತೆ ಭಾಸವಾಗುತ್ತಿತ್ತು. ಅಂದರೆ ಒಳಗೆ ಯಾರೋ ಓಡಾಡುತ್ತಿದ್ದಾರೆ ಎಂದರ್ಥ. ಅಚಾನಕ್ಕಾಗಿ ಸ್ಕ್ರೀನ್ ಮೇಲೆ ಸಣ್ಣದೊಂದು ನೆರಳು ಕಂಡಿತು. ಯಾರೋ ಹಿಂಬದಿಯ ಕಿಟಕಿಯ ಹತ್ತಿರ ಬಂದರು. 2 ಸೆಕೆಂಡ್ ಕಾಲ ನಿಂತರು. ನಂತರ ಮತ್ತೆ ಹಿಂದೆ ಸರಿದರು. ಕೇವಲ ಮಸುಕಾದ ಆಕೃತಿ. ಅದರಲ್ಲಿ ಕಂಡಿದ್ದು ಇಷ್ಟೇ, ಅದೊಬ್ಬ ವ್ಯಕ್ತಿ. ತೆಳ್ಳಗೆ ಬಾಗಿದ ಭುಜಗಳು, ನಡೆಯುವಲ್ಲಿ ನಿಶಕ್ತಿ. ಝೂಮ್ ಮಾಡು, ನಾನು ಅರಿಯದೆ ಮುಂದೆ ಬಾಗುತ್ತಾ ಹೇಳಿದೆ. ಡ್ರೋನ್ ಇನ್ನೂ ಸ್ವಲ್ಪ ಸ್ಥಿರವಾಯಿತು. ಕ್ಯಾಮರಾದ ಕ್ಲೋಸ್ ಇನ್ ಫೀಚರ್ನಿಂದ ಚಿತ್ರ ಸ್ವಲ್ಪ ಸ್ಪಷ್ಟವಾಯಿತು. ಆದರೆ ಮುಖ ಸ್ಪಷ್ಟವಾಗಿ ಕಾಣುವಷ್ಟಲ್ಲ. ಕೇವಲ ಆ ನೆರಳಿನ ಕೈಗಳಲ್ಲಿ ಯಾವುದೋ ಭಾರವಾದ ವಸ್ತಿರುವುದು ಕಂಡಿತು. ಬಹುಶಃ ಚೈನ್ ಅಥವಾ ಇನ್ಯಾವುದೋ ಲೋಹ. ಇದು ಯಾರಿರ್ಬೋದು? ವಿಜಯ್ ತಾನೇ ಅರ್ಧ ಭಯ ಅರ್ಧ ಕುತೂಹಲದಿಂದ ಕೇಳಿದ. ನನ್ನ ಗಂಟಲಲ್ಲಿ ಏನೋ ಸಿಕ್ಕಿಕೊಂಡಂತಾಯಿತು. ಒಂದು ವೇಳೆ ಕರಣ್ ಈ ನಿರ್ಜನ ಪ್ರದೇಶದಲ್ಲಿ ಕೋಣೆಯೊಂದನ್ನು ನಿರ್ಮಿಸಿ ಯಾರನ್ನಾದರೂ ಬಂಧಿಸಿಟ್ಟಿದ್ದರೆ? ಓಂಕಾರ್ ನಿಧಾನವಾಗಿ ಪದಗಳನ್ನು ಆರಿಸುತ್ತಾ ಹೇಳಿದ. ಹೆಚ್ಚಿನ ಸಾಧ್ಯತೆ ಯಾರದ್ದಿರ್ಬೋದು. ನನ್ನ ಬೆರಳುಗಳು ನೋಟ್ಬುಕ್ನ ಅಂಚಿನಲ್ಲಿ ನಡುಗುತ್ತಿದ್ದವು. ನಿನ್ನ ಮಗ ಎಂದು ನನ್ನ ಒಳಗಿನ ಧ್ವನಿ ಹೇಳುತ್ತಿತ್ತು. ಆದರೆ ಮೆದುಳು ಇನ್ನೂ ನ್ಯಾಯಾಧೀಶನಂತೆ ಕೆಲಸ ಮಾಡುತ್ತಿತ್ತು. ನೋಡಿ ನಂಬಬೇಕು, ಊಹೆಯನ್ನಲ್ಲ. ನಾನು ನನ್ನ ಧ್ವನಿಯನ್ನು ಎಷ್ಟು ಸಾಧ್ಯವೋ ಅಷ್ಟು ಸ್ಥಿರವಾಗಿರಿಸುತ್ತಾ ಹೇಳಿದೆ. ಈಗ ನಾವು ಕೇವಲ ಗಮನಿಸೋಣ. ಪೊಲೀಸರನ್ನು ಕರೆಯುವ ಮೊದಲು ನಮಗೆ ಇನ್ನೂ ಗಟ್ಟಿಯಾದ ಸಾಕ್ಷ್ಯ ಬೇಕು. ಒಂದು ವೇಳೆ ಇದು ನಿಜವಾಗಿಯೂ ಆರವಾಗಿದ್ದು ನಾವು ಆತುರದಲ್ಲಿ ಪೊಲೀಸರನ್ನ ಕಳುಹಿಸಿದ್ರೆ ಕರಣ್ ಮತ್ತು ಅವನ ಜನರು ಗಾಬರಿಯಾಗಿ ಮೊದಲು ಅವನನ್ನೇ ಮುಗಿಸಿಬಿಡ್ಬೋದು. ಹಾಗಾದ್ರೆ ಓಂಕಾರ್ ನನ್ನ ಕಡೆ ನೋಡಿದ. ಹಾಗಾದ್ರೆ ನಾವು ಕರಣ್ನ ದೈನಂದಿನ ಚಟುವಟಿಕೆಗಳನ್ನು ಗಮನಿಸೋಣ. ನಾನು ಹೇಳಿದೆ. ಯಾವಾಗ ಬರುತ್ತಾನೆ, ಎಷ್ಟು ಹೊತ್ತು ಇರುತ್ತಾನೆ, ಯಾವ ಸಾಮಾನು ತರುತ್ತಾನೆ. ಅವನು ಇಲ್ಲಿ ಯಾರನ್ನಾದರೂ ಇಟ್ಟಿದ್ದರೆ ಊಟ, ನೀರು, ಔಷಧಿ ಏನನ್ನಾದರೂ ತಂದೆ ತರುತ್ತಾನೆ. ಅದು ನಮಗೆ ತಿಳಿಸುತ್ತದೆ ಒಳಗೆ ಎಷ್ಟು ಜನರಿದ್ದಾರೆ ಮತ್ತು ಅವರ ಸ್ಥಿತಿ ಹೇಗಿದೆ ಎಂದು. ಮುಂದಿನ 2 ದಿನಗಳು ಹೀಗೆ ಕಳೆದವು. ಫಾರ್ಮ್ ಹೌಸ್ ಮೇಲೆ ಕಣ್ಣು ಮತ್ತು ನಗರದಲ್ಲಿ ರಿಯಾ ಮೇಲೆ ಕಣ್ಣು. ವಿಜಯ್ನ ಡ್ರೋನ್ ಹಗಲಿನಲ್ಲಿ 2-3 ಬಾರಿ ಮೇಲೆ ಹೋಗಿ ಬರುತ್ತಿತ್ತು. ಪ್ರತಿ ಬಾರಿ ಅದೇ ಕರಣ್ನ ಗಾಡಿ ಬರ್ತಿತ್ತು. ಅವನು ಒಳಗೆ ಹೋಗ್ತಿದ್ದ. ಸ್ವಲ್ಪ ಸಮಯದ ನಂತರ ಬರಿಗೈಲಿ ಹೊರಬರ್ತಿದ್ದ ಅಥವಾ ಕೆಲವು ಬಾರಿ ಪ್ಲಾಸ್ಟಿಕ್ ಚೀಲಗಳನ್ನು ಹಿಡಿದು ಒಳಗೆ ಹೋಗ್ತಿದ್ದ. ಹಿಂಬದಿಯ ಕಿಟಕಿಯಿಂದ ದಿನದಲ್ಲಿ ಹಲವು ಬಾರಿ ಅದೇ ನೆರಳು ಕಾಣಿಸ್ತಿತ್ತು. ಕೆಲವು ಬಾರಿ 2 ಹೆಜ್ಜೆ ಮುಂದೆ, ಕೆಲವು ಬಾರಿ ಹಿಂದೆ. ಸೆರೆಯಲ್ಲಿದ್ದರೂ ಯಾರೋ ಭರವಸೆಯ ಮೇಲೆ ಕಾದು ನಿಂತಿರುವಂತೆ ಅದು ತೋರುತ್ತಿತ್ತು. ಇನ್ನೊಂದು ಕಡೆ ರಿಯಾ ನಗರದಲ್ಲಿ ಆಟವಾಡುತ್ತಿದ್ದಳು. ಕೆಲವು ಬಾರಿ ವಕೀಲರ ಆಫೀಸ್, ಕೆಲವು ಬಾರಿ ಇನ್ಶೂರೆನ್ಸ್ ಆಫೀಸ್, ಕೆಲವು ಬಾರಿ ಫೋನ್ನಲ್ಲಿ ನಗುತ್ತಾ ಯಾರ ಜೊತೆಯೋ ಮಾತು. ಅವಳ ಫೋನ್ನ ಕಾಲ್ ಡೀಟೇಲ್ಸ್ ಪಡೆಯಲು ಓಂಕಾರ್ಗೆ ಸ್ವಲ್ಪ ಸಮಯ ಬೇಕಾಯಿತು. ಆದರೆ 3ನೇ ದಿನ ಸಂಜೆ ಅದು ಕೂಡ ನಮ್ಮ ಮುಂದಿತ್ತು. ಉದ್ದನೆಯ ಲಿಸ್ಟ್ನಲ್ಲಿ ಒಂದು ನಂಬರ್ ಪದೇ ಪದೇ ಕಾಣುತ್ತಿತ್ತು. ಅದೇ ಕರಣ್ನ ನಂಬರ್. 3 ತಿಂಗಳಲ್ಲಿ 200ಕ್ಕೂ ಹೆಚ್ಚು ಕಾಲ್ಗಳು. ಓಂಕಾರ್ ಫೈಲನ್ನು ಮೇಜಿನ ಮೇಲೆ ಎಸೆಯುತ್ತಾ ಹೇಳಿದ. ಇನ್ನೂ ಏನಾದರೂ ಹೇಳುವ ಅವಶ್ಯಕತೆ ಇದೆಯಾ?
ನಿಮ್ಮ ಸೊಸೆ ಮತ್ತು ಈ ಕಾಂಟ್ರಾಕ್ಟರ್ 3 ತಿಂಗಳಿಂದ ಪ್ರತಿದಿನ ಮಾತುಕತೆ ನಡೆಸ್ತಿದ್ದಾರೆ ಮತ್ತು ನಿಮ್ಮ ಮುಂದೆ ಮಾತ್ರ ಮೇಣದ ಬತ್ತಿ ಹಚ್ಚುವ ನಾಟಕ ಮಾಡ್ತಿದ್ಲು. ನಾನು ಕಾಗದಗಳಿಂದ ಕಣ್ಣು ತೆಗೆದು ಮತ್ತೆ ಸ್ಕ್ರೀನ್ ಕಡೆ ನೋಡಿದೆ. ಡ್ರೋನ್ನ ಲೈವ್ ಫೀಡ್ ಮತ್ತೆ ಚಾಲು ಇತ್ತು. ಈ ಬಾರಿ ರಾತ್ರಿಯಾಗಿತ್ತು. ಫಾರ್ಮ್ ಹೌಸ್ ಕಪ್ಪು ಮಸಿಯಂತೆ ಕಾಣುತ್ತಿತ್ತು. ಕೇವಲ ಹಿಂಬದಿಯ ಸಣ್ಣ ಕಿಟಕಿಯಿಂದ ಸಣ್ಣದಾದ ಹಳದಿ ಬೆಳಕು ಬರುತ್ತಿತ್ತು. ಅಚಾನಕ್ಕಾಗಿ ಕ್ಯಾಮರಾ ಥರ್ಮಲ್ ಮೋಡ್ಗೆ ಬದಲಾಯಿತು. ವಿಜಯ್ ಹೊಸ ಫೀಚರ್ ಬಳಸಿದ. ಈಗ ಸ್ಕ್ರೀನ್ನ ಕಪ್ಪು ಹಿನ್ನೆಲೆಯಲ್ಲಿ ಬರೀ ಬಿಸಿಯಾದ ವಸ್ತುಗಳು ಮಾತ್ರ ಹೊಳೆಯುತ್ತಿದ್ದವು. ಚಾವಣಿಯ ಒಳಗೆ ಒಂದು ಗಾಢವಾದ ಕೆಂಪು ಚುಕ್ಕೆ, ಯಾವುದೋ ಟಾರ್ಚ್ನ ಶಾಖದಂತೆ, ಮತ್ತು ಕೆಳಗೆ ಕೋಣೆಯ ನೆಲದ ಮೇಲೆ ಒಂದು ಉದ್ದನೆಯ ಮಸುಕಾದ ಆಕೃತಿ, ಯಾರೋ ವ್ಯಕ್ತಿ ಮಲಗಿರುವ ಅಥವಾ ಕುಳಿತಿರುವ ಹಾಗೆ. ಇದನ್ನ ನೋಡ್ತಿದ್ದೀರಾ? ವಿಜಯ್ನ ಧ್ವನಿ ಉತ್ಸಾಹದಿಂದ ಕೂಡಿತು. ಈ ಶಾಖ ಕೇವಲ ಮನುಷ್ಯನ ದೇಹದಿಂದ ಮಾತ್ರ ಬರಲು ಸಾಧ್ಯ, ಮತ್ತು ಈ ಇನ್ನೊಂದು ಸಣ್ಣ ಕೆಂಪು ಬಿಂದಿ ಬಹುಶಃ ಯಾವುದೋ ಬಲ್ಬ್ ಅಥವಾ ಟ್ಯೂಬ್ಲೈಟ್ ಇರಬೇಕು. ನಾನು ಸ್ಕ್ರೀನ್ಗೆ ಎಷ್ಟು ಹತ್ತಿರ ಬಂದೆ ಎಂದರೆ ನನ್ನ ಉಸಿರಾಟವು ಅದರಲ್ಲಿ ಮಸುಕಾಗಿ ಕಾಣತೊಡಗಿತು. ಆ ಮಸುಕಾದ ಆಕೃತಿಯ ಎತ್ತರ, ಭುಜಗಳ ರಚನೆ, ಕುಳಿತುಕೊಳ್ಳುವ ರೀತಿ, ಎಲ್ಲದರಲ್ಲೂ ನನಗೆ ನನ್ನ ಮಗನೇ ಕಾಣ್ತಿದ್ದ. ಏನು ಇದು ನಿಜವಾಗಿಯೂ? ಸುಷ್ಮಾ ಹಿಂದಿನಿಂದ ಮೆಲ್ಲನೆ ಹೇಳಿದಳು. ನಾನು ತಿರುಗಿದೆ. ಹೇಳದೆ ಕೇಳದೆ ಅವಳು ಕೂಡ ಓಂಕಾರ್ನ ಆಫೀಸ್ಗೆ ಬಂದಿದ್ದಳು. ಅವಳ ಕಣ್ಣುಗಳು ನೇರವಾಗಿ ಸ್ಕ್ರೀನ್ ಮೇಲೆ ನೆಟ್ಟಿದ್ದವು. ನೀನು ಬರುವ ಮೊದಲು ನನಗೆ ಹೇಳಲೇ ಇಲ್ಲ. ನಾನು ಸಣ್ಣಗೆ ಗದರಿಸಲು ಪ್ರಯತ್ನಿಸಿದೆ, ಆದರೆ ನನ್ನ ಧ್ವನಿಯೇ ನಡುಗುತ್ತಿತ್ತು. ನಾನು ಮನೆಯಲ್ಲಿ ಒಬ್ಬಳೇ ಇರಲು ಸಾಧ್ಯವಾಗಲಿಲ್ಲ. ಅವಳು ಇಷ್ಟೇ ಹೇಳಿದಳು. ಒಂದು ವೇಳೆ ಇದು ನಿಜವಾಗಿಯೂ ನಮ್ಮ ಮಗನಾಗಿದ್ದರೆ? ಹೌದು, ಅವನು ಬದುಕಿದ್ದಾನೆ ಎಂದು ನಾವು ಮೊದಲ ಬಾರಿಗೆ ನಂಬಿಕೆಯಿಂದ ಹೇಳುವ ಆ ಕ್ಷಣದಿಂದ ನಾನು ದೂರವಿರಲು ಬಯಸೋದಿಲ್ಲ. ಸ್ಕ್ರೀನ್ ಮೇಲೆ ಅದೇ ಮಸುಕಾದ ಕೆಂಪು ಆಕೃತಿ ಮೆಲ್ಲಗೆ ಅಲುಗಾಡಿತು. ಯಾರೋ ಏಳಲು ಪ್ರಯತ್ನಿಸುತ್ತಿರುವಂತೆ ಅಥವಾ ಗೋಡೆಗೆ ಒರಗಿ ಕುಳಿತಂತೆ. ಥರ್ಮಲ್ ಇಮೇಜ್ನಲ್ಲೂ ನಾನು ಹೇಳಬಲ್ಲೆ, ಆ ವ್ಯಕ್ತಿ ಬಹಳ ಅಶಕ್ತನಾಗಿದ್ದಾನೆ. ಬಾಗಿದ ಭುಜಗಳು, ತಗ್ಗಿಸಿದ ಕುತ್ತಿಗೆ, ಕೈಗಳ ಚಲನೆ ನಿಧಾನ, ವಾರಗಳಿಂದ ಸೂರ್ಯನ ಬೆಳಕನ್ನು ನೋಡದಂತಿದ್ದವು. ವಿಜಯ್, ಓಂಕಾರ್ ಗಂಭೀರ ಧ್ವನಿಯಲ್ಲಿ ಹೇಳಿದ. ಡ್ರೋನನ್ನು ಇನ್ನೂ ಸ್ವಲ್ಪ ಸ್ಥಿರಗೊಳಿಸು, ಆದರೆ ಹೆಚ್ಚು ಕೆಳಕ್ಕೆ ಬೇಡ. ಆ ಕಿಟಕಿ ಹತ್ತಿರ ಯಾರಾದರೂ ಮುಖ ತೋರಿಸಿದ್ರೆ ಅವರ ಮುಖದ ಕನಿಷ್ಠ ರೂಪರೇಖೆಯನ್ನಾದರೂ ನೋಡುವಂಥ ಆ್ಯಂಗಲ್ ಹುಡುಕು. ಸರಿ ಸಾಹೇಬ್ರೆ, ವಿಜಯ್ ತಕ್ಷಣ ಉತ್ತರಿಸಿದ. ಸ್ಕ್ರೀನ್ ಸ್ವಲ್ಪ ಅಲುಗಾಡಿ ನಂತರ ಸ್ಥಿರವಾಯಿತು. ಈಗ ಕಿಟಕಿ ಸರಿಯಾಗಿ ಮಧ್ಯಭಾಗದಲ್ಲಿತ್ತು. ಒಳಗಿನ ಮಿನುಗುವ ಬೆಳಕು ಮತ್ತು ಹೊರಗಿನ ಕತ್ತಲೆಯ ನಡುವೆ ಒಂದು ತೆಳುವಾದ ಗೆರೆಯಂತೆ. ನಾನು ನನ್ನ 2 ಕೈಗಳನ್ನು ಮೇಜಿನ ಮೇಲಿಟ್ಟೆ, ನನ್ನ ನಡುಕ ಕಡಿಮೆಯಾಗಲಿ ಎಂದು. ಸುಷ್ಮಾ ನನ್ನ ತೋಳನ್ನ ಹಿಡಿದುಕೊಂಡಳು. ಓಂಕಾರ್ ಕೂಡ ಏನನ್ನೂ ಮಾತನಾಡದೆ ಸ್ಕ್ರೀನ್ ಕಡೆಗೆ ದಿಟ್ಟಿಸಿ ನೋಡುತ್ತಿದ್ದ. ಕೆಲವು ಸೆಕೆಂಡುಗಳ ಕಾಲ ಏನೂ ಸಂಭವಿಸಲಿಲ್ಲ. ನಂತರ ಯಾರೋ ಒಳಗಿನಿಂದ ತಳ್ಳಿದಂತೆ ಭಾಸವಾಯಿತು. ಒಂದು ಮುಖ ಕಿಟಕಿಯ ಹತ್ತಿರ ಬಂದಿತು. ಮೊದಲು ಕೇವಲ ಹಣೆ, ನಂತರ ಕಣ್ಣುಗಳು, ಆಮೇಲೆ ಅರ್ಧ ಮುಖ. ಥರ್ಮಲ್ ಮೋಡ್ನಲ್ಲಿ ಮುಖವು ಬಿಳಿ ಮತ್ತು ಹಳದಿಯಾಗಿ ಕಾಣುತ್ತಿತ್ತು. ಉಳಿದೆಲ್ಲವೂ ಕಪ್ಪು. ಆದರೆ ಆ ಕಣ್ಣುಗಳ ಆಕಾರ, ಮೂಗಿನ ವಿನ್ಯಾಸ, ದವಡೆಯ ಆ ಸಣ್ಣ ಗೆರೆ, ನನಗೆ ಅವು ಯಾವಾಗಲೂ ಇದ್ದಂತೆ ಸ್ಪಷ್ಟವಾಗಿದ್ದವು. ರಾಘವ್, ಸುಷ್ಮಾಳ ಧ್ವನಿಯಲ್ಲಿ ಕಣ್ಣೀರು ಮತ್ತು ನಗು ಎರಡೂ ಇತ್ತು. ಇದು ನನ್ನ ತುಟಿಗಳು ಒಣಗಿ ಹೋಗಿದ್ದವು. ನಾನು ಬಹಳ ಕಷ್ಟಪಟ್ಟು ಒಂದು ಪದ ಹೊರ ಹಾಕಿದೆ, ಆರವ್. ಆದರೆ ಅದೇ ಕ್ಷಣದಲ್ಲಿ ಆ ಮುಖಕ್ಕೂ ಯಾವುದೋ ಅರಿವಾದಂತಾಯಿತು. ಆ ವ್ಯಕ್ತಿ ವೇಗವಾಗಿ ಹಿಂದೆ ಸರಿದ. ಕೋಣೆಯ ಒಳಗಿನಿಂದ ಯಾರೋ ಜೋರಾಗಿ ಬಾಗಿಲು ತೆರೆದಿರಬೇಕು. ಥರ್ಮಲ್ ಇಮೇಜ್ನಲ್ಲಿ ಇನ್ನೊಂದು ಭಾರೀ ಗಾತ್ರದ, ಹೆಚ್ಚು ಕೆಂಪು ಬಣ್ಣದ ಆಕೃತಿ ಕೋಣೆಯೊಳಗೆ ಪ್ರವೇಶಿಸುವುದು ಕಂಡಿತು. ತದನಂತರ ಅಚಾನಕ್ಕಾಗಿ ಡ್ರೋನ್ ಕ್ಯಾಮೆರಾದ ಮೇಲೆ ಯಾರೋ ಹೊರಗಿನಿಂದ ಬೆಳಕು ಚೆಲ್ಲಿದರು. ಸ್ಕ್ರೀನ್ ಒಂದು ಕ್ಷಣ ಬಿಳಿಯಾಗಿ ಹೊಳೆಯಿತು, ನಂತರ ಪೂರ್ತಿ ಕಪ್ಪಾಯಿತು. ಸಾಹೇಬ್ರೆ, ವಿಜಯ್ನ ಧ್ವನಿ ಗಾಬರಿಯಿಂದ ಕೂಡಿತ್ತು. ಯಾರೋ ಮೇಲೆ ಟಾರ್ಚ್ ಅಥವಾ ಏನನ್ನೋ ಎಸೆದಿದ್ದಾರೆ. ಬಹುಶಃ ಡ್ರೋನ್ ನೋಡಿರಬೇಕು. ನಾನದನ್ನು ಮೇಲೆತ್ತುತ್ತಿದ್ದೇನೆ. ಆದರೆ ಸ್ಕ್ರೀನ್ ಮೇಲೆ ಈಗ ಕೇವಲ ಕಪ್ಪು ಆಕಾಶವಿತ್ತು ಮತ್ತು ಕೆಳಗೆ ದೂರದವರೆಗೆ ಹರಡಿದ್ದ ಅಲ್ಪ ಸ್ವಲ್ಪ ಬೆಳಕು ಮಾತ್ರ ಕಾಣುತ್ತಿತ್ತು. ಫಾರ್ಮ್ ಹೌಸ್ ಕಣ್ಣಿನಿಂದ ಮರೆಯಾಗಿತ್ತು. ನನ್ನ ಬೆರಳುಗಳು ಮೇಜಿನ ಅಂಚನ್ನು ಎಷ್ಟು ಜೋರಾಗಿ ಹಿಡಿದಿದ್ದವೆಂದರೆ ಉಗುರುಗಳ ಕೆಳಗೆ ನೋವು ಶುರುವಾಯಿತು. ಅಷ್ಟೇ ಸಾಕು, ಓಂಕಾರ್ ಮೆಲ್ಲನೆ ಹೇಳಿದ. ಒಳಗೆ ಯಾರೋ ಸೆರೆಯಲ್ಲಿದ್ದಾರೆ. ಮತ್ತೀಗ ಕಿಟಕಿ ಹತ್ತಿರ ಬಂದ ಮುಖ ನನ್ನ ಮಗನದ್ದೇ ಎಂದು ನಂಬಲು ನಮಗೆ ಇನ್ನೇನು ಸಾಕ್ಷಿ ಬೇಕು? ನಾನು ಮೊದಲ ಬಾರಿಗೆ ಯಾವುದೇ ಕಾನೂನು ಭಾಷೆ ಇಲ್ಲದೆ, ಯಾವುದೇ ಬಹುಶಃ ಎಂಬ ಪದ ಬಳಸದೆ ಹೇಳಿದೆ, ಆರವ್ ಬದುಕಿದ್ದಾನೆ ಮತ್ತು ಆ ನರಕದಲ್ಲಿ ಬಂದಿಯಾಗಿದ್ದಾನೆ. ಕೋಣೆಯಲ್ಲಿ ಕೆಲವು ಸೆಕೆಂಡುಗಳ ಕಾಲ ಕೇವಲ ನನ್ನ ಭಾರವಾದ ಉಸಿರಾಟದ ಶಬ್ದ ಮಾತ್ರ ಕೇಳಿಸ್ತಿತ್ತು. ನಂತರ ನಾನು ನನ್ನ ಜೇಬಿನಿಂದ ನೋಟ್ಬುಕ್ ತೆಗೆದು ಮೊದಲ ಬಾರಿಗೆ ಅದರಲ್ಲಿ ಇಂದಿನ ದಿನಾಂಕ ಬರೆದೆ. ದಿನ 33. ಫಾರ್ಮ್ ಹೌಸ್ನ ಹಿಂಬದಿಯ ಕಿಟಕಿಯಲ್ಲಿ ಸೆರೆಯಾಗಿರುವ ವ್ಯಕ್ತಿಯ ಮೊದಲ ನೋಟ. ಅನುಮಾನವಲ್ಲ, ನಂಬಿಕೆ. ಅವನು ನನ್ನ ಮಗ. ನಾನು ಪೆನ್ನು ನಿಲ್ಲಿಸಿದೆ. ತಲೆ ಎತ್ತಿ ಓಂಕಾರ್ನ ಕಡೆ ನೋಡಿದೆ. ಈಗ ಮುಂದಿನ ಹೆಜ್ಜೆ ಏನು? ನಾನು ಕೇಳಿದೆ. ಓಂಕಾರ್ ಕೂಡ ದೀರ್ಘವಾಗಿ ಉಸಿರಾಡಿದ. ನಂತರ ನೇರವಾಗಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ, ಮುಂದಿನ ಹೆಜ್ಜೆಯನ್ನು ನೀವು ಒಬ್ಬರೇ ಇಡೋದಿಲ್ಲ ಮೆಹ್ರಾ ಸಾಹೇಬ್ರೆ.
ಈಗ ಇದು ಕೇವಲ ಒಬ್ಬ ತಂದೆಯ ಮಿಷನ್ ಅಲ್ಲ, ಇದೊಂದು ಪೂರ್ಣ ಪ್ರಮಾಣದ ಕೇಸ್. ನಾಳೆ ಬೆಳಗ್ಗೆಯಿಂದ ನಾವು ಪೊಲೀಸ್ ಮತ್ತು ಸಿಸ್ಟಮ್ ಎರಡನ್ನೂ ಈ ಆಟದಲ್ಲಿ ಇಳಿಸುತ್ತೇವೆ. ವ್ಯತ್ಯಾಸ ಇಷ್ಟೇ, ಈ ಬಾರಿ ಸಿಸ್ಟಮ್ಗೆ ನಿಮ್ಮ ಕಮಾಂಡ್ ಸಿಗುತ್ತದೆ, ರಿಯಾಳದ್ದಲ್ಲ. ನಾಳೆ ಬೆಳಗ್ಗೆಯವರೆಗೆ ಸುಷ್ಮಾ ನಡುಗುವ ಧ್ವನಿಯಲ್ಲಿ ಕೇಳಿದಳು. ನಾಳೆ ಬೆಳಗ್ಗೆಯವರೆಗೆ ಅವನಲ್ಲೇ ಇರುತ್ತಾನಲ್ವಾ? ಅವಳ ಪ್ರಶ್ನೆಗೆ ಉತ್ತರಿಸುವ ಮೊದಲು ನಾನು ಮತ್ತೊಮ್ಮೆ ಸ್ಕ್ರೀನ್ ಮೇಲಿದ್ದ ಆ ಕೊನೆಯ ಥರ್ಮಲ್ ಚಿತ್ರದ ಸ್ಮೃತಿಯನ್ನು ನೆನಪಿಸಿಕೊಂಡೆ. ಅಶಕ್ತ, ತೆಳ್ಳಗಿನ ಆಕೃತಿ, ಆದರೆ ಜೀವಂತ. ನಾನು ಆ ದೃಶ್ಯವನ್ನು ನನ್ನ ಹೃದಯದಲ್ಲಿ ಹಿಡಿದಿಟ್ಟುಕೊಂಡೆ. ಮುಳುಗುವ ವ್ಯಕ್ತಿ ಕೊನೆಯ ಹುಲ್ಲುಕಡ್ಡಿಯನ್ನು ಹಿಡಿದುಕೊಳ್ಳುವಂತೆ. ಹೌದು, ನಾನು ಬಹಳ ನಿಧಾನವಾಗಿ ಆದರೆ ಪೂರ್ಣ ನಂಬಿಕೆಯಿಂದ ಹೇಳಿದೆ, ಅವನಿರುತ್ತಾನೆ. ಮತ್ತೀಗ ಮೊದಲ ಬಾರಿಗೆ ಇಂದಿನ ರಾತ್ರಿಯ ನಂತರ ಅವನು ಒಬ್ಬಂಟಿಯಲ್ಲ. ಅವನ ಅಪ್ಪ ಅವನ ಕಿಟಕಿಯನ್ನು ನೋಡಿಬಿಟ್ಟಿದ್ದಾರೆ ಎಂಬುದು ಮಾತ್ರ ಅವನಿಗೆ ತಿಳಿದಿಲ್ಲ ಅಷ್ಟೇ. ಮುಂದಿನ 24 ಗಂಟೆಗಳಲ್ಲಿ ಏನಾಗಲಿದೆ ಎಂಬುದು ನನಗೆ ತಿಳಿದಿರಲಿಲ್ಲ. ಪೊಲೀಸರ ನಿಲುವು ಹೇಗಿರುತ್ತದೆ, ಕರಣ್ ಮತ್ತು ರಿಯಾ ಎಲ್ಲಿಯವರೆಗೆ ಓಡಿ ಹೋಗಲು ಪ್ರಯತ್ನಿಸುತ್ತಾರೆ ಮತ್ತು ಸಿಸ್ಟಮ್ ನಮಗೆ ಸಹಾಯ ಮಾಡುತ್ತದೆ ಅಥವಾ ಮತ್ತೆ ನಮ್ಮನ್ನು ಒಬ್ಬಂಟಿಯಾಗಿ ಬಿಡುತ್ತದೆ. ನನಗೆ ತಿಳಿದಿದ್ದು ಇಷ್ಟೇ. ಆಟ ಈಗ ಬಹಿರಂಗವಾಗಿ ಶುರುವಾಗಿದೆ ಮತ್ತು ಈ ಬಾರಿ ನಮ್ಮ ಕಡೆ ಕೇವಲ ಒಬ್ಬ ತಂದೆಯ ಕೋಪ ಮಾತ್ರವಲ್ಲ, ಒಬ್ಬ ನ್ಯಾಯಾಧೀಶನ ವಿವೇಚನೆಯೂ ಇತ್ತು. ಅಸಲಿ ಬಿರುಗಾಳಿ ಇನ್ನೂ ಬಾಕಿ ಇತ್ತು. ಮರುದಿನ ಬೆಳಿಗ್ಗೆ ನನ್ನ ಕಣ್ಣುಗಳು ನಿದ್ರೆಯಿಂದಲ್ಲ, ಫೋನ್ನ ಜೋರಾದ ರಿಂಗ್ ಟೋನ್ನಿಂದ ತೆರೆದುಕೊಂಡವು. ಓಂಕಾರ್ನ ಹೆಸರು ಸ್ಕ್ರೀನ್ ಮೇಲೆ ಮಿನುಗುತ್ತಿತ್ತು. ನಾನು ಕರೆ ಸ್ವೀಕರಿಸಿದೆ. ಅವನು ನೇರವಾಗಿ ಹೇಳಿದ, ಮೆಹ್ರಾ ಸಾಹೇಬ್ರೆ. ಇನ್ನು ಕಾಯುವುದು ಎಂದರೆ ಆ ಹುಡುಗನ ಉಸಿರಿನ ಜೊತೆ ಆಟವಾಡಿದಂತೆ. ಈಗ ಪೊಲೀಸರನ್ನ ಒಳ ತರಲೇಬೇಕು. ನಾನು ಸುಷ್ಮಾಳ ಕಡೆ ನೋಡಿದೆ. ಅವಳು ಕೂಡ ಎಚ್ಚರವಾಗಿದ್ದಳು. ಇಡೀ ರಾತ್ರಿಯ ಜಾಗರಣೆಯಿಂದ ದಣಿದಿದ್ದ ಕಣ್ಣುಗಳಲ್ಲಿ ಕೇವಲ ಒಂದು ಪ್ರಶ್ನೆ ಇತ್ತು, ಇಂದು ಏನಾದರೂ ಆಗುತ್ತದೆಯೇ? ಹೌದು, ನಾನು ಮೆಲ್ಲನೆ ಹೇಳಿದೆ. ಇಂದು ನಾವು ನಮ್ಮ ಮಗನನ್ನ ಮುಟ್ಟಿ ಅವನು ಬದುಕಿದ್ದಾನೆ ಎಂದು ಖಚಿತಪಡಿಸಿಕೊಳ್ಳುತ್ತೇವೆ ಅಥವಾ ಕೊನೆಯ ಉಸಿರಿರುವವರೆಗೆ ಹೋರಾಡುತ್ತೇವೆ. ಓಂಕಾರ್ ನಮ್ಮನ್ನು ನಗರದ ಹಳೆಯ ಪೊಲೀಸ್ ಕೇಂದ್ರ ಕಚೇರಿಗೆ ಬರಲು ಹೇಳಿದ. ಅಲ್ಲಿ ಅವನ ಹಳೆಯ ಗೆಳತಿಯೊಬ್ಬಳು ಈಗ ಡಿಸಿಪಿ ಆಗಿದ್ದಳು, ಶಾಲಿನಿ ವರ್ಮಾ. ಈ ಶಾಲಿನಿ ಅವಳೇ ಯಾರು ಒಂದು ಕಾಲದಲ್ಲಿ ನನ್ನ ನ್ಯಾಯಾಲಯಕ್ಕೆ ಹೊಸ ಹೊಸ ಕೇಸ್ಗಳನ್ನು ತರುತ್ತಿದ್ದಳು. ಅವಳು ಕಣ್ಣುಗಳಲ್ಲಿ ಕಿಚ್ಚು ಮತ್ತು ಫೈಲ್ಗಳಲ್ಲಿ ಸತ್ಯದೊಂದಿಗೆ ಬರುತ್ತಿದ್ದಳು. ಇಂದು ಅವಳು ಕುರ್ಚಿಯ ಮೇಲಿದ್ದಳು ಮತ್ತು ನಾನವಳ ಎದುರು ಕುಳಿತಿದ್ದೆ. ಸರ್ ಎಂದು ನನ್ನನ್ನು ನೋಡಿದ ತಕ್ಷಣ ಕುರ್ಚಿಯಿಂದ ಎದ್ದು ನಿಂತು ಹೇಳಿದಳು, ನಿಮ್ಮ ಬಗ್ಗೆ ನಿನ್ನೆ ರಾತ್ರಿಯ ಸುದ್ದಿ ಬಂದಿತ್ತು. ಜನರು ಹೇಳಿದ್ರು ನೀವಿಬ್ರು. ಅವಳ ಕಣ್ಣುಗಳು ತುಸು ತೇವವಾದವು. ನಾನು ನೀವು ಬದುಕಿಲ್ಲ ಅಂದ್ಕೊಂಡಿದ್ದೆ. ಇದೇ ಅಲ್ವಾ ಆಟ? ನಾನು ಶಾಂತ ಸ್ವರದಲ್ಲಿ ಹೇಳಿದೆ. ನಾವು ನಿಜವಾಗಿಯೂ ಸತ್ತಿದ್ದರೆ ಇಂದಿಲ್ಲಿ ಮಾತನಾಡಲು ಜೀವಂತವಾಗಿ ಇರುತ್ತಿರಲಿಲ್ಲ. ಆದರೆ ಇಲ್ಲಿ ವಿಷಯ ಇಬ್ಬರು ವೃದ್ಧರ ಪ್ರಾಣದ್ದಲ್ಲ, ನನ್ನ ಹೆಂಡತಿಯ ನಿದ್ದೆಯದ್ದಲ್ಲ ಅಥವಾ ನಮ್ಮ ಸಂಪಾದನೆಯದ್ದಲ್ಲ. ವಿಷಯ ಆ ಹುಡುಗನದ್ದು. ಅವನೆಲ್ಲೋ ಒಂದು ಕತ್ತಲೆ ಕೋಣೆಯಲ್ಲಿ ನಮಗಾಗಿ ಉಸಿರು ಎಣಿಸುತ್ತಿದ್ದಾನೆ. ನಾವು ಅವಳಿಗೆ ಎಲ್ಲವನ್ನೂ ತೋರಿಸಿದೆವು. ಡ್ರೋನ್ ಫುಟೇಜ್, ಫಾರ್ಮ್ ಹೌಸ್ನ ಲೊಕೇಶನ್, ಕಾಲ್ ಡೀಟೇಲ್ಸ್, ಕಾಫಿ ಶಾಪ್ ಹೊರಗೆ ತೆಗೆದ ವಿಡಿಯೋ, ರಿಯಾ ಮತ್ತು ಕರಣ್ ಫೈಲ್ ನೋಡುತ್ತಿರುವ ಫೋಟೋಗಳು, ನನ್ನ ನೋಟ್ಬುಕ್ನಲ್ಲಿ ಪ್ರತಿದಿನ ಬರೆದ ನೋಟ್ಸ್ಗಳು, ನಿನ್ನೆ ರಾತ್ರಿ ಥರ್ಮಲ್ ಇಮೇಜ್ನಲ್ಲಿ ಕಂಡ ಆ ಮಸುಕಾದ ಮುಖ. ಶಾಲಿನಿ ಬಹಳ ಹೊತ್ತು ಸುಮ್ಮನೆ ಎಲ್ಲವನ್ನೂ ನೋಡುತ್ತಿದ್ದಳು. ಅವಳ ಮುಖದಲ್ಲಿ ವರ್ಷಗಳ ಹಿಂದೆ ನಾನು ನೋಡಿದ್ದ ಅದೇ ಭಾವಗಳು ಮರಳಿ ಬಂದಿದ್ದವು. ಯಾವಾಗ ಅವಳು ಸರಿಯಾದ ಕೇಸ್ಗಾಗಿ ತನ್ನ ಪೂರ್ಣ ಶಕ್ತಿಯನ್ನು ಧಾರೆ ಎರೆಯುತ್ತಿದ್ದಳು ಆ ಭಾವಗಳು. ಇದೆಲ್ಲವೂ ಒಬ್ಬ ಸಾಮಾನ್ಯ ಮನುಷ್ಯನ ಕಡೆಯಿಂದ ಬಂದಿದ್ದರೆ ಎಂದು ಅವಳು ಕೊನೆಗೆ ಹೇಳಿದಳು. ಬಹುಶಃ ನಾನು ಹೇಳ್ತಿದ್ದೆ, ಸಂಶಯವಂತೂ ಇದೆ, ಆದರೆ ಪಕ್ಕಾ ಇಲ್ಲ ಎಂದು. ಆದರೆ ಇದನ್ನು ರಾಘವ್ ಮೆಹ್ರಾ ಅವರಂಥ ವ್ಯಕ್ತಿ ತಂದಾಗ, ಯಾರ ನ್ಯಾಯಾಲಯದಲ್ಲಿ ನಾನೇ ಸಾಕ್ಷಿ ಹೇಳಿದ್ದೆನೋ, ಆಗ ಇದು ಸಂಶಯವಲ್ಲ, ಅಲಾರಂ. ನಾವು ತಕ್ಷಣ ಕ್ರಮ ಕೈಗೊಳ್ಳಬೇಕು. ಆದರೆ ಬಹಳ ಯೋಚಿಸಿ ಮಾಡಬೇಕು. ಮೊದಲು ಏನು? ನಾನು ಕೇಳಿದೆ. ಮೊದಲನೆಯದಾಗಿ ಅವಳು ಗಂಭೀರವಾಗಿ ಹೇಳಿದಳು, ನೀವಿಬ್ರು ಮತ್ತೆ ಬದುಕಿ ಬಂದಿಲ್ಲ. ಕನಿಷ್ಠ ಪಕ್ಷ ಈಗ ಸಿಸ್ಟಮ್ನ ಹೆಚ್ಚಿನ ಕಾಗದಗಳಲ್ಲಿ ಈ ಆಪರೇಷನ್ ನಡೆಯುವವರೆಗೂ ನಿಮ್ಮ ಗುರುತು ಇಷ್ಟು ಜನರಿಗೆ ಮಾತ್ರ ತಿಳಿದಿರುತ್ತದೆ. ನಾನು, ಓಂಕಾರ್, ಇಬ್ಬರು ನಂಬಿಕಸ್ಥ ಆಫೀಸರ್ಗಳು ಮತ್ತು ಡ್ರೋನ್ ನಡೆಸಿದ ಆ ಟೆಕ್ನಿಕಲ್ ಟೀಮ್. ಉಳಿದವರಿಗೆ ನೀವಿಬ್ರು ಇಂದಿಗೂ ನಿನ್ನೆ ರಾತ್ರಿಯ ಪತ್ರಿಕೆಯ ಹೆಡ್ಲೈನ್ ಆಗಿದ್ರಿ. ಅಗ್ನಿಯಲ್ಲಿ ಬೆಂದ ವೃದ್ಧ ದಂಪತಿಗಳು. ಎಷ್ಟು ಕಡಿಮೆ ಜನರಿಗೆ ಸತ್ಯ ತಿಳಿಯುತ್ತದೆಯೋ ಅಷ್ಟು ಸುರಕ್ಷಿತ ನಿಮ್ಮ ಮಗ. ಅವಳು ತನ್ನ ಇಬ್ಬರು ನಂಬಿಕಸ್ಥ ಆಫೀಸರ್ಗಳನ್ನು ಕರೆದಳು, ಇನ್ಸ್ಪೆಕ್ಟರ್ ಖಾನ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಸೀಮಾ. ಇಬ್ಬರು ಯಾವುದೇ ಸಂಶಯವಿಲ್ಲದೆ ಪೂರ್ಣ ವಿಷಯವನ್ನ ಕೇಳಿಸಿಕೊಂಡರು, ಫುಟೇಜ್ ನೋಡಿದರು ಮತ್ತು ತಕ್ಷಣ ತಯಾರಾದರು. ಒಂದು ದೊಡ್ಡ ನಕ್ಷೆಯ ಮೇಲೆ ಫಾರ್ಮ್ ಹೌಸ್ನ ಸುತ್ತಲೂ ಸರ್ಕಲ್ ಹಾಕಿ ಪ್ಲಾನ್ ಸಿದ್ಧವಾಯಿತು. ಯಾವ ದಾರಿಯಿಂದ ಹೋಗಬೇಕು, ಯಾರು ಹೊರಗೆ ನಿಲ್ಲಬೇಕು, ಯಾರು ಒಳಗೆ ಹೋಗಬೇಕು, ಶಸ್ತ್ರಾಸ್ತ್ರಗಳಿದ್ದರೆ ಏನು ಮಾಡಬೇಕು, ನೇರ ಮುಖಾಮುಖಿಯಾದರೆ ಹೇಗೆ ಹ್ಯಾಂಡಲ್ ಮಾಡಬೇಕು. ನಾನು ಬರುತ್ತೇನೆ, ನಾನು ಸ್ಪಷ್ಟವಾಗಿ ಹೇಳಿದೆ. ಸರ್, ಇದು ಆಪರೇಷನ್, ಪಿಕ್ನಿಕ್ ಅಲ್ಲ, ಇನ್ಸ್ಪೆಕ್ಟರ್ ಖಾನ್ ವಿನಯದಿಂದ ಹೇಳಿದರು. ನೀವು ಅಲ್ಲಿರೋದು ಅಪಾಯವನ್ನು ಹೆಚ್ಚಿಸುತ್ತದೆ, ಕಡಿಮೆ ಮಾಡೋದಿಲ್ಲ. ನನಗೆ ಅರ್ಥವಾಗುತ್ತದೆ, ನಾನು ಶಾಂತ ಧ್ವನಿಯಲ್ಲಿ ಹೇಳಿದೆ. ಆದರೆ ನಾನೇನು ಹೊಸ ಹುಡುಗನಲ್ಲ. 30 ವರ್ಷಗಳಿಂದ ಅಪರಾಧಿಗಳ ಮುಖ ಓದಿದ್ದೇನೆ, ಅವರ ಚಾಳಿಯನ್ನು ನೋಡಿದ್ದೇನೆ. ನಾನು ಫಾರ್ಮ್ ಹೌಸ್ ಒಳಗೆ ಹೋಗೋದಿಲ್ಲ.
ಆದರೆ ನನ್ನ ಮಗ ಹೊರಬಂದ ಕ್ಷಣ ಅವನನ್ನು ಕೇವಲ ಸ್ಕ್ರೀನ್ನಲ್ಲಿ ಮಾತ್ರವಲ್ಲದೆ ನೇರವಾಗಿ ನೋಡಲು ನಾನಲ್ಲಿರಲು ಬಯಸುತ್ತೇನೆ. ಶಾಲಿನಿ ತುಸು ಹೊತ್ತು ನನ್ನನ್ನು ನೋಡಿದಳು. ನಂತರ ಮೆಲ್ಲಗೆ ಹೇಳಿದಳು, ನೀವು ಆನ್ ಆಪರೇಷನ್ ವಾಹನದಲ್ಲೇ ಕುಳಿತುಕೊಳ್ಬೇಕು. ಹೊರಗಡೆ ವಾಗ್ದಾನ ಮಾಡಿ, ಯಾವುದೇ ಹೀರೋ ಥರ ಕೆಲಸ ಮಾಡೋದಿಲ್ಲ ಅಂತ. ನಾನು ಜಡ್ಜ್ ಆಗಿದ್ದೆ, ಹೀರೋ ಅಲ್ಲ. ನಾನು ಸಣ್ಣ ನಗುವಿನೊಂದಿಗೆ ಹೇಳಿದೆ. ಕಾನೂನಿನ ಮನುಷ್ಯ ಭಾವನೆಗಳಿಗೆ ಒಳಗಾದರೆ ಕೇಸ್ ಅಲ್ಲೇ ಸೋತು ಹೋಗುತ್ತದೆ. ತಯಾರಿ ಪೂರ್ಣಗೊಳ್ಳಲು ಅರ್ಧ ದಿನ ಹಿಡಿಯಿತು. ಸಂಜೆಯ ಹೊತ್ತಿಗೆ ಯೋಜನೆ ಸಿದ್ಧವಾಗಿತ್ತು. ಮರುದಿನ ಮುಂಜಾನೆ ಕರಣ್ ಸಾಮಾನ್ಯವಾಗಿ ಸಾಮಾನುಗಳನ್ನು ತರಲು ಫಾರ್ಮ್ ಹೌಸ್ಗೆ ಬರುವ ಸಮಯಕ್ಕಿಂತ ತುಸು ಮುಂಚಿತವಾಗಿ ಪೊಲೀಸ್ ವಿಶೇಷ ದಳ ಫಾರ್ಮ್ ಹೌಸ್ ಸುತ್ತಲೂ ಅಡಗಿ ಕುಳಿತು ತಲುಪಬೇಕಿತ್ತು. ಡ್ರೋನ್ ಮೇಲಿಂದ ನಿಗಾ ಇಡಲಿದೆ. ಕರಣ್ ಒಳಗೆ ಹೋಗಲು ಪ್ರಯತ್ನಿಸಿದ ತಕ್ಷಣ ಅವನನ್ನು ಹೊರಗಡೆ ಹಿಡಿಯಲಾಗುವುದು. ಇದರಿಂದ ಒಳಗೆ ಕುಳಿತಿರುವ ಯಾವುದೇ ಸಂಗಾತಿಗಳಿಗೆ ಎಚ್ಚರಿಕೆ ಸಿಗದಂತೆ ನೋಡಿಕೊಳ್ಳಬಹುದು. ನಂತರ ಒಳಗಿನ ಕಾರ್ಯಾಚರಣೆ. ಲಾಕ್ ಮುರಿಯುವುದು. ಯಾರಾದರೂ ಬಂದಿಯಾಗಿದ್ದರೆ ಮೊದಲು ಅವರ ಸುರಕ್ಷತೆ, ಆಮೇಲೆ ಉಳಿದದ್ದು. ರಾತ್ರಿ ಪೂರ್ತಿ ನನಗೆ ನಿದ್ರೆ ಬರಲಿಲ್ಲ, ಸುಷ್ಮಾಗೂ ಬರಲಿಲ್ಲ. ಆದರೆ ಈ ಬಾರಿ ನಮ್ಮ ಜಾಗರಣೆಯಲ್ಲಿ ಭಯದ ಜೊತೆಗೆ ಭರವಸೆಯೂ ಇತ್ತು. ಒಂದು ಗಟ್ಟಿಯಾದ, ಕೈಗೆ ಎಟುಕುವಂಥ ಭರವಸೆ. ಬೆಳಗ್ಗೆ 4 ಗಂಟೆಗೆ ನಾವು ಪೊಲೀಸ್ ಕೇಂದ್ರ ಕಚೇರಿಯನ್ನು ತಲುಪಿದೆವು. ಅಲ್ಲಿಂದ ಆಪರೇಷನ್ ಶುರುವಾಗಬೇಕಿತ್ತು. 2-3 ಗಾಡಿಗಳು ಸೈರನ್ ಇಲ್ಲದೆ, ಯಾವುದೇ ಆಡಂಬರವಿಲ್ಲದೆ ಹೊರಟವು. ಸಾದಾ ಉಡುಪಿನಲ್ಲಿದ್ದ ಆಫೀಸರ್ಗಳು, ಗಾಡಿಯೊಳಗೆ ಹ್ಯಾಂಡ್ ಕಫ್ಗಳು, ಹಗ್ಗಗಳು, ಫಸ್ಟ್ ಏಡ್ ಬಾಕ್ಸ್. ನಾನು ಮತ್ತು ಸುಷ್ಮಾ ಒಂದು ಪ್ರತ್ಯೇಕ ವ್ಯಾನ್ನಲ್ಲಿ ಕುಳಿತಿದ್ದೆವು. ಅಲ್ಲಿ ಎದುರಿಗೆ ಡ್ರೋನ್ನ ಲೈವ್ ಫೀಡ್ ತೋರಿಸುವ ಸ್ಕ್ರೀನ್ ಇತ್ತು. ವಿಜಯ್ ಈಗಾಗಲೇ ಫಾರ್ಮ್ ಹೌಸ್ನ ಆಕಾಶದ ಮೇಲಿದ್ದಾನೆ ಸರ್. ಅವನ ಧ್ವನಿ ಸ್ಪೀಕರ್ನಲ್ಲಿ ಕೇಳಿಸಿತು. ಕರಣ್ನ ಗಾಡಿ ಹೈವೇಯಿಂದ ಹೊರಟಿದೆ. ಮಾಮೂಲಿ ಸಮಯಕ್ಕಿಂತ ಹೆಚ್ಚು ವ್ಯತ್ಯಾಸವಿಲ್ಲ. ಬಹುಶಃ ಅರ್ಧ ಗಂಟೆಯಲ್ಲಿ ಲೊಕೇಶನ್ ತಲುಪಬಹುದು. ಡ್ರೋನ್ ಕ್ಯಾಮೆರಾದಲ್ಲಿ ಮಸುಕಾದ ರಸ್ತೆಗಳು, ಹೊಲಗಳು, ಮರಗಳು ಮತ್ತು ಆ ಟಿನ್ ಶೀಟ್ನ ಒಂಟಿ ಫಾರ್ಮ್ ಹೌಸ್ ಕಾಣಿಸಲಾರಂಭಿಸಿತು. ನಮ್ಮ ವ್ಯಾನ್ ನಗರದಿಂದ ಹೊರಬಂದಿತ್ತು. ಫಾರ್ಮ್ ಹೌಸ್ನಿಂದ ತುಸು ದೂರದಲ್ಲಿ ಮರಗಳ ಹಿಂದೆ ಪೊಲೀಸರ ಗಾಡಿಗಳು ಬೇರೆ ಬೇರೆ ದಿಕ್ಕುಗಳಲ್ಲಿ ನಿಂತವು. ಇನ್ಸ್ಪೆಕ್ಟರ್ ಖಾನ್ ಧ್ವನಿ ವೈರ್ಲೆಸ್ನಲ್ಲಿ ಕೇಳಿಸಿತು. ಎಲ್ಲ ತಂಡಗಳು ತಮ್ಮ ತಮ್ಮ ಜಾಗದಲ್ಲೇ ಇರಿ. ಗುರಿಯ ಗಾಡಿಗಾಗಿ ಕಾಯಿರಿ. ಸ್ವಲ್ಪ ಸಮಯದ ನಂತರ ಧೂಳೆಬ್ಬಿಸುತ್ತಾ ಒಂದು SUV ಸ್ಕ್ರೀನ್ ಮೇಲೆ ಕಾಣಿಸಿತು. ಅದೇ ಕರಣ್ನ ಗಾಡಿ. ಅವನು ಯಾವಾಗಲೂ ಮಾಡುವಂತೆ ಫಾರ್ಮ್ ಹೌಸ್ ಎದುರು ಬಂದು ಗಾಡಿ ನಿಲ್ಲಿಸಿದ. ಅವನು ಕೆಳಗಿಳಿದು ಸುತ್ತಲೂ ಕಣ್ಣಾಡಿಸಿದ. ಆದರೆ ಹೊಲದ ಪೊದೆಗಳ ಹಿಂದೆ ಅಡಗಿದ್ದ ಪೊಲೀಸರನ್ನು ಅವನಿಗೆ ನೋಡಲಾಗಲಿಲ್ಲ. ಅವನ ಕೈಯಲ್ಲಿ ಪ್ಲಾಸ್ಟಿಕ್ನ ದೊಡ್ಡ ಚೀಲವಿತ್ತು. ಬಹುಶಃ ತಿನ್ನುವ ಸಾಮಾನು, ನೀರಿನ ಬಾಟಲಿಗಳು, ಕೆಲವು ಔಷಧಿಗಳಿರಬಹುದು. ಕಳೆದ ಕೆಲವು ದಿನಗಳಿಂದ ಡ್ರೋನ್ನಲ್ಲಿ ಕಾಣಿಸುತ್ತಿದ್ದಂತೆಯೇ ಎಲ್ಲವೂ ಇತ್ತು. ಟೀಮ್ ರೆಡಿ, ಖಾನ್ ಮೆಲ್ಲಗೆ ಹೇಳಿದರು. ಇವನು ಬಾಗಿಲ ಹತ್ತಿರ ತಲುಪಿದ ತಕ್ಷಣ ಸಿಗ್ನಲ್ ನೀಡಿದ ಕೂಡಲೇ ಮುತ್ತಿಗೆ ಹಾಕಿ. ಕರಣ್ ಬಾಗಿಲಿನ ಕಡೆಗೆ 2 ಹೆಜ್ಜೆ ಹಾಕಿದ್ದಷ್ಟೇ. ಇದ್ದಕ್ಕಿದ್ದಂತೆ ಪೊದೆಗಳ ಹಿಂದಿನಿಂದ 2 ವ್ಯಕ್ತಿಗಳು ಅವನ ಮೇಲೆ ಜಿಗಿದರು. ಕೈ ಮೇಲೆ ಮಾಡು. ಖಾನ್ ಅವರ ಗರ್ಜಿಸುವ ಧ್ವನಿ ನಮ್ಮ ಕಿವಿಗಳಿಗೆ ಬಿತ್ತು. ಪೊಲೀಸ್, ಓಡಲು ಪ್ರಯತ್ನಿಸಬೇಡ. ಕರಣ್ ಹೌಹಾರಿ ಹಿಂದೆ ಸರಿಯಲಾರಂಭಿಸಿದ. ಆದರೆ 2 ಆಫೀಸರ್ಗಳು ಅವನನ್ನು ಹಿಡಿದುಕೊಂಡರು. ಅವನು ಶಕ್ತಿಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ. ನಂತರ ಯಾವಾಗ ಬಂದೂಕಿನ ಹೊಳಪು ಅವನ ಕಣ್ಣುಗಳಿಗೆ ಬಿತ್ತೋ ಆಗ ಅವನ ಭುಜಗಳು ಸಡಿಲವಾದವು. ಏನ್ ಮಾಡಿದ ನಾನು? ಅವನು ತಡಬಡಾಯಿಸಿದ. ಯಾವ ತಪ್ಪು ಮಾಡಿದ್ದೇನೆ ನಾನು? ಇದು ಪ್ರೈವೇಟ್ ಪ್ರಾಪರ್ಟಿ. ಕಾನೂನು ಮುರಿದಿರುವ ಪಟ್ಟಿ ಎಷ್ಟು ಉದ್ದವಾಗಿದೆ ಎಂದರೆ ರಸ್ತೆಯಲ್ಲಿ ನಿಂತು ಅದನ್ನು ಓದಲು ಸಾಧ್ಯವಿಲ್ಲ. ಖಾನ್ ಖಾರವಾಗಿ ಹೇಳಿದರು. ಒಳಗೆ ನಡಿ, ಅಲ್ಲೇ ಹೇಳುತ್ತೇವೆ. ಮೊದಲು ಕೈಕೋಳ ಹಾಕಿ. ಸ್ಕ್ರೀನ್ ಮೇಲೆ ನಾವು ನೋಡಿದೆವು. ಕರಣ್ನ ಕೈಗಳನ್ನು ಹಿಂದಕ್ಕೆ ಮಡಚಿ ಕೈಕೋಳ ಹಾಕಲಾಗಿತ್ತು. ಅವನ ಕಣ್ಣುಗಳಲ್ಲಿ ಭಯ ಎದ್ದು ಕಾಣುತ್ತಿತ್ತು. ಈಗ ಶಾಲಿನಿಯ ಧ್ವನಿ ವೈರ್ಲೆಸ್ನಲ್ಲಿ ಕೇಳಿಸಿತು. ಒಳಗೆ ಹೋಗುವ ತಂಡ ಹೆಲ್ಮೆಟ್ ಧರಿಸಿಕೊಳ್ಳಿ. ಒಳಗೆ ಶಸ್ತ್ರಾಸ್ತ್ರಗಳಿರುವ ಸಂಶಯವಿದೆ. ಆದರೆ ನೆನಪಿರಲಿ, ಒಳಗೆ ಯಾರಾದರೂ ನಿರಪರಾಧಿಗಳಿರುವ ಸಾಧ್ಯತೆ ಇದೆ. ಮೊದಲು ಅವರ ಸುರಕ್ಷತೆ ಮುಖ್ಯ. ಗುಂಡು ಹಾರಿಸುವುದು ಕೊನೆಯ ಆಯ್ಕೆಯಾಗಿರಲಿ. ಒಬ್ಬ ಪೊಲೀಸ್ ಗುರಾಣಿ ಹಿಡಿದುಕೊಂಡು ಇನ್ನೊಬ್ಬ ಬಾಗಿಲು ಮುರಿಯುವ ಉಪಕರಣದೊಂದಿಗೆ ಜಾಗರೂಕತೆಯಿಂದ ಬಾಗಿಲ ಕಡೆಗೆ ಹೆಜ್ಜೆ ಹಾಕಿದರು. ಬಾಗಿಲು ಒಳಗಿನಿಂದ ಚಿಲಕ ಹಾಕಿದೆ. ಒಬ್ಬ ತಿಳಿಸಿದ. ಒಮ್ಮೆಲೆ ತಳ್ಳು, ಖಾನ್ ಹೇಳಿದರು. ಒಳಗಿರುವವರಿಗೆ ವಿಷಯ ತಿಳಿಯುವಂತಿರಲಿ. ಈಗ ಅವರ ಸಮಯ ಶುರುವಾಗಿದೆ, ಮುಗಿಯುವುದಲ್ಲ. ಗುರಾಣಿ ಸ್ವಲ್ಪ ಹಿಂದೆ ಇರಲಿ. ಉಪಕರಣ ಮುಂದೆ ಬರಲಿ. ಒಂದು ಬಲವಾದ ಪೆಟ್ಟು ಬಿತ್ತು. ಹಳೆಯ ಮರದ ಬಾಗಿಲು ಕರಕರ ಸದ್ದಾಯಿತು. ಆದರೆ ಒಡೆಯಲಿಲ್ಲ. 2ನೇ ಪೆಟ್ಟು. ಈ ಬಾರಿ ಚಿಲಕ ಎದ್ದು ಬಂತು. ಬಾಗಿಲು ಅರ್ಧ ತೆರೆಯಿತು. ಒಳಗಿನ ಕತ್ತಲೆ ಹೊರಗೆ ಇಣುಕಲಾರಂಭಿಸಿತು. 3ನೇ ಬಾರಿ ಅವರು ಬಾಗಿಲನ್ನು ಪೂರ್ತಿಯಾಗಿ ತೆರೆದರು. ಕ್ಯಾಮರಾ ಸ್ವಲ್ಪ ಹಿಂದಿನಿಂದ ಇತ್ತು, ಆದರೆ ನಮಗೆ ಕಾಣಿಸ್ತಿತ್ತು. ಒಳಗೆ ಮಣ್ಣಿನ ನೆಲ, ಕೊಳೆತ ವಾಸನೆ, ಒಂದು ಕಡೆ ಕುರ್ಚಿ, ಇನ್ನೊಂದು ಕಡೆ ಕೆಳಗೆ ಹೋಗುವ ಸಣ್ಣ ಏಣಿಯಂಥ ಭಾಗ. ಅದು ನೆಲಮಾಳಿಗೆಯ ದಾರಿ ಎಂಬಂತೆ ತೋರುತ್ತಿತ್ತು. ಡ್ರೋನ್ನಲ್ಲಿ ಕಂಡಂತೆ ಇತ್ತು.
ವಿಜಯ್ ಫೀಡ್ ನೋಡುತ್ತಾ ಹೇಳಿದ. ಇದು ನೆಲಮಾಳಿಗೆ ಇರಬೇಕು. ಇಬ್ಬರು ಆಫೀಸರ್ಗಳು ಕೆಳಗೆ ಇಳಿದರು. ಅವರ ಹೆಲ್ಮೆಟ್ಗೆ ಅಳವಡಿಸಿದ್ದ ಕ್ಯಾಮರಾದ ಸಣ್ಣ ಲೈಟ್ ಈಗ ಸ್ಕ್ರೀನ್ ಮೇಲೆ ನೇರವಾಗಿ ನೆಲಮಾಳಿಗೆಯನ್ನು ತೋರಿಸ್ತಿತ್ತು. ಗೋಡೆಗಳ ಮೇಲೆ ತೇವಾಂಶ, ನೆಲದ ಮೇಲೆ ಹಳೆಯ ಚೈನುಗಳು ಮತ್ತು ಮಧ್ಯದಲ್ಲಿ ದಪ್ಪನೆಯ ಕಬ್ಬಿಣದ ಗ್ರಿಲ್ ಇರುವ ಪಂಜರದಂತಹ ಕೋಣೆ. ಅದರೊಳಗೆ ಒಬ್ಬ ವ್ಯಕ್ತಿ ಗೋಡೆಗೆ ಹೊರಗೆ ಕುಳಿತಿದ್ದ. ಅವನ ಕೈಯಲ್ಲಿ ಸರಪಳಿ ಇತ್ತು. ಕಾಲುಗಳು ಊದಿಕೊಂಡಿದ್ದವು. ಮುಖದಲ್ಲಿ ಗಡ್ಡ, ಒಣಗಿದ ತುಟಿಗಳು, ಗುಳಿಬಿದ್ದ ಕಣ್ಣುಗಳು. ಆದರೆ ಅವನು ಜೀವಂತವಾಗಿದ್ದ. ಯಾರೋ ಒಳಗೆ ಬೆಳಕನ್ನು ಹೆಚ್ಚು ಮಾಡಿದರು. ವಿಜಯ್ ಮೆಲ್ಲಗೆ ಹೇಳಿದ, ಈಗ ಸ್ಪಷ್ಟವಾಗಿ ಕಾಣಿಸ್ತಿದೆ. ನಾನು ಸ್ಕ್ರೀನ್ ಹತ್ತಿರ ಬಾಗಿ ನೋಡಿದೆ. ಸುಷ್ಮಾ ನನ್ನ ಕೈಯನ್ನು ಎಷ್ಟು ಜೋರಾಗಿ ಹಿಡಿದಳೆಂದರೆ ಅವಳ ಬೆರಳುಗಳ ಗುರುತು ನನ್ನ ಚರ್ಮದ ಮೇಲೆ ಮೂಡಿತು. ಆ ಮುಖ ಎಷ್ಟೇ ಸೊರಗಿದ್ದರೂ, ಎಷ್ಟೇ ಗಡ್ಡದಿಂದ ತುಂಬಿದ್ದರೂ ನನಗೆ ಅವನು ಇಂದಿಗೂ ಅದೇ ಹುಡುಗನಾಗಿದ್ದ. ಯಾರು ಬಾಲ್ಯದಲ್ಲಿ ನನ್ನ ಮಡಿಲಿಗೆ ಏರಿ ಕುಳಿತು ಹೇಳುತ್ತಿದ್ದನೋ, ಅಪ್ಪ ನನಗೆ ಭಯವಾಗೋದಿಲ್ಲ, ನೀವಿದ್ದೀರಲ್ಲ. ಆರವ್ ನನ್ನ ಬಾಯಿಂದ ತನ್ನಿಂತಾನೆ ಹೊರಬಂತು. ಅದೇ ಕ್ಷಣ ಸ್ಕ್ರೀನ್ ಮೇಲೆ ಕಾಣುತ್ತಿದ್ದ ಆ ಹುಡುಗ ಎಚ್ಚೆತ್ತನು. ಅವನು ಮೇಲೆ ನೋಡಿದ. ಇಂದು ನಡೆಯುತ್ತಿರುವ ಚಟುವಟಿಕೆಗಳು ಭಿನ್ನವಾಗಿವೆ ಎಂದು ಅವನಿಗೂ ಏನೋ ಸುಳಿವು ಸಿಕ್ಕಂತಾಗಿತ್ತು. ಬಾಗಿಲು ತೆರೆಯುವ ಶಬ್ದ, ಪೊಲೀಸರ ಬೂಟುಗಳ ಸದ್ದು, ಯಾರೋ ಅವನ ಹೆಸರು ಹಿಡಿದು ಕೂಗುತ್ತಿದ್ದಾರೆ. ಆರೋವ್ ಮೆಹ್ರಾ. ಒಳಗೆ ಕುಳಿತಿದ್ದ ಆ ವ್ಯಕ್ತಿಯ ಮುಖದಲ್ಲಿ ಮೊದಲ ಬಾರಿಗೆ ಏನೋ ಬದಲಾಯಿತು. ಅವನು ನಂಬಲಾಗದ ಧಾಟಿಯಲ್ಲಿ ಕೇಳಿದ, ಯಾರು? ನೀವೆಲ್ಲ ಪೊಲೀಸಾ? ಹೌದು, ಒಳಗೆ ಹೋದ ಆಫೀಸರ್ ಹೇಳಿದರು. ನಾವು ಕ್ರೈಮ್ ಬ್ರಾಂಚ್ನಿಂದ ಬಂದಿದ್ದೇವೆ. ನೀವು ಆರವ್ ತಾನೆ? ನಾನೇ. ಅವನ ಧ್ವನಿ ಗದ್ಗದಿತವಾಯಿತು. ಆ ಒಂದು ವಾಕ್ಯದಲ್ಲಿ ನಾನು ನನ್ನ ಮಗನ ಇಡೀ ಜೀವನವನ್ನು ಕೇಳಿಸಿಕೊಂಡೆ. ಬಾಲ್ಯದ ನಗು, ಕಾಲೇಜಿನ ಮಾತುಗಳು, ಕೆಲಸದ ಮೊದಲ ದಿನ, ಮದುವೆಯ ಸಂಜೆ ಮತ್ತು ನಿನ್ನೆ ರಾತ್ರಿಯ ಆ ಫೋನ್ ಕಾಲ್, ಎಲ್ಲವೂ. ಅದಕ್ಕಿಂತ ಮುಂದಿನ ಧ್ವನಿ ನನಗೆ ಕೇಳಿಸಲಿಲ್ಲ. ನನ್ನ ಕಣ್ಣುಗಳು ಮಸುಕಾಗಿದ್ದವು. ಬೀಗ ಮುರಿಯಿರಿ. ತಕ್ಷಣ ಯಾರನ್ನಾದರೂ ಡಾಕ್ಟರ್ ಹತ್ತಿರ ಕಳುಹಿಸಿ. ನೀರು ಕೊಡಿ. ಶಾಲಿನಿಯ ಧ್ವನಿ ತೀವ್ರವಾಯಿತು. ಇಂದು ಈ ನೆಲಮಾಳಿಗೆಯಿಂದ ಇತಿಹಾಸ ಹೊರಬರಲಿದೆ ಮತ್ತು ನ್ಯಾಯಾಲಯದಲ್ಲಿ ಕುಳಿತುಕೊಳ್ಳುವ ಜಡ್ಜ್ಗಳಿಗೆ ತಿಳಿಯಲಿದೆ. ಹಲವು ಬಾರಿ ಫೈಲ್ಗಳಿಗಿಂತ ಮುಂಚೆ ಮುಚ್ಚಿದ ಕೋಣೆಗಳಿಂದ ನ್ಯಾಯ ಹೊರಬರುತ್ತದೆ ಎಂದು. ಕೆಲವೇ ನಿಮಿಷಗಳಲ್ಲಿ ನಾವು ಸ್ಕ್ರೀನ್ ಮೇಲೆ ನೋಡಿದೆವು. ಇಬ್ಬರು ಆಫೀಸರ್ಗಳು ಆರವ್ನನ್ನ ಹಿಡಿದು ಮೇಲೆ ಕರೆತರುತ್ತಿದ್ದಾರೆ. ಅವನು ನಡೆಯುತ್ತಿದ್ದನಾದರೂ ಪ್ರತಿ ಹೆಜ್ಜೆಯೂ ಭಾರವಾಗಿತ್ತು. ಅವನ ಮುಖದಲ್ಲಿ ನೋವಿತ್ತು. ಆದರೆ ಕಣ್ಣೀರಿನಲ್ಲಿ ಬೆರೆತ ಆ ನೋವು ಕೂಡ ಈಗ ಹಗುರವಾಗಿ ಕಾಣುತ್ತಿತ್ತು. ಫಾರ್ಮ್ ಹೌಸ್ ಹೊರಗೆ ಚಂದಿರನ ಬೆಳಕು ಮತ್ತು ಮುಂಜಾನೆಯ ಮಸುಕಾದ ಬೆಳಕು ಒಂದಾಗುತ್ತಿದ್ದವು. ಅವನನ್ನು ಹೊರಗೆ ಕರೆತರುತ್ತಿದ್ದಂತೆಯೇ ಪೊಲೀಸ್ ವ್ಯಾನ್ ಹತ್ತಿರ ನಿಂತಿದ್ದ ಒಬ್ಬ ಮಹಿಳೆ ಓಡುತ್ತಾ ಮುಂದೆ ಹೋದಳು. ಆರವ್, ಸುಷ್ಮಾಳ ಧ್ವನಿ ಆಕಾಶವನ್ನೇ ಸೀಳಿದಂತಿತ್ತು. ನಾನು ಕೂಡ ವ್ಯಾನ್ನಿಂದ ಹೊರ ಬಂದಿದ್ದೆ. ಆದರೆ ಅವನಿಗಿಂತ ಒಂದು ಹೆಜ್ಜೆ ಮುಂದೆ ಅವಳೇ ಇದ್ದಳು. ಪೊಲೀಸರು ಅವಳನ್ನು ತಡೆಯಲಿಲ್ಲ. ಈ ಕ್ಷಣದಲ್ಲಿ ನಿಯಮಗಳಿಗಿಂತ ಹೆಚ್ಚಾಗಿ ಹಕ್ಕು ಅವಳದ್ದೇ ಆಗಿತ್ತು. ಆರವ್ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಾ ಮೊದಲ ಬಾರಿಗೆ ಮುಕ್ತ ಗಾಳಿಯಲ್ಲಿ ನೋಡಲು ಬಯಸಿದ. ಬಹುಶಃ ಬೆಳಕು ಅವನ ಕಣ್ಣುಗಳನ್ನು ಚುಚ್ಚಿರಬಹುದು. ಆದರೆ ತಾಯಿಯ ಧ್ವನಿ ಕೇಳುತ್ತಿದ್ದಂತೆ ಅವನ ಮುಖ ಅರಳಿತು. ಅಮ್ಮ. ಅವನು ತನ್ನ ದುರ್ಬಲ ಕೈಗಳನ್ನು ಎತ್ತಲು ಪ್ರಯತ್ನಿಸಿದ. ಸುಷ್ಮಾ ಯಾವುದರ ಬಗ್ಗೆಯೂ ಚಿಂತಿಸದೆ ಅವನನ್ನು ತಬ್ಬಿಕೊಂಡರು. ಮಗನೇ. ಅವಳು ಅಳುತ್ತಿದ್ದಳು, ನಗುತ್ತಿದ್ದಳು, ನಡುಗುತ್ತಿದ್ದಳು. ನೀನು ಬದುಕಿದೀಯಾ? ನೀನು ನಿಜವಾಗಿಯೂ ಬದುಕಿದೀಯಾ? ನಾನು ಸ್ವಲ್ಪ ಹಿಂದೆ ನಿಂತಿದ್ದೆ. ನನ್ನ ಕಾಲುಗಳು ನೆಲದಲ್ಲಿ ಹೂತು ಹೋದಂತಿದ್ದವು. ನಂತರ ನಾನು 1 ತಿಂಗಳಿನಿಂದ ಪ್ರತಿದಿನ ಕನಸು ಕಾಣುತ್ತಿದ್ದ ಆ ಕ್ಷಣ ಬಂದಿತು. ಆರವ್ನ ದೃಷ್ಟಿ ನನ್ನ ಕಡೆಗೆ ಹೋಯಿತು. ಅವನು ಕೆಲವು ಸೆಕೆಂಡುಗಳ ಕಾಲ ನನ್ನನ್ನು ನಂಬಲಾಗದವನಂತೆ ನೋಡಿದ. ಅಪ್ಪ. ಅವನ ಧ್ವನಿ ಒಡೆದಿತ್ತು, ಆದರೆ ಸ್ಪಷ್ಟವಾಗಿತ್ತು. ನೀವು ಸತ್ತಿಲ್ವಾ? ನಾನು ಅವನ ಹತ್ತಿರ ಹೋಗಿ ಅವನ 2 ಭುಜಗಳ ಮೇಲೆ ಕೈಗಳನ್ನಿಟ್ಟು ಅವನ ಕಣ್ಣುಗಳನ್ನು ನೋಡಿದೆ. ನೀನು ಹೇಳಿದ್ಯಲ್ಲ. ಗಂಟಲಲ್ಲಿ ಸಿಲುಕಿದ್ದ ಧ್ವನಿಯನ್ನು ಹೊರತೆಗೆಯುತ್ತಾ ನಾನು ಹೇಳಿದೆ, ಅಪ್ಪ, ಈಗಲೇ ಅಮ್ಮನನ್ನ ಎಬ್ಬಿಸಿ ಮನೆಯಿಂದ ಹೊರಬನ್ನಿ. ಅವಳು ನಿಮ್ಮನ್ನ ಸುಟ್ಟು ಹಾಕುತ್ತಾಳೆ ಎಂದು. ಮಗನೇ, ಇಂದು ನಾವಿಲ್ಲಿ ನಿಂತಿದ್ದೇವೆ ಎಂದರೆ ಅದು ನಿನ್ನ ಆ ಒಂದು ಕಾಲ್ನಿಂದಾಗಿ. ನೀನು ನಮ್ಮನ್ನ ಉಳಿಸಿದೆ. ಈಗ ನಿನ್ನನ್ನು ಮರಳಿ ಕರೆತರುವ ಸರದಿ ನಮ್ಮದಾಗಿತ್ತು. ಅವನು ಅಳುತ್ತಲೇ ನಗಲು ಪ್ರಯತ್ನಿಸಿದ. ಆದರೆ ಅವನ ಮುಖದಲ್ಲಿ ನೋವು ಹರಡಿತು. ಆಫೀಸರ್ಗಳು ತಕ್ಷಣ ಸ್ಟ್ರೆಚರ್ ಕರೆಸಿದರು. ಡಾಕ್ಟರ್ ಅವನನ್ನ ಎಂಜಿನ್ ಸೈರನ್ ಇಲ್ಲದೆ ಆಂಬ್ಯುಲೆನ್ಸ್ನಲ್ಲಿ ಕಳುಹಿಸಿದರು. ಶಾಲಿನಿ ನನ್ನ ಹತ್ತಿರ ಬಂದಳು. ಅವಳ ಮುಖದಲ್ಲಿ ಕಠಿಣ ಆಫೀಸರ್ನ ಗಡಸಿನ ಬದಲು ಒಬ್ಬ ಮನುಷ್ಯಳ ಮೃದುತ್ವವಿತ್ತು. ಸರ್, ಈಗ ಮುಂದಿನ ಕಾರ್ಯಾಚರಣೆ ಶುರುವಾಗುತ್ತದೆ. ರಿಯಾ ಮತ್ತು ಕರಣ್ ಈಗ ನಮ್ಮ ಬಳಿ ಇದ್ದಾನೆ. ಮಾತನಾಡಲು ನಿರಾಕರಿಸ್ತಾನೆ. ಆದರೆ ಪುರಾವೆಗಳ ಮುಂದೆ ಎಷ್ಟು ದಿನ ತಾನೇ ಉಳಿಯುತ್ತಾನೆ? ಮತ್ತು ನಿಮ್ಮ ಸೊಸೆ ಆಟ ತನ್ನ ಪ್ರಕಾರವೇ ನಡೆಯುತ್ತಿದೆ ಅಂತ ಅವಳು ಇನ್ನೂ ಭಾವಿಸಿರ್ಬೋದು. ಈಗ ಅವಳು ತಿಳಿಯುತ್ತಾಳೆ. ನಾನು ಮೆಲ್ಲಗೆ ಹೇಳಿದೆ, ಚದುರಂಗದ ಆಟದಲ್ಲಿ ರಾಜನನ್ನ ಕೊಲ್ಲುವ ಮೊದಲು ಒಂದು ಮಾತು ಯೋಚಿಸಬೇಕು. ರಾಜನಿಗೂ ನಡೆಯುವುದು ತಿಳಿದಿರುತ್ತದೆ. ಮುಂದಿನ ದಿನಗಳಲ್ಲಿ ನಡೆದದ್ದನ್ನು ನಾನು ವರ್ಷಗಳಿಂದ ನ್ಯಾಯಾಲಯದಲ್ಲಿ ನೋಡುತ್ತಾ ಬಂದಿದ್ದೆ. ಆದರೆ ಈ ಬಾರಿ ನಾನು ಜಡ್ಜ್ ಕುರ್ಚಿಯ ಮೇಲೆ ಇರಲಿಲ್ಲ.
ಬದಲಾಗಿ ಸಾಕ್ಷಿಗಳ ಬೆಂಚ್ ಮೇಲೆ ಕುಳಿತಿದ್ದೆ. ಕರಣ್ನಿಂದ ವಿಚಾರಣೆ ಶುರುವಾಯಿತು. ಮೊದಲಿಗೆ ಅವನು ಸುಮ್ಮನಿದ್ದ. ಏನು ಮಾತನಾಡಬೇಡ ಅಂತ ಅವನ ವಕೀಲರು ಕಲಿಸಿಕೊಟ್ಟಿದ್ದರು. ಆದರೆ ಯಾವಾಗ ಹೆಣ್ಣು ಮಕ್ಕಳ ಸಾಗಾಟದ ಹಳೆಯ ಕೇಸ್ಗಳು, ಸುಟ್ಟು ಹೋದ ಬಿಲ್ಡಿಂಗ್ಗಳ ವಿಮಾ ಕೇಸ್ಗಳು ಮತ್ತು ರಿಯಾ ಜೊತೆಗಿನ ಅವನ ಕಾಲ್ ಡೀಟೇಲ್ಸ್ ಹಾಗೂ ಕಾಫಿ ಶಾಪ್ ವಿಡಿಯೋಗಳನ್ನು ಎದುರಿಟ್ಟರೋ ಆಗ ಅವನ ಮುಖ ಬಾಡಿ ಹೋಯಿತು. ಫಾರ್ಮ್ ಹೌಸ್ನಲ್ಲಿ ಸಿಕ್ಕ ಸರಪಳಿಗಳು, ನೆಲಮಾಳಿಗೆಯ ಸ್ಥಿತಿ, ಡ್ರೋನ್ ಫೂಟೇಜ್, ಥರ್ಮಲ್ ಇಮೇಜ್. ಮೊದಲು ಹೇಗೆ ತನಗೆ ಮದ್ದನ್ನು ಬೆರೆಸಿ ಪ್ರಜ್ಞೆ ತಪ್ಪಿಸಲಾಯಿತು. ನಂತರ ಎಚ್ಚರವಾದಾಗ ಅದೇ ನೆಲಮಾಳಿಗೆಯಲ್ಲಿ ತಾನಿದ್ದದ್ದು. ಕರಣ್ನ ಬೆದರಿಕೆಗಳು, ರಿಯಾಳ ಧ್ವನಿಯಲ್ಲಿ ಫೋನ್ನಲ್ಲಿ ನೀಡಲಾದ ಸೂಚನೆಗಳು ಎಲ್ಲವೂ ಒಂದೊಂದಾಗಿ ಕಥೆಯಂತೆ ಪೊಲೀಸರ ಮುಂದೆ ಬಂದು ನಿಂತವು. ಕಾನೂನು ಭಾಷೆಯಲ್ಲಿ ಇದನ್ನ ಫುಲ್ ಪ್ರೂಫ್ ಕೇಸ್ ಎನ್ನುತ್ತಾರೆ. ಮಾನವೀಯ ಭಾಷೆಯಲ್ಲಿ ಇದನ್ನು ಇನ್ನು ಓಡಿ ಹೋಗಲು ಯಾವುದೇ ಜಾಗ ಉಳಿದಿಲ್ಲ ಎನ್ನುತ್ತಾರೆ. ಕೆಲವೇ ವಾರಗಳಲ್ಲಿ ರಿಯಾಳ ಬಂಧನವೂ ಆಯಿತು. ಅವಳು ನಮ್ಮ ಸುಟ್ಟು ಹೋದ ಮನೆಯ ಎದುರು ಇರಲಿಲ್ಲ. ಬದಲಾಗಿ ತನ್ನ ತವರು ಮನೆಯಲ್ಲಿ ಆರಾಮವಾಗಿ ಚಹಾ ಕುಡಿಯುತ್ತಿದ್ದಳು. ಪೊಲೀಸ್ ಬಂದಾಗ ಟಿವಿಯಲ್ಲಿ ಬರುವ ಅಪರಾಧ ಕಾರ್ಯಕ್ರಮಗಳಂತೆ ಅವಳು ಮೊದಲು ನಿರಪರಾಧಿಯ ನಾಟಕವಾಡಿದಳು. ನಂತರ ಅಳು, ಪ್ರಜ್ಞೆ ತಪ್ಪು ಆಕ್ಟಿಂಗ್ ಮಾಡಿದಳು. ಆದರೆ ಯಾವಾಗ ಆರವ್ ಜೀವಂತವಾಗಿದ್ದಾನೆ ಮತ್ತು ಅವಳೇ ನೀಡಿದ ನಿದ್ದೆ ಮಾತ್ರೆಗಳ ಬಗ್ಗೆ ಹಾಗೂ ಅವಳ ಕಾಂಟ್ರಾಕ್ಟರ್ನ ನೆಲಮಾಳಿಗೆಯ ಬಗ್ಗೆ ನ್ಯಾಯಾಲಯದಲ್ಲಿ ಸಾಕ್ಷಿ ನೀಡಲು ಸಿದ್ಧತೆ ನಡೆಯುತ್ತಿದೆ ಎಂಬುದು ತಿಳಿಯಿತೋ ಆಗ ಅವಳ ಧ್ವನಿ ಮೊದಲ ಬಾರಿಗೆ ನಿಜವಾಗಿಯೂ ನಡುಗಿತು. ನಾನು ಕೇವಲ ಪ್ಲಾನ್ ಮಾಡಿದ್ದೆ ಅಷ್ಟೇ ಕರಣ್. ಅವಳು ಪೊಲೀಸರ ಮುಂದೆ ಅರ್ಧ ಸತ್ಯ ಒಪ್ಪಿಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಕಾನೂನಿನಲ್ಲಿ ಒಂದು ಸಿದ್ಧಾಂತವಿದೆ. ಯಾವುದನ್ನು ನೀನು ನಿನ್ನ ಬಚಾವಿಗಾಗಿ ಬಳಸುತ್ತೀಯೋ ಅದು ಕೂಡ ನಿನ್ನ ವಿರುದ್ಧದ ಸಾಕ್ಷ್ಯವಾಗಬಹುದು. ಅವಳ ಮಾತುಗಳು ರೆಕಾರ್ಡ್ ಆಗಿದ್ದವು. ತಿಂಗಳುಗಳ ನಂತರ ಸೆಷನ್ ಕೋರ್ಟ್ನಲ್ಲಿ ಕೇಸ್ ನಡೆದಾಗ ಸಹನೆಯ ನಿಜವಾದ ಪರೀಕ್ಷೆಯಲ್ಲಿತ್ತು. ನಾನೇ ಸ್ವತಃ ಸಾಕ್ಷಿ ಹೇಳಿದೆ. ಹೇಗೆ ರಿಯರ್ ವ್ಯೂ ಮಿರರ್ನಲ್ಲಿ ರಿಯಾ ಪೆಟ್ರೋಲ್ ಸುರಿಯುವುದನ್ನು ನಾವು ನೋಡಿದೆವು, ಹೇಗೆ ನಾವು ಮನೆಯಿಂದ ಗುಪ್ತವಾಗಿ ಹೊರಬಂದೆವು, ಹೇಗೆ ಜಗತ್ತು ನಾವು ಸತ್ತಿದ್ದೇವೆ ಎಂದು ನಂಬಿತು ಮತ್ತು ಹೇಗೆ ನಾವು ದಿನದಿನವೂ ಪುರಾವೆಗಳನ್ನು ಸಂಗ್ರಹಿಸಿದೆವು. ಆ ರಾತ್ರಿಯ ಕಥೆಯನ್ನು ಸುಷ್ಮಾ ಹೇಳಿದಳು. ಹೇಗೆ ಸುಟ್ಟು ಹೋದ ಕಿಟಕಿ, ಒಡೆಯುತ್ತಿರುವ ಗಾಜು, ಆಕಾಶದಲ್ಲಿ ಹಾರುವ ಹೊಗೆಯನ್ನು ನೋಡಿ ತನ್ನ ಮಗ ಕೂಡ ಉಳಿದಿಲ್ಲವೇನೋ ಎಂದು ಯೋಚಿಸಿದ್ದಳು ಮತ್ತು ಮರುಕ್ಷಣವೇ ಅದೇ ಮಗ ನೆಲಮಾಳಿಗೆಯಿಂದ ಹೊರಬಂದದ್ದನ್ನು ನೆನೆದಳು. ಆರವ್ನ ಸಾಕ್ಷ್ಯ ನ್ಯಾಯಾಲಯದಲ್ಲಿ ಅತ್ಯಂತ ಬಲವಾಗಿತ್ತು. ಅವನು ಎದುರಿನ ಬೋನಿನಲ್ಲಿ ಕುಳಿತಿದ್ದ ತನ್ನ ಹೆಂಡತಿಯ ಕಣ್ಣುಗಳನ್ನು ನೋಡುತ್ತಾ ವಿವರಿಸಿದನು. ಹೇಗೆ ಅವಳು ತಿಂಗಳುಗಳಿಂದ ಹಣದ ವಿಷಯದಲ್ಲಿ ಅವನ ಮೇಲೆ ಒತ್ತಡ ಹೇರುತ್ತಿದ್ದಳು, ವಿಮಾ ಪಾಲಿಸಿಯ ಬಗ್ಗೆ ಹೇಗೆ ಹಠ ಹಿಡಿದಿದ್ದಳು, ಹೇಗೆ ಒಂದು ದಿನ ನಗುತ್ತಾ ನಿಮ್ಮ ಅಪ್ಪ ಅಮ್ಮ ಇಲ್ಲದಿದ್ದರೆ ಎಲ್ಲವೂ ಸುಲಭವಾಗುತ್ತದೆ ಅಂತ ಹೇಳಿದ್ದಳು. ನನ್ನ ಅಂಗೈಗಳು ಆ ಸಮಯದಲ್ಲಿ ಬೆವರುತ್ತಿದ್ದವು. ಈ ಹುಡುಗಿಯನ್ನು ನಾನು ನನ್ನ ಮನೆಯ ಸೊಸೆಯಾಗಿ ಸ್ವೀಕರಿಸುವಾಗ ಹಾರ ಬದಲಾಯಿಸುವುದನ್ನು ನೋಡಿದ್ದೆ ಅಂತ ಯೋಚಿಸ್ತಿದ್ದೆ. ಇಂದು ನ್ಯಾಯಾಲಯದ ಸಮವಸ್ತ್ರದಲ್ಲಿ ಚೈನುಗಳ ಸದ್ದಿನೊಂದಿಗೆ ಅವಳನ್ನು ನೋಡುತ್ತಿದ್ದೆ. ಓಂಕಾರ್, ವಿಜಯ್, ವೀರು ಮೂವರು ತಮ್ಮ ತಮ್ಮ ಸಾಕ್ಷಿ ನೀಡಿದರು. ಡ್ರೋನ್ ಫೂಟೇಜ್, ಫಾರ್ಮ್ ಹೌಸ್ ಲೊಕೇಶನ್, ಕರಣ್ನ ಪ್ರತಿದಿನದ ಸಂಚಾರ ಎಲ್ಲವೂ ಕಾಗದಗಳೊಂದಿಗೆ ನ್ಯಾಯಾಲಯಕ್ಕೆ ಹಾಜರಾದವು. ರಿಯಾಳ ಪರವಾದ ವಕೀಲರು ಪೂರ್ಣ ಶಕ್ತಿ ಹಾಕಿ ಪ್ರತಿರೋಧ ಮಾಡಿದರು. ಇದೆಲ್ಲ ಒಂದು ಸಂಚು, ಸೊಸೆಯ ಮೇಲೆ ಅತ್ತೆಮಾವ ಹಾಕಿದ ಪ್ಲಾನ್. ಯಾಕಂದರೆ ಅವರ ಮಗನೇ ಇನ್ಶೂರೆನ್ಸ್ ವಂಚನೆ ಮಾಡಲು ಪ್ರಯತ್ನಿಸಿರಬಹುದು ಅಂತ ವಾದಿಸಿದರು. ಆದರೆ ಪುರಾವೆಗಳು ವಕೀಲರ ನಾಲಿಗೆಗಿಂತ ಹೆಚ್ಚು ಗಟ್ಟಿಯಾಗಿ ಮಾತನಾಡುತ್ತವೆ. ಯಾವಾಗ ಕರಣ್ ಕೊನೆಗೆ ತನ್ನ ವಕೀಲರ ಮಾತಿನಂತೆ ಮತ್ತು ಶಿಕ್ಷೆ ಕಮ್ಮಿಯಾಗಬಹುದು ಎಂಬ ಭರವಸೆಯಲ್ಲಿ ಸತ್ಯವನ್ನು ಹೊರಹಾಕಲು ಶುರು ಮಾಡಿದನೋ, ಹೇಗೆ ರಿಯಾವನಿಗೆ ಹಣದ ಆಸೆ ತೋರಿಸಿ ಈ ಕೆಲಸ ಮಾಡಿಸಿದಳು, ಹೇಗೆ ಅವಳೇ ಫಾರ್ಮ್ ಹೌಸ್ ಡೀಲ್ ಹುಡುಕಿದಳು, ಹೇಗೆ ಅವಳೇ ಫೋನ್ ಮೂಲಕ ಮನೆ ಸುಡುವ ಟೈಮಿಂಗ್ ನಿಗದಿಪಡಿಸಿದಳು ಅಂತ ಹೇಳಿದಾಗ ನ್ಯಾಯಾಲಯದ ಕೋಣೆಯಲ್ಲಿದ್ದ ಗಾಳಿಯ ದಿಕ್ಕೆ ಪೂರ್ತಿಯಾಗಿ ಬದಲಾಯಿತು. ಕೆಲವು ತಿಂಗಳ ನಂತರ ಜಡ್ಜ್ ತೀರ್ಪು ನೀಡಿದರು. ನಾನಿಂದಿಗೂ ಆ ದಿನವನ್ನು ಮರೆಯಲು ಸಾಧ್ಯವಿಲ್ಲ. ಕೋರ್ಟ್ ನಂಬರ್ 3. ಬೇಸಿಗೆಯ ಕಾಲ. ಮೇಲೆ ತಿರುಗುತ್ತಿದ್ದ ಫ್ಯಾನ್ಗಳ ನಿಧಾನಗತಿಯ ಶಬ್ದ ಮತ್ತು ಎದುರಿನ ಬೋನಿನಲ್ಲಿ ನಿಂತಿದ್ದ ರಿಯಾ, ಅವಳ ಪಕ್ಕದಲ್ಲಿ ಕೈಕೋಳ ಧರಿಸಿದ್ದ ಕರಣ್. ಜಡ್ಜ್ ಸಾಹೇಬ್ರು ಫೈಲ್ ಮುಚ್ಚಿದರು, ಕನ್ನಡಕ ತೆಗೆದರು ಮತ್ತು ಶಾಂತ ಹಾಗೂ ಗಟ್ಟಿಯಾದ ಧ್ವನಿಯಲ್ಲಿ ತೀರ್ಪು ಓದಿದರು. ನ್ಯಾಯಾಲಯದ ಮುಂದೆ ಮಂಡಿಸಲಾದ ಸಾಕ್ಷ್ಯಗಳು, ಸಾಕ್ಷಿಗಳ ಹೇಳಿಕೆಗಳು ಮತ್ತು ಘಟನಾವಳಿಗಳ ಆಧಾರದ ಮೇಲೆ ಇದು ಸ್ಪಷ್ಟವಾಗಿದೆ. ರಿಯಾ ಮೆಹ್ರಾ ಮತ್ತು ಕರಣ್ ಸಿಂಗ್ ಸೇರಿ ಯೋಜಿತ ರೀತಿಯಲ್ಲಿ ತಮ್ಮದೇ ಕುಟುಂಬದ 3 ಸದಸ್ಯರನ್ನ ಕೊಲ್ಲಲು ಪ್ರಯತ್ನಿಸಿದ್ದಾರೆ. ಮೊದಲು ಮಗ ಆರವ್ ಮೆಹ್ರಾನ ಅಪಹರಣ ಮತ್ತು ಅಕ್ರಮ ಬಂಧನ, ನಂತರ ವೃದ್ಧ ಪೋಷಕರನ್ನ ಮನೆಯಲ್ಲಿ ಜೀವಂತವಾಗಿ ಸುಡಲು ಯತ್ನ ಮತ್ತು ಕೊನೆಯಲ್ಲಿ ವಿಮೆ ಹಾಗೂ ಆಸ್ತಿ ಹಸ್ತಗತ ಮಾಡಿಕೊಳ್ಳುವ ಸಂಚು. ನ್ಯಾಯಾಲಯವು ಆರೋಪಿಗಳಿಗೆ ಭಾರತೀಯ ದಂಡ ಸಂಹಿತೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ದೋಷಿ ಅಂತ ಪರಿಗಣಿಸುತ್ತದೆ. ಶಿಕ್ಷೆ ಪ್ರಕಟಿಸುವಾಗ ಅವರ ಧ್ವನಿ ಇನ್ನೂ ಭಾರವಾಯಿತು. ರಿಯಾ ಮೆಹ್ರಾ, ನಿಮಗೆ ಸಾಧಾರಣ ಸೆರೆಮನೆಯಲ್ಲ, ಕಠಿಣ ಸಜೆ ವಿಧಿಸಲಾಗುತ್ತದೆ. 25 ವರ್ಷಗಳ ಕಾಲ ಯಾವುದೇ ರಿಯಾಯಿತಿ ಇಲ್ಲದೆ
ಕರಣ್ ಸಿಂಗ್ ನಿಮಗೆ 20 ವರ್ಷಗಳ ಕಠಿಣ ಸಜ್ಜೆ. ಇಬ್ಬರಿಗೂ ಭಾರೀ ದಂಡವನ್ನು ವಿಧಿಸಲಾಗಿದ್ದು ಅದು ನೇರವಾಗಿ ಸಂತ್ರಸ್ತ ಕುಟುಂಬಕ್ಕೆ ಮತ್ತು ಇಂಥ ಅಪರಾಧಗಳ ವಿರುದ್ಧ ಕೆಲಸ ಮಾಡುವ ಸಂಸ್ಥೆಗಳಿಗೆ ಸಲ್ಲಲಿದೆ. ಗ್ಯಾಲರಿಯಲ್ಲಿ ಕುಳಿತಿದ್ದ ಜನರಲ್ಲಿ ಸಣ್ಣ ಪಿಸುಮಾತು ಕೇಳಿಸಿತು. ಯಾರೋ ಕಿವಿಯಲ್ಲಿ ಹೇಳಿದರು, ಇಷ್ಟು ದೀರ್ಘಾವಧಿಯ ಶಿಕ್ಷೆ ಇತ್ತೀಚಿನ ದಿನಗಳಲ್ಲಿ ಸಿಗೋದು ಅಪರೂಪ. ನನಗೆ ಯಾವುದೇ ಸಂತೋಷವಾಗಲಿಲ್ಲ. ಕೇವಲ ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟೆ. ಹಲವು ತಿಂಗಳಿಂದ ಎದೆಯ ಮೇಲಿದ್ದ ಕಲ್ಲು ಸ್ವಲ್ಪ ಸರಿದಂತೆ ಭಾಸವಾಯಿತು. ಹೊರಗೆ ಬರುವಾಗ ಮೀಡಿಯಾದವರು ಏನೋ ಕೇಳಲು ಓಡಿ ಬಂದರು. ಮೆಹ್ರಾ ಸಾಹೇಬ್ರೆ, ನಿಮಗೇನನ್ನಿಸ್ತಿದೆ? ಸೇಡು ಪೂರ್ಣವಾಯಿತೆ? ನಾನು ಇಷ್ಟೇ ಹೇಳಿದೆ, ಇದು ಸೇಡಲ್ಲ, ನ್ಯಾಯ. ಸೇಡಿನಲ್ಲಿ ಕೋಪ ಹೊರಬರುತ್ತದೆ, ನ್ಯಾಯದಲ್ಲಿ ಕೊಳೆ ಸ್ವಚ್ಛವಾಗುತ್ತದೆ. ನಾನು ನನ್ನ ಮಗನ ದುಃಖವನ್ನು ನನ್ನ ಕೋಣೆಯಲ್ಲಿ ಕುಳಿತು ಅಳಬಹುದಿತ್ತು. ಆದರೆ ನಾನು ವ್ಯವಸ್ಥೆಯ ಮೇಲೆ ನಂಬಿಕೆ ಇಡಲು ನಿರ್ಧರಿಸಿದೆ. ಯಾಕಂದರೆ ನನಗೆ ತಿಳಿದಿದೆ, ಕಾನೂನನ್ನು ಕೈಗೆತ್ತಿಕೊಂಡರೆ ಒಂದು ಕೇಸ್ ಮುಗಿಯುವುದಿಲ್ಲ, 10 ಹೊಸ ಕೇಸ್ಗಳು ಶುರುವಾಗುತ್ತವೆ. ಸಮಯ ಮುಂದೆ ಸರಿಯಿತು. ಅರ್ಧ ಸುಟ್ಟು ಹೋಗಿದ್ದ ನಮ್ಮ ಹಳೆಯ ಮನೆ ನಗರಸಭೆಯ ಸಹಾಯ, ವಿಮೆ ಕಂಪನಿ ಮತ್ತು ನನ್ನ ಪೆನ್ಷನ್ ಹಣದಿಂದ ಮತ್ತೆ ನಿರ್ಮಾಣವಾಯಿತು. ಈ ಬಾರಿ ನಾವು ಅದರ ನಕ್ಷೆಯನ್ನು ಸ್ವಲ್ಪ ಬದಲಿಸಿದೆವು. ಎಲ್ಲಿ ಗೆಸ್ಟ್ ರೂಮ್ ಇತ್ತೋ, ಎಲ್ಲಿ ರಿಯಾ ಹಲವು ದಿನ ಅಳುವ ಸೊಸೆಯಂತೆ ನಾಟಕವಾಡಿ ಉಳಿದುಕೊಂಡಿದ್ದಳೋ ಅಲ್ಲೀಗ ಒಂದು ಪುಟ್ಟ ಕೋಣೆ ನಿರ್ಮಿಸಲಾಯಿತು. ಮಧ್ಯದಲ್ಲಿ ಒಂದು ಸಣ್ಣ ಪೂಜಾ ಕೋಣೆ, ಸುತ್ತಲೂ ಪುಸ್ತಕಗಳ ಅಲ್ಮೇರಾಗಳು ಮತ್ತು ಒಂದು ಗೋಡೆಯ ಮೇಲೆ ಕೇವಲ 3 ಫೋಟೋಗಳು. ನನ್ನ ಮತ್ತು ಸುಷ್ಮಾಳ ಮದುವೆಯದ್ದು, ಪುಟ್ಟ ಆರವ್ನದ್ದು ಮತ್ತು ನಮ್ಮ 3 ಹೊಸ ಫೋಟೋ. ಆಸ್ಪತ್ರೆಯಿಂದ ಬಂದ ನಂತರ ತೆಗೆದದ್ದು. ಅದರಲ್ಲಿ ನಾವು ದಣಿದಿದ್ದೇವೆ, ಆದರೆ ಕಣ್ಣುಗಳಲ್ಲಿ ಬೆಳಕಿದೆ. ನಾನು ಆ ಕೋಣೆಗೆ ಹೋದಾಗಲೆಲ್ಲ ನನಗೆ ನೆನಪಾಗುತ್ತದೆ, ಮನೆ ಕೇವಲ ಇಟ್ಟಿಗೆ, ಸಿಮೆಂಟ್ ಮತ್ತು ಪೀಠೋಪಕರಣಗಳಿಂದ ಆಗೋದಿಲ್ಲ. ಮನೆ ನಂಬಿಕೆಯಿಂದ ನಿರ್ಮಾಣವಾಗುತ್ತದೆ. ಯಾರಾದರೂ ಅದೇ ನಂಬಿಕೆಗೆ ಬೆಂಕಿ ಹಚ್ಚಿದಾಗ ಗೋಡೆಗಳಲ್ಲ, ಮನುಷ್ಯರು ಸುಟ್ಟು ಹೋಗುತ್ತಾರೆ. ಹಾಗಾಗಿ ನಾವು ನಿರ್ಧರಿಸಿದೆವು, ಆ ಉರಿಯಿಂದ ಕೇವಲ ನಮಗಾಗಿ ಮಾತ್ರವಲ್ಲ, ಇತರರಿಗಾಗಿ ಏನಾದರೂ ಪಾಠ ಕಲಿಯೋಣ ಎಂದು. ರಿಯಾ ಮತ್ತು ಕರಣ್ನಿಂದ ವಸೂಲಿ ಮಾಡಿದ ದಂಡದ ಹಣದ ಒಂದು ದೊಡ್ಡ ಪಾಲನ್ನು ನಾವು ನಮ್ಮ ಬ್ಯಾಂಕ್ನಲ್ಲಿ ಇಟ್ಟುಕೊಳ್ಳಲಿಲ್ಲ. ಅದನ್ನು ಕೌಟುಂಬಿಕ ದೌರ್ಜನ್ಯ ಮತ್ತು ದ್ರೋಹಕ್ಕೆ ಒಳಗಾದ ವೃದ್ಧರು ಹಾಗೂ ಮಹಿಳೆಯರಿಗೆ ಸಹಾಯ ಮಾಡುವ ಸಂಸ್ಥೆಗೆ ನೀಡಿದೆವು. ಸುಷ್ಮಾ ಹೇಳಿದಳು, ನಮ್ಮ ನೋವು ಬೇರೆಯವರಿಗೆ ಮದ್ದಾಗೋದಾದರೆ ಈ ಗಾಯಗಳು ಸ್ವಲ್ಪ ಹಗುರಾಗ್ಬೋದು. ಆರವ್ ನಿಧಾನವಾಗಿ ಸಾಮಾನ್ಯ ಜೀವನಕ್ಕೆ ಮರಳಿದ. ಮೊದಲು ಅವನು ಕೌನ್ಸಿಲಿಂಗ್ ಪಡೆದ. ಆ ದಿನಗಳ ಭಯ ಮತ್ತು ಸೆರೆಯ ನೆನಪುಗಳಿಂದ ಹೊರಬರಲು ಅವನಿಗೆ ಸಮಯ ಹಿಡಿಯಿತು. ಹಲವು ಬಾರಿ ರಾತ್ರಿ ದಿಢೀರೆಂದು ಎದ್ದು ಬೆವರುತ್ತಾ ನಾನು ಮತ್ತೆ ಅದೇ ನೆಲಮಾಳಿಗೆಯಲ್ಲಿದ್ದೇನೆ ಎನ್ನುತ್ತಿದ್ದ. ನಾವಿಬ್ಬರು ಅವನ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿದ್ದೆವು. ಅವನ ತಲೆ ಸವರುತ್ತಾ ನಾನು ಹೇಳುತ್ತಿದ್ದೆ, ಇಲ್ಲ ಮಗನೇ, ಈಗ ನೆಲಮಾಳಿಗೆ ಕೇವಲ ಕಾನೂನಿನ ಫೈಲ್ಗಳಲ್ಲಿ ಇರುತ್ತದೆ, ನಿನ್ನ ಜೀವನದಲ್ಲಿ ಅಲ್ಲ. ಕೆಲವು ತಿಂಗಳ ನಂತರ ಅವನು ಮತ್ತೆ ಕೆಲಸಕ್ಕೆ ಹೋಗಲು ಶುರು ಮಾಡಿದ. ಈ ಬಾರಿ ಯಾವುದೋ ದೊಡ್ಡ ಕಂಪನಿಯಲ್ಲ, ಬದಲಾಗಿ ಒಂದು ಸಣ್ಣ ಫರ್ಮ್ನಲ್ಲಿ. ಅಲ್ಲಿ ಸಮಯ ಮತ್ತು ವಾತಾವರಣ ಎರಡೂ ಸುಲಭವಾಗಿದ್ದವು. ಅವನು ತನ್ನ ಮಿತಿ ಅರಿತುಕೊಳ್ಳಬೇಕಿತ್ತು ಮತ್ತು ನಾವು ಕೂಡ. ನಾನೇನು ಮಾಡಿದೆ? ನಾನು ಮತ್ತೆ ಯಾವುದೇ ಹುದ್ದೆ ಪಡೆಯಲು ನ್ಯಾಯಾಲಯಕ್ಕೆ ಮರಳಲಿಲ್ಲ. ಆದರೆ ಒಂದು ಕೆಲಸವನ್ನಂತೂ ಖಂಡಿತ ಆರಂಭಿಸಿದೆ. ವಾರಕ್ಕೊಮ್ಮೆ ನಗರದ ಒಂದು ಸಣ್ಣ ಕಮ್ಯುನಿಟಿ ಹಾಲ್ಗೆ ಹೋಗಿ ವೃದ್ಧರಿಗೆ ಮತ್ತು ಯುವಕರಿಗೆ ಕಾನೂನು ಹಾಗೂ ನಂಬಿಕೆಯ ಬಗ್ಗೆ ಮಾತನಾಡುತ್ತೇನೆ. ಅಲ್ಲಿ ನಾನು ಯಾವುದೇ ಉದ್ದನೆಯ ಭಾಷಣ ಮಾಡುವುದಿಲ್ಲ, ಬದಲಾಗಿ ಅವರಿಗೆ ತಿಳಿ ಹೇಳುತ್ತೇನೆ. ಕುರುಡು ನಂಬಿಕೆಯು ಅಪಾಯಕಾರಿ ಮತ್ತು ಪ್ರತಿಯೊಬ್ಬರ ಮೇಲೂ ಸಂಶಯ ಪಡುವುದು ತಪ್ಪು. ಪ್ರಶ್ನೆ ಕೇಳುವ ಧೈರ್ಯ ಮತ್ತು ಸತ್ಯವನ್ನ ಕಂಡು ಕಣ್ಣು ಮುಚ್ಚಿಕೊಳ್ಳದ ಅಭ್ಯಾಸವೇ ನಿಜವಾದ ಶಕ್ತಿ ಎಂದು. ಕೆಲವೊಮ್ಮೆ ಯಾರಾದರೂ ವೃದ್ಧರು ನನ್ನ ಬಳಿ ಬಂದು ಮೆಲ್ಲಗೆ ಹೇಳುತ್ತಾರೆ, ನನ್ನ ಮಗ ಸೊಸೆ ಕೂಡ ಹೀಗೆ ಮಾಡಿದ್ರು ಅಂತ ಅಳಲಾರಂಭಿಸ್ತಾರೆ. ನಾನವರನ್ನು ನೋಡುತ್ತೇನೆ ಮತ್ತು ಯೋಚಿಸುತ್ತೇನೆ, ನಮ್ಮ ಕತೆ ಕೇವಲ ನಮ್ಮದಲ್ಲ, ಅದೆಷ್ಟೋ ಜನರದ್ದು. ವ್ಯತ್ಯಾಸವಿಷ್ಟೇ, ನಮಗೆ ಸತ್ಯ ಸ್ವಲ್ಪ ಬೇಗನೆ ತಿಳಿಯಿತು. 1 ವರ್ಷದ ನಂತರ ಅದೇ ದಿನಾಂಕದಂದು ಯಾವಾಗ ಬೆಂಕಿ ಹತ್ತಿಕೊಂಡಿತ್ತೋ, ನಾವು 3, ನಾನು, ಸುಷ್ಮಾ ಮತ್ತು ಆರವ್, ನಮ್ಮ ಹೊಸ ಮನೆಯ ಟೆರೇಸ್ ಮೇಲೆ ನಿಂತಿದ್ದೆವು. ಆಕಾಶದಲ್ಲಿ ಮಸುಕಾದ ಮೋಡಗಳಿದ್ದವು. ಗಾಳಿಯಲ್ಲಿ ಸಣ್ಣ ತಂಪಿತ್ತು. ಸುಷ್ಮಾ ಒಂದು ದೀಪ ಹಚ್ಚಿ ಟೆರೇಸ್ನ ಒಂದು ಮೂಲೆಯಲ್ಲಿಟ್ಟಳು. ಇದು ಯಾವುದಕ್ಕೆ? ನಾನು ಕೇಳಿದೆ. ಆ ರಾತ್ರಿ ನಮ್ಮ ಮನೆಯಲ್ಲಿ ಕೇವಲ ಬೆಂಕಿಯ ಬೆಳಕಿರುತ್ತದೆ ಅಂತ ನಾವು ಭಾವಿಸಿದ್ದೆವು. ಇಂದು ನಾನು ಶಾಂತಿಯ ಬೆಳಕನ್ನು ಹಚ್ಚುತ್ತಿದ್ದೇನೆ ಎಂದು ಅವಳು ಶಾಂತವಾಗಿ ಹೇಳಿದಳು. ಆರವ್ ನನ್ನ ಭುಜದ ಮೇಲೆ ಕೈ ಹಾಕಿದ. ಅಪ್ಪ, ಅಂದು ನೀವು ಕೇವಲ ಕೋಪದಲ್ಲಿ ನೇರವಾಗಿ ರಿಯಾ ಮುಂದೆ ಎಲ್ಲವನ್ನೂ ಬಾಯಿ ಬಿಟ್ಟಿದ್ದರೆ ಬಹುಶಃ ಇಂದು ನಾವು ಯಾರೂ ಇಲ್ಲಿ ಇರುತ್ತಿರಲಿಲ್ಲ. ನಾನು ಅವನ ಕಡೆಗೆ ನೋಡಿದೆ. ಅಂದು ರಾತ್ರಿ ಭಯವಿದ್ದರೂ ನೀನು ನನಗೆ ಕಾಲ್ ಮಾಡದಿದ್ದರೆ ಬಹುಶಃ ಆ ನೆಲಮಾಳಿಗೆಯಿಂದ ಕೇವಲ ಬೂದಿ ಮಾತ್ರ ಹೊರಬರುತ್ತಿತ್ತು. ನಾನು ಉತ್ತರಿಸಿದೆ, ನಾವೆಲ್ಲರೂ ನಮ್ಮ ಜಾಗದಲ್ಲಿ ಕೆಲಸ ಮಾಡಿದೆವು. ನೀನು ಉಳಿಸಿದೆ, ನಾವು ಹುಡುಕಿದೆವು, ಸಿಸ್ಟಮ್ ಶಿಕ್ಷೆ ನೀಡಿತು. ಇದೇ ಸಂಪೂರ್ಣ ನ್ಯಾಯ.
ಒಬ್ಬ ವ್ಯಕ್ತಿಯದ್ದಲ್ಲ, ಇಡೀ ಸಮಾಜದ ಕೆಲಸವಿದು. ನಾನು ಟೆರೆಸ್ನ ರೇಲಿಂಗ್ ಮೇಲೆ ಕೈಯಿಟ್ಟು ದೂರ ನೋಡುತ್ತಿದ್ದೆ. ಎಲ್ಲಿಯೋ ದೂರದಲ್ಲಿ ಆ ಜೈಲಿರ್ಬೋದು. ಅಲ್ಲಿ ರಿಯಾ ಮತ್ತು ಕರಣ್ ತಮ್ಮ ಶಿಕ್ಷೆಯ ವರ್ಷಗಳನ್ನು ಎಣಿಸುತ್ತಿರುತ್ತಾರೆ. ನನಗೆ ಅವರ ಮೇಲೆ ಯಾವುದೇ ಕರುಣೆಯೂ ಇರಲಿಲ್ಲ ಅಥವಾ ವೈಯಕ್ತಿಕ ಸೇಡು ತೀರಿಸಿಕೊಳ್ಳುವ ಹಸಿವು ಇರಲಿಲ್ಲ. ಕೇವಲ ಒಂದು ಸತ್ಯ, ನಮಗಾಗಿ ನೀನು ಯಾವ ಬೆಂಕಿಯನ್ನು ಸಿದ್ಧಪಡಿಸಿದೆಯೋ ಇಂದು ನೀನು ಅದೇ ಬೂದಿಯ ಮೇಲೆ ಕುಳಿತಿದ್ದೀಯಾ. ರಾತ್ರಿ ಗಾಢವಾಯಿತು. ನಾವು ಮೂವರು ಕೆಳಗಿನ ಕೋಣೆಗೆ ವಾಪಸ್ ಬಂದೆವು. ನಾನು ಟಿವಿ ಆಫ್ ಮಾಡಿದೆ, ಮೊಬೈಲ್ ದೂರವಿಟ್ಟೆ. ಕೇವಲ ಒಂದು ಪುಟ್ಟ ಲೈಟ್ನಲ್ಲಿ ನಾವು ಕುಳಿತು ಮಾತನಾಡುತ್ತಿದ್ದೆವು. ಹಳೆಯ ದಿನಗಳ ಬಗ್ಗೆ, ಹೊಸ ಪ್ಲಾನ್ಗಳ ಬಗ್ಗೆ ಮತ್ತು ಯಾರಿಗೆ ನಾವು ಇನ್ನೂ ಸಹಾಯ ಮಾಡಬಹುದು ಎಂಬ ಬಗ್ಗೆ. ಮತ್ತೀಗ ನನ್ನ ಗೆಳೆಯರೇ, ಈ ಕಥೆಯನ್ನು ಕೇಳುತ್ತಿರುವ ನಿಮ್ಮನ್ನು ನಾನು ಕೇಳಲು ಬಯಸುತ್ತೇನೆ. ಒಂದು ವೇಳೆ ನಿಮ್ಮದೇ ಮನೆಯಲ್ಲಿ ನಿಮ್ಮವರ ನಿಯತ್ತಿನ ಬಗ್ಗೆ ನಿಮಗೆ ಪ್ರಶ್ನೆ ಮೂಡಿದರೆ ನೀವು ಸುಮ್ಮನಿರ್ತೀರಾ ಅಥವಾ ಸತ್ಯವನ್ನು ನೋಡುವ ಧೈರ್ಯ ಮಾಡ್ತೀರಾ? ನಿಮಗೆ ಏನನಿಸುತ್ತದೆ? ರಾಘವ್ ಮೆಹ್ರಾ ಮಾಡಿದ್ದು ಸರಿಯೋ ಅಥವಾ ಅವರು ಮೊದಲೇ ಬೇರೇನಾದರೂ ಕ್ರಮ ಕೈಗೊಳ್ಳಬೇಕಿತ್ತೆ? ಕಾಮೆಂಟ್ನಲ್ಲಿ ಖಂಡಿತವಾಗಿ ಬರೆಯಿರಿ. ನೀವು ಈ ಕಥೆಯನ್ನು ಯಾವ ನಗರದಿಂದ ಕೇಳುತ್ತಿದ್ದೀರಿ ಮತ್ತು ನೀವು ನನ್ನ ಜಾಗದಲ್ಲಿದ್ದರೆ ಏನು ಮಾಡ್ತಿದ್ರಿ? ಒಂದು ವೇಳೆ ಈ ಕಥೆ ನಿಮ್ಮ ಹೃದಯಕ್ಕೆ ಮುಟ್ಟಿದ್ದರೆ, ನ್ಯಾಯ ಮತ್ತು ಸೇಡು ಎರಡಕ್ಕೂ ವ್ಯತ್ಯಾಸವಿದೆ ಎಂದು ನಿಮಗೆ ಅನಿಸಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಅಥವಾ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇದರಿಂದ ಅವರಿಗೂ ತಿಳಿಯಲಿ. ಕೆಲವೊಮ್ಮೆ ಎಲ್ಲವನ್ನೂ ಸುಮ್ಮನೆ ಸಹಿಸಿಕೊಳ್ಳುವುದಕ್ಕಿಂತ ಮೌನವಾಗಿ ಅಲ್ಲ, ತಿಳುವಳಿಕೆಯಿಂದ ಹೋರಾಡುವುದು ಉತ್ತಮ ಎಂದು. ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ. ಮತ್ತೊಂದು ಸತ್ಯ, ಮತ್ತೊಂದು ತಿರುವು ಮತ್ತು ಹೊಸ ತೀರ್ಪಿನೊಂದಿಗೆ. ಕೇಳ್ತಾ ಇರಿ ಮತ್ತು ನೆನಪಿರಲಿ, ನೀವು ಸತ್ಯದ ಜೊತೆ ನಿಂತಾಗ ಸ್ವಲ್ಪ ತಡವಾದರೂ ನ್ಯಾಯ ಖಂಡಿತ ಸಿಗುತ್ತದೆ.